We are live. ओम श्रद्धयाग्निः समिध्यते श्रद्धया विन्दते हविः श्रद्धां भगस्य मूर्धनि वचसा वेदयामसि प्रियग् श्रद्धे ददतः प्रियग् श्रद्धे दिदासतः प्रियं भोजेषु यज्वसु इदम् उदितं कृधि यथा देवा असुरेषु श्रद्धामुग्रेषु चक्रिरे एवं भोजेषु यज्वसु अस्माकमुदितं कृधि श्रद्धान् देवा यजमानाः वायुगोपा उपासते श्रद्धा हृदयया कूत्य श्रद्धया हूयते हविः श्रद्धां प्रातर्हवामहे श्रद्धां मध्यं दिनं परि श्रद्धागुं सूर्यस्य निमृचि श्रद्धे श्रद्धापयेहमाः श्रद्धा देवानधिवस्ते श्रद्धा विश्वमिदं जगत् श्रद्धां कामस्य मातरम् हविषा वर्धयामसि ओम शांति शांति शांति। ಶ್ರದ್ಧಾ ಸೂಕ್ತದ ಪಠಣದ ಮೂಲಕ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದಂತಹ ಚಾಲನೆ ನೀಡಿದ ಕುಮಾರ ವಿದೀತ್, ಅನಿರುದ್ಧ್ ಹಾಗೂ ಹರಿಓಂರಿಗೆ ಧನ್ಯವಾದ. ಭಾರತದ ಜ್ಞಾನ ಭಂಡಾರವನ್ನು ಒಂದೊಂದಾಗಿ ಎಳೆಯಾಗಿ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಭಾರತದ ಜ್ಞಾನಧಾರೆ ಎಂಬ ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನು ದಿಶಾ ವಿವೇಕ ವಿಕಾಸ ಸಂಸ್ಥೆಯು ಹಮ್ಮಿಕೊಂಡಿದೆ. ಇವತ್ತಿನ 2ನೆಯ ಆವೃತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ತೇಜಸ್ವಿನಿ. ನಾನು ಪ್ರಸ್ತುತ ಯೂತ್ ಫಾರ್ ಸೇವಾ ಎಂಬ ಸಂಸ್ಥೆಯಲ್ಲಿ ಪೂರ್ಣ ರೂಪದಲ್ಲಿ ಕಾರ್ಯಕ್ರಮ ಸಂಯೋಜಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ MSc ಇನ್ ಡೆವಲಪ್ಮೆಂಟ್ ಸ್ಟಡೀಸ್ ಕೂಡ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಸಂಪನ್ಮೂಲಗಳಿಗೇನು ಕಮ್ಮಿ ಇಲ್ಲ. ನಮ್ಮ ದೇಶದಲ್ಲಿ ಸಂಪನ್ಮೂಲಗಳಿಗೇನು ಕಮ್ಮಿ ಇಲ್ಲ. ಆದರೆ ಈ ಸಂಪನ್ಮೂಲಗಳನ್ನು ಬಳಸಿಕೊಂಡು ಒಂದು ಸಮರ್ಪಕವಾದ ರಾಷ್ಟ್ರವನ್ನು ಕಟ್ಟಬೇಕಾದರೆ ಸಮರ್ಥ ವ್ಯಕ್ತಿಗಳು ಮುಂದೆ ಬರಬೇಕಾಗತ್ತೆ. ಸಮರ್ಥ ವ್ಯಕ್ತಿಗಳು ಕೈ ಜೋಡಿಸಿ ಉತ್ತಮ ಕಾರ್ಯಗಳನ್ನು ಕೈಗೆತ್ಕೊಳ್ಬೇಕಾಗಿ ಬರುತ್ತೆ. ಒಬ್ಬ ವ್ಯಕ್ತಿ ಅಮರನಾಗೋದು ಆತನ ಸಿರಿವಂತಿಕೆಯಿಂದಾಗಲಿ ಅಥವಾ ಸೌಂದರ್ಯದಿಂದಾಗಲಿ ಅಂತೂ ಅಲ್ಲ. ಒಬ್ಬ ವ್ಯಕ್ತಿ ಅಮರನಾಗೋದು ಆತನ ವ್ಯಕ್ತಿತ್ವದ ಮೂಲಕ. ಈ ರೀತಿ ವ್ಯಕ್ತಿತ್ವ ವಿಕಸನದ ಮೂಲಕ ರಾಷ್ಟ್ರದ ನಿರ್ಮಾಣದ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ದಿಶಾ ವಿವೇಕ ವಿಕಾಸ ಸಂಸ್ಥೆಯು ನನ್ನ ಸಂಪರ್ಕಕ್ಕೆ ಬಂದದ್ದು ಕಳೆದ ಸುಮಾರು 1.5 ವರ್ಷದ ಹಿಂದೆ. ತಮ್ಮದೇ ಆದ ವಿಭಿನ್ನವಾದ ಒಂದು ಕಾಲೇಜ್ ವಿದ್ಯಾರ್ಥಿನಿಯರಿಗೆಂದೇ ಆಯೋಜಿಸಿದ ವಿಶೇಷ ಶಿಬಿರದಲ್ಲಿ ದಿಶಾ ವಿವೇಕ ವಿಕಾಸ ಇವರು ಆಯೋಜಿಸುವ ಯಾವುದಾದರೂ ಕಾರ್ಯಕ್ರಮಕ್ಕೆ ನೀವು ಒಂದ್ಸತಿ ಭಾಗವಹಿಸಿ ಮತ್ತೆ ನೀವು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಅಂತ ಅನ್ಸುತ್ತೆ. ಅದೇ ರೀತಿ ಯಾವುದೋ ಆಕರ್ಷಣೆ ನನಗೆ ಪದೇ ಸಂಸ್ಥೆಯ ಕಡೆ ಸೆಳಿತಾನೆ ಬಂತು. ಆದ್ರಿಂದ ನಾನು ದಿಶಾ ಸಂಸ್ಥೆಯಲ್ಲಿ ಕಳೆದ 1.5 ವರ್ಷದಿಂದ ಸ್ವಯಂ ಸೇವಕಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ನಮ್ಮ ದಿಶಾ ವಿವೇಕ ವಿಕಾಸ ಸಂಸ್ಥೆಯ ಒಂದು ಧ್ಯೇಯೋದ್ದೇಶಗಳು ಹಾಗೂ ಕಾರ್ಯವೈಖರಿ ಹೇಗಿರುತ್ತೆ ಎಂದು ತಿಳಿದುಕೊಳ್ಳೋಣ. ಇದಕ್ಕೆಂದೇ ನಾನು ಬರಮಾಡಿಕೊಳ್ಳಲು ಇಚ್ಛಿಸ್ತೇನೆ ಸಂದೇಶ್ ರವರು ಪ್ರಸ್ತುತ ಕರ್ನಾಟಕ ರಾಜ್ಯ ಕಾರ್ಯಕ್ರಮ ಸಂಯೋಜಕರಾಗಿ ದಿಶಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಓವರ್ ಟು ಯು ಸಂದೇಶ್. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಹೆಸರು ಸಂದೇಶ್ ಅಂತ. ದಿಶಾ ಭಾರತ್ ಸಂಸ್ಥೆಯ ಸ್ಕೂಲ್ ಯೂನಿಟ್ ಆಗಿರೋ ವಿವೇಕ ವಿಕಾಸ ತಂಡದಲ್ಲಿ ಕರ್ನಾಟಕ ಸ್ಟೇಟ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ದಿಶಾ ಸಂಸ್ಥೆಯ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಕ್ಕೆ ಬಹಳ ಇಷ್ಟಪಡ್ತೀನಿ. ನಮ್ಗೆಲ್ಲ ಗೊತ್ತಿರೋಂಗೆ ಇವತ್ತು ನಮ್ಮ ಎಜುಕೇಶನ್ ಸಿಸ್ಟಮ್ ಬಹಳ ರಭಸವಾಗಿ ಮುನ್ನುಗ್ತಾ ಇದೆ. ಆದ್ರೆ ದಿಶಾ ಸಂಸ್ಥೆ ನಂಬುತ್ತೆ ಒಬ್ಬ ವಿದ್ಯಾರ್ಥಿ ಲಿಟ್ರೇಟ್ ಆಗೋ ಜೊತೆಗೆ ಅವನಿಗೆ ವ್ಯಾಲ್ಯೂಸ್ ಕೂಡ ಇದ್ದಾಗ ಆ ವಿದ್ಯಾರ್ಥಿ ಕರ್ಸ್ಕೊಳ್ತಾನೆ ರಿಯಲ್ ಎಜುಕೇಟೆಡ್ ಅಂತ.
ಬಟ್ ಇವತ್ತು ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅನೇಕ ವಿದ್ಯಾರ್ಥಿಗಳು ಲಿಟ್ರೇಟ್ ಆಗಿ ಆಚೆ ಬರ್ತಿದ್ದಾರೆ, ಸರ್ಟಿಫಿಕೇಟ್ ಸಿಗ್ತಾ ಇದೆ, ಟಾಪರ್ಸ್ ಆಗ್ತಿದೆ, ಎಲ್ಲವೂ ಆಗ್ತಿದೆ. ಆದ್ರೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ವ್ಯಾಲ್ಯೂ ಎಜುಕೇಶನ್ ಸಿಗ್ತಾ ಇದೆಯಾ ಅಂತ ನಮಗ್ ಉತ್ತರ ಸಿಗುತ್ತೆ ಎ ಬಿಗ್ ನೋ ಅಂತ. ಹಾಗಾಗಿ ವ್ಯಾಲ್ಯೂ ಎಜುಕೇಶನ್ ಅನ್ನುವಂಥದ್ದು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಅವಶ್ಯಕತೆ ಇರುವಂತದ್ದು. ಆ ಅವಶ್ಯಕತೆಯನ್ನ ಪೂರೈಸುವ ಜವಾಬ್ದಾರಿ ಇವತ್ತು ಸ್ಥಾಪನೆ ಆಗಿದ್ದ ಸಂಸ್ಥೆ ನಮ್ಮ ದಿಶಾ ಭಾರತ್ 2015ರಲ್ಲಿ. ಕಳೆದ 15 ವರ್ಷಗಳಿಂದ ಅನೇಕ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಬಂದಿದ್ದೀವಿ. ನಮ್ಮ ವರ್ಕ್ಶಾಪ್ಸ್ ಎಲ್ಲವೂ ಆಗಿರುತ್ತೆ ವ್ಯಾಲ್ಯೂ ಓರಿಯೆಂಟೆಡ್ ವರ್ಕ್ಶಾಪ್ಸ್. ನಮ್ಮ ಮುಖ್ಯ ಉದ್ದೇಶ ವ್ಯಕ್ತಿ ನಿರ್ಮಾಣ. ಯಾಕಂದ್ರೆ ನಾವು ನಂಬ್ತೀವಿ ವ್ಯಕ್ತಿ ನಿರ್ಮಾಣವೇ ರಾಷ್ಟ್ರ ನಿರ್ಮಾಣ ಅಂತ. ನಾವು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದು ಎಜುಕೇಶನ್ ಸಿಸ್ಟಮ್ ನ 3 ಸ್ಟೇಕ್ ಹೋಲ್ಡರ್ಸ್ಗೆ. ಅದು ಯಾರ್ಯಾರು ಅಂದ್ರೆ ಒಬ್ರು ಸ್ಟೂಡೆಂಟ್ಸ್, ಟೀಚರ್ಸ್, ಪೇರೆಂಟ್ಸ್. ನಮ್ಮ ಥೀಮ್ ಏನಾಗಿರುತ್ತೆ ಅಂದ್ರೆ ನೋ ಯುವರ್ ಸೆಲ್ಫ್, ನೋ ಯುವರ್ ಕಂಟ್ರಿ, ನೋ ಯುವರ್ ಕಲ್ಚರ್. ಯಾಕಂದ್ರೆ ನಾವು ನಂಬ್ತೀವಿ ಈ 3 ಅಂಶಗಳಲ್ಲಿ ಯಾವ ವಿದ್ಯಾರ್ಥಿ ಬಹಳ ಸ್ಟ್ರಾಂಗ್ ಆಗ್ತಾನೆ ಆ ವಿದ್ಯಾರ್ಥಿ ಯಾವುದೇ ಫೀಲ್ಡ್ ನ ಚೂಸ್ ಮಾಡ್ಕೊಳ್ಬಹುದು, ಆ ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗ್ಬೋದು ಅನ್ನೋದನ್ನ. ಈಗಾಗಲೇ ನಾವು ಮೋರ್ ದೆನ್ 4 lakh ಸ್ಟೂಡೆಂಟ್ಸ್, 20,000 ಟೀಚರ್ಸ್ ಅಂಡ್ ಮೋರ್ ದೆನ್ 5,000 ಪೇರೆಂಟ್ಸ್ ನ ರೀಚ್ ಆಗಿದ್ದೀವಿ. ಇವೆಲ್ಲವೂ ಸಾಧ್ಯ ಆಗಿದೆ ಇದರಿಂದ ಅಂದ್ರೆ ಕಮಿಟೆಡ್ ಫುಲ್ ಟೈಮರ್ಸ್ ಜೊತೆಗೆ ಪ್ಯಾಷನೇಟ್ ವಾಲಂಟಿಯರ್ಸ್ ಇಂದ. ಹಾಗಾಗಿ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ನಂದೊಂದು ವಿನಂತಿ, ನಿಮ್ಗೇನಾರ ಆಸೆ ಇದ್ರೆ ನಾವು ವಾಲಂಟಿಯರ್ ಮಾಡ್ಬೇಕು, ದಿಶಾ ಭಾರತ್ ನಾವು ಕೊಡುಗೆ ಕೊಡ್ಬೇಕು ಅನ್ನೋದಾದ್ರೆ ನೀವು ಮೆಸೇಜ್ ಮಾಡ್ಬೋದು ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ, ಹಾಗೆ ಪೋಸ್ಟ್ ಅಲ್ಲಿ ನನ್ನ ನಂಬರ್ ಕೂಡ ಇದೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಖಂಡಿತ ವಿ ಹಾರ್ಟ್ಲಿ ವೆಲ್ಕಮ್ ಆಲ್ ದ ವಾಲಂಟಿಯರ್ಸ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಲಕ್ಷ್ಮಿ. ಧನ್ಯವಾದ ಸಂದೇಶ್. ಇವತ್ತು ನಮ್ಮ ಕಾರ್ಯಕ್ರಮದ 2ನೇ ಆವೃತ್ತಿ. ನಿನ್ನೆಯಷ್ಟೇ ನಾವು ನೋಡಿದ್ವಿ ಶ್ರೀಯುತ ಪ್ರಮೋದ್ ರವರು ನಮಗೆ ಭಾರತದ ಜ್ಞಾನಧಾರೆ ಈ ಕಾರ್ಯಕ್ರಮದ 1 ವಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನನ್ನು ಕವರ್ ಮಾಡ್ತೀವಿ ಅಂತ ಒಂದು ಪಕ್ಷಿ ನೋಟವನ್ನು ನಮಗೆ ನೀಡಿದ್ದಾರೆ. ನಾವೆಲ್ಲರೂ ಅದನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಮೋದ್ ರವರನ್ನು ದಿಶಾ ಭಾರತ ಆಗ್ಲಿ ಅಥವಾ ಸ್ಕೂಲಿನ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿನಿಯರು ಇವರೆಲ್ಲರೂ ಪ್ರೀತಿಯಿಂದ ಸಂಬೋಧಿಸೋದು ಪ್ರಮೋದ್ ಅಣ್ಣ ಅಂತ. ನಾನು ಕೂಡ ಅದೇ ಗೌರವದಿಂದ ಪ್ರಮೋದ್ ಅಣ್ಣ ಅಂತಾನೆ ಸಂಬೋಧಿಸ್ತೀನಿ. ಪ್ರಮೋದ್ ಅಣ್ಣನ ಬಗ್ಗೆ ನನ್ಗೆ ಹೆಚ್ಚಿಗೆ ಹೇಳಿಕೆ ಅರ್ಹತೆ ಇಲ್ಲ ಅಂತ ಭಾವಿಸ್ತೀನಿ. ಆದ್ರೆ ವೈಯಕ್ತಿಕವಾಗಿ ನಾನು ಒಂದೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಭಾರತದ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ನೀವೆಲ್ಲರೂ ನೋಡಿದೀರಾ, ಅವರು ಎಷ್ಟು ಬಹಳ ಚೆನ್ನಾಗಿ ನಮ್ಗೆ ಎಲ್ಲಾ ವಿಚಾರವನ್ನು ಮಾತನಾಡಿದ್ದಾರೆ. ವೇದ ಉಪನಿಷತ್ಗಳಿಂದ ಹಿಡಿದು ಕರೆಂಟ್ ಅಫೇರ್ಸ್ ತನಕನು, ಜಾನಪದ, ಪಂಚತಂತ್ರ ಹಾಗೂ ನಮ್ಮ ಭಾರತದಲ್ಲಿ ಇವತ್ತಿನ ಯಾಕೆ ಈ 1 ನಿಮಿಷದ ಹಿಂದೆ ಏನಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಹೇಳೋ ಸಾಮರ್ಥ್ಯ ಇದೆ. ಆದ್ರಿಂದ ಇವತ್ತು ಕೂಡ ಅವರು ಯಾವ ವಿಚಾರವನ್ನು ಕವರ್ ಮಾಡ್ತಾರೆ ಅಂತ ನೋಡೋಣ. ನಾವೆಲ್ಲರೂ ಈ ವೇಗವಾದ ಬದುಕಿನಲ್ಲಿ ಒಂದೇ ಒಂದು ಗುರಿ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಏನಪ್ಪಾ ಅದು ಅಂದ್ರೆ ಒಂದು ಸಕ್ಸಸ್ ಅಥವಾ ಹ್ಯಾಪಿನೆಸ್. ಯಾವಾಗಲೂ ಇದರ ಹುಡುಕಾಟದಲ್ಲೇ ಕೂಡ ನಾವು ತೊಡಗಿಸ್ಕೊಳ್ತಾ ಇರ್ತೀವಿ. ಈ ಹುಡುಕಾಟದಲ್ಲಿ ನಾವು ಏನನ್ನ ಕಲ್ತ್ಕೊಂತಾ ಇದೀವಿ ಹಾಗೂ ಏನನ್ನ ಕಳ್ಕೊಳ್ತಾ ಇದೀವಿ ಅಂತ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ನಾವು ಇಷ್ಟಪಟ್ಟದ್ ಯಾವ್ದೋ ನಮ್ಗೆ ಸಿಕ್ಬೇಕಾದ್ರೆ ಇನ್ನೊಂದೇನೋ ಬೇರೆ ಮತ್ತೊಂದೇನೋ ಇಷ್ಟ ಆಗುತ್ತೆ. ಇದೆಲ್ಲದರ ಮಧ್ಯೆ ನಮ್ಗೆ ನಾವು ಪರಿಪೂರ್ಣರ, ಆರ್ ವಿ ಫುಲ್ಫಿಲ್ಡ್, ಡು ವಿ ರಿಯಲಿ ಫೀಲ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಹಾಕೊಂಡಾಗ ಎಲ್ಲರದ್ದು ಒಂದು ಸ್ಟ್ಯಾಂಡರ್ಡ್ ಉತ್ತರ ಸಾಮಾನ್ಯವಾಗಿ ನಾವೆಲ್ಲರೂ ಹೇಳೋದು ಯೋಚನೆಗೆ ಒಳಗಾಗ್ತೀವಿ. ಆರ್ ವಿ ಸೀರಿಯಸ್ಲಿ ಸ್ಯಾಟಿಸ್ಫೈಡ್, ಆರ್ ವಿ ಫುಲ್ಫಿಲ್ಡ್, ನಮ್ಮ ಜೀವನ ಪರಿಪೂರ್ಣವಾಗಿದ್ಯಾ ಅಂತೆಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತದೆ. ಇವತ್ತಿನ ಉಪನ್ಯಾಸದ ವಿಚಾರ ಕೂಡ ಅದೇ. ಒಂದು ಮ್ಯಾಜಿಕ್ ಮತ್ತೆ ಕೀಲಿ ಕೈ ನಮ್ಗೆ ಪ್ರಮೋದ್ ಅಣ್ಣ ನೀಡಲು ಸಿದ್ಧರಾಗಿದ್ದಾರೆ. ವಾಟ್ ಇಸ್ ದಟ್ ಕೀ? ಕೀ ಟು ಫುಲ್ಫಿಲ್ಮೆಂಟ್, ಪರಿಪೂರ್ಣತೆಗೆ ಕೀಲಿ ಕೈ ಏನಪ್ಪಾ ಅದು? ಹೇಗೆ, ಹೌ ಕ್ಯಾನ್ ವಿ ಅನ್ಲಾಕ್ ಆರ್ ಹ್ಯಾಪಿನೆಸ್ ಅಂಡ್ ಫುಲ್ಫಿಲ್ಮೆಂಟ್ ಎಂದು ನೋಡೋಣ. ಪ್ರಮೋದ್ ಅಣ್ಣ, ತಡ ಮಾಡದೆ ನಿಮ್ಗೆ ನನ್ನ ವರ್ಚುವಲ್ ಮೈಕ್ ನ ಪಾಸ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಪ್ರಮೋದ್ ಅಣ್ಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸೂಚನೆ ನಮ್ಮೆಲ್ಲರಿಗೂ. ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರತ್ನಾಕರಾತ್ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಈ ಜ್ಞಾನಧಾರೆಯ 2ನೇ ದಿನದ
ಉಪನ್ಯಾಸ ಸರಣಿಗೆ ಬಂದಿರುವಂತಹ ಉತ್ಸುಕರಾಗಿ ಬಂದಿರುವಂತಹ ಕಲಿಕೆಯ ಹಂಬಲವನ್ನ ಇಟ್ಕೊಂಡು, ಕಲಿಕೆಯ ದಾಹವನ್ನ ಇಟ್ಕೊಂಡು ಬಂದಿರುವಂತಹ ಎಲ್ಲರಿಗೂ ಸ್ವಾಗತ. ಈ ಜ್ಞಾನಧಾರೆ ಆ ಒಂದು ಆ ಹಂಬಲವನ್ನ ಅಥವಾ ಆ ದಾಹವನ್ನ ತೀರಿಸತ್ತೆ ಅನ್ನೋ ಒಂದು ಭಾವನೆ ದಿಶಾ ಮತ್ತು ವಿವೇಕ ವಿಕಾಸದ. ಮತ್ತು ಇವತ್ತು ಪರಿಚಯ ಮಾಡ್ಕೊಡುವಾಗ ಲಕ್ಷ್ಮಿ ಹೇಳಿದ್ರು ಎನ್ಸೈಕ್ಲೋಪೀಡಿಯಾ ಅಂತ, ತುಂಬಾ ಹೊಗಳುತ್ತಾರೆ, ಯಾವ್ದು ಕೂಡ ಸತ್ಯವಾಗಿ ಇಟ್ಕೊಳ್ಳುವಂತ ಯಾವ್ದು ಇಲ್ಲ. ಅಂಡ್ ಇವತ್ತು ನಾನು ಯಾವುದೇ ಕೀಲಿ ಕೈ ಕೊಡ್ತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ಅದು ಸುಳ್ಳು. ಇದೆಲ್ಲ ಋಷಿ ಪರಂಪರೆಯಿಂದ ಬಂದಂತದನ್ನ ಅಲ್ಲಿ ಇಲ್ಲಿ ಕೇಳಿರೋದು, ಮಹಾಪುರುಷರು ಹೇಳಿರುವಂತದನ್ನ ಇಲ್ಲಿ ನಿಮ್ಮ ಮುಂದೆ ವಿನಿಮಯಗೊಳಿಸೋದಷ್ಟೇ ನನ್ನ ಕೆಲಸ. ನಮ್ದೊಂಥರ ಪೋಸ್ಟ್ ಮಾಸ್ಟರ್ ಕೆಲಸ ಇದ್ದ ಹಾಗೆ. ಇವತ್ತಿನ ಸೆಷನ್ ಶುರು ಮಾಡೋಣ. ಲೆಟ್ಸ್ ಗೋ ಟು ದ ಸ್ಲೈಡ್ಸ್. ಇವತ್ತು ನಾವೆಲ್ಲರೂ ಕೂಡ ಆಗ್ಲೇ ಹೇಳಿದ ಹಾಗೆ ಫುಲ್ಫಿಲ್ಮೆಂಟ್ ಅಥವಾ ಪರಿಪೂರ್ಣತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಬಂದ್ವಿ. ಯಾಕಿದು ಮುಖ್ಯ ಅಂತಂದಾಗ ನಮಗ್ ಗೊತ್ತು, ಎವ್ರಿ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್ ಇಸ್ ಸೀಕಿಂಗ್ ಸಮಥಿಂಗ್. ಯಾವುದೋ ಒಂದು ಗೋಲ್ನ ಒಂದು ಅಚೀವ್ ಮಾಡಬೇಕು, ಗೋಲ್ ಕಡೆ ಹೋಗ್ಬೇಕು, ಯಾವುದೋ ಒಂದನ್ನ ಪಡಿಬೇಕು ಅಂತ ಎಲ್ಲರೂ ಒಂದು ಮುನ್ನುಗ್ತಾ ಇದೀವಿ. ಯಾರು ಇಲ್ಲ ಅನ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಒಬ್ಬೊಬ್ಬರಿಗೆ ಶಾರ್ಟ್ ಟರ್ಮ್ ಗೋಲ್ಸ್ ಇರಬಹುದು, ಒಬ್ಬೊಬ್ಬರಿಗೆ ಮೀಡಿಯಂ ಟರ್ಮ್ ಇರಬಹುದು, ಒಬ್ಬೊಬ್ಬರಿಗೆ ಲಾಂಗ್ ಟರ್ಮ್ ಇರಬಹುದು, ಇನ್ನೂ ಒಬ್ಬೊಬ್ಬರಿಗೆ ಲೈಫ್ ಟರ್ಮ್ ಗೋಲ್ಸ್ ಇರಬಹುದು. ಬಟ್ ಎಲ್ಲರೂ ಕೂಡ ಒಂದಲ್ಲ ಒಂದು ಗೋಲ್ಸ್ ನ ಅದನ್ನ ಪರ್ಸ್ಯೂ ಮಾಡ್ತಾ ಅದರ ಹಿಂದೆ ನಾವು ಹೋಗ್ತಾನೆ ಇದೀವಿ. ಅದೇ ಜೀವನ ಅಲ್ವೇ? ಖಂಡಿತ ಹೌದು. ನಾವೆಲ್ಲರೂ ಕೂಡ ಪರದಾಡ್ತಾ ಇದೀವಿ, ಸ್ಟ್ರಗಲ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಟು ಫುಲ್ಫಿಲ್ ದಟ್ ಗೋಲ್. ಆದ್ರೆ ಈ ಗೋಲ್ಸ್ ಎಲ್ಲವೂ ಕೂಡ ಒಂದೇ ಆಗಿದೆಯಾ? ಖಂಡಿತ ಇಲ್ಲ. ಯಾಕೆಂದ್ರೆ ಈ ಗೋಲ್ಸ್ ಒಬ್ಬರಿಂದ ಒಬ್ಬರಿಗೆ ಬದಲಾಗ್ತಾ ಹೋಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಬದಲಾಗೋದಷ್ಟೇ ಅಲ್ಲ, ಒಬ್ಬರಿಗೇನೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಈಗ ನೋಡಿ, ಯೋಚನೆ ಮಾಡಿ, ಒಬ್ಬರಿಗೆ ಮನೆಯನ್ನ ಕೊಂಡುಕೊಳ್ಳೋದು ಗೋಲ್ ಆದ್ರೆ, ಅಂದ್ರೆ ಸ್ವಂತ ಮನೆಯನ್ನ ಕೊಂಡ್ಕೋಬೇಕು ಅನ್ನೋದು ಒಬ್ರಿಗೆ ಗೋಲ್ ಆದ್ರೆ, ಇನ್ನೊಬ್ರಿಗೆ ನನ್ನ ಹತ್ರ ಇರೋ ಮನೆಯನ್ನ ಮಾರಾಟ ಮಾಡೋದೇ ಗೋಲ್. ಇನ್ನೊಬ್ರಿಗೆ ಅಲ್ಲಿ ಎಜುಕೇಶನ್ ಮುಗಿಸಿ ನಾನು ಡಿಗ್ರಿ ಹೋಲ್ಡರ್ ಆಗ್ಬೇಕು ಅನ್ನೋ ಗೋಲ್ ಇದ್ರೆ, ಇನ್ನೊಬ್ರಿಗೆ ಕೆಲಸ ಪಡಿಬೇಕು ಅನ್ನೋ ಗೋಲ್. ಕೆಲಸದಲ್ಲಿರೋನ್ಗೆ ಈ ಕೆಲಸ ಸಾಕಪ್ಪ, ಇನ್ನೇನೋ ಪಡಿಬೇಕು ಅನ್ನೋ ಗೋಲ್. ಅದೇ ಕೆಲಸದಲ್ಲಿರೋನ್ಗೆ ಇನ್ಕ್ರಿಮೆಂಟ್ ಆಗ್ಬೇಕು ಅನ್ನೋ ಗೋಲ್. ಇನ್ಕ್ರಿಮೆಂಟ್ ಆಗಿ ಸಂಬಳ ಎಲ್ಲಾ ಬರ್ತಾ ಇದ್ರು ಕೂಡ ಮದ್ವೆ ಆಗ್ಬೇಕು ಅನ್ನೋ ಗೋಲ್. ಮದ್ವೆ ಆದವನ್ಗೆ ಮಕ್ಕಳಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಗೋಲ್. ಈ ರೀತಿ ಒಬ್ಬೊಬ್ಬರಿಗೂ ಒಂದೊಂದಲ್ಲ ಒಂದು ಗೋಲ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಂಡ್ ಸಹಜ, ನ್ಯಾಚುರಲ್ ಟು ಎನಿ ಅಂಡ್ ಎವ್ರಿ ಪರ್ಸನ್. ಆದ್ರೆ ಇದನ್ನ ಯೋಚನೆ ಮಾಡಿದ್ರೆ ಇಟ್ ಚೇಂಜಸ್ ಟೈಮ್ ಟು ಟೈಮ್. ಈಗ ನಮ್ಮ ಜನರೇಷನ್, ಇವತ್ತಿನ ಜನರೇಷನ್ ಮತ್ತು ಒಂದ್ ಅಥವಾ ಎರಡು ಜನರೇಷನ್ ಹಿಂದೆ ನೋಡಿದಾಗ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಯಾವ್ದೋ ಆಟದ ಸಾಮಾನನ್ನು ಕೇಳ್ತಾ ಇದ್ರೆ, ಇವತ್ತಿನ ಮಕ್ಕಳು ಕೇಳೋದು ಕಂಪ್ಯೂಟರ್ ಕೊಡಿಸಿ, ಮೊಬೈಲ್ ಕೊಡಿಸಿ, ಟ್ಯಾಬ್ ಕೊಡಿಸಿ ಅಥವಾ ಪ್ಲೇ ಸ್ಟೇಷನ್ ಕೊಡಿಸಿ ಅಂತ ಕೇಳ್ತಾರೆ. ಸೊ ದೋ ದ ಸೇಮ್ ಚಿಲ್ಡ್ರನ್ ಆ ಬ್ರಾಂಚ್ ಆದ್ರೂ ಕೂಡ ಅವರು ಕೇಳುವಂತಹ ವಸ್ತುಗಳು ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಈ ರೀತಿ ಬದಲಾವಣೆ ಎಲ್ಲ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದನ್ನ ಪಡಿತಾ ಇದ್ದಾರೆ, ಪಡೆಯೋದ್ರ ಹಿನ್ನೆಲೆಯಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾದ್ರೆ ಒಬ್ಬೊಬ್ರದು ಒಂದೊಂದು ಗೋಲ್ ಆದ್ರೆ, ಇಸ್ ದೇರ್ ಎನಿಥಿಂಗ್ ಕಾಮನ್? ಇಸ್ ದೇರ್ ಎನಿಥಿಂಗ್ ಕಾಮನ್ ದಟ್ ಎವ್ರಿ ಒನ್ ಆರ್ ಸೀಕಿಂಗ್? ಆ ತರ ನೋಡಿದಾಗ ಖಂಡಿತವಾಗ್ಲೂ ಹೌದು. ಇಫ್ ವಿ ಡೀಪ್ಲಿ ಎಕ್ಸಾಮಿನ್, ಸ್ವಲ್ಪ ಒಳಹೊಕ್ಕೆ ನೋಡಿದ್ರೆ, ಎಲ್ಲರೂ ತಗೊಳ್ತಾ ಇರುವಂತದ್ರದನ್ನ ಮೂಲಭೂತವಾದಂತ ಕಾನ್ಸೆಪ್ಟ್ ಅನ್ನ ನೋಡಿದಾಗ, ನಾವು ದುಡ್ಡು, ಮನೆ, ಕಾರು, ಬಂಗಲೆ ಇದ್ ಏನೇ ಇದ್ರು ಕೂಡ, ಇದೆಲ್ಲವೂ ಕೂಡ ಇಟ್ ಬಾಯ್ಲ್ಸ್ ಡೌನ್ ಟು ಯೂನಿವರ್ಸಲ್ ಗೋಲ್ಸ್. ಯೂನಿವರ್ಸಲ್ ಗೋಲ್ಸ್ ಅಂತ ಅಂದಾಗ ಯಾವುದು ಅಂತಂದ್ರೆ ನಿಮ್ಮ ಕಣ್ಮುಂದೆನೇ ಇದೆ. ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಸೆಕ್ಯೂರಿಟಿ ಅಂತ ಅಂದಾಗ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ? ಇಟ್ ಇಸ್ ಅ ಡಿಸೈರ್ ಟು ಬಿ ಮೋರ್ ಸೆಕ್ಯೂರ್. ಇದು ಸೆಕ್ಯೂರಿಟಿ ಅನ್ನೋದು ಮನುಷ್ಯನಿಗೆ ಮಾತ್ರ ಅಲ್ಲ, ಈವನ್ ಪ್ರಾಣಿಗಳಿಗೂ ಕೂಡ ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಬೇಸಿಕ್ ಸರ್ವೈವಲ್ ನೀಡ್ಸ್ ಅಂತ ನಾವ್ ಯಾವ್ದು ಕರಿತೀವಿ ಅಂದ್ರೆ, ಹೊಟ್ಟೆಗಿರಬಹುದು, ಬಟ್ಟೆಗಿರಬಹುದು, ಒಂದು ವಾಸಕ್ಕೆ ಸ್ಥಳ ಇರಬಹುದು, ಇದೆಲ್ಲವೂ ಕೂಡ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಬೇಕು. ಆದ್ರೆ ಇಷ್ಟೇನಾ? ಇದು ಪ್ರಾಣಿಗಳಿಗಾದ್ರೆ ನಾವು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಆಫ್ ಅನಿಮಲ್ಸ್ ಅಲ್ವಾ? ವಿ ಕಾಲ್ ಅವರ್ ಸೆಲ್ಸ್ ಆಸ್ ಇಂಟೆಲಿಜೆಂಟ್ ಅನಿಮಲ್ಸ್ ಅಲ್ವಾ? ಸೊ ನಮ್ಮ ಡಿಸೈರ್ ಸೆಕ್ಯೂರಿಟಿಲಿ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ. ಸ್ಟೇಟಸ್ ಬೇಕು. ನಮ್ಗೆ ಯಾವಾಗ ಸೆಕ್ಯೂರ್ ಅನ್ಸುತ್ತೆ ಅಂದ್ರೆ, ಒಂದು ಪೊಸಿಷನ್, ಸ್ಟೇಟಸ್, ಸಮಾಜದಲ್ಲಿ ಯಾರೊಬ್ರು ನೋಡಿ ನಮ್ಮನ್ನ ಗುರುತಿಸಿದಾಗ ಐ ಆಮ್ ಸೆಕ್ಯೂರ್. ಇನ್ನೊಬ್ಬೊಬ್ರಿಗೆ ನನ್ನ ಸುತ್ತಮುತ್ತ ಜನ ಇದ್ದಾಗ ನಾನ್ ಸೆಕ್ಯೂರ್ ಅನ್ಸುತ್ತೆ. ಒಬ್ಬನೇ ಇದ್ದಾಗ ಲೋನ್ಲಿನೆಸ್, ಅಲೋನ್, ನನ್ಗೆ ಯಾರು ಇಲ್ಲ, ಈ ರೀತಿಯ ಭಾವನೆಗಳು. ನನ್ ಮದುವೆ ಆಗ್ಬೇಕು ಅನ್ನೋ ಇಷ್ಟಪಡೋದು ಯಾಕೆ? ಪರಿಪೂರ್ಣತೆ ಆಗತ್ತೆ ಅನ್ನೋ ಒಂದು ಹುಮ್ಮಸ್ಸಿನಿಂದ, ಅಂದ್ರೆ ಪೀಪಲ್ ಬೇಕು ಅನ್ಸುತ್ತೆ. ಇನ್ನೊಬ್ಬೊಬ್ರಿಗೆ ನನಗೆ ಒಂದು ಸೂರು ಬೇಕು, ನನ್ನದೇ ಆದಂತ ಸೂರು ಬೇಕು, ಕಾಮನ್. ಆದ್ರೆ ಇಷ್ಟಕ್ಕೆ ನಿಲ್ಲಿಲ್ಲ ಮನುಷ್ಯಂದು. ಎಷ್ಟರ ಮಟ್ಟಿಗೆ ಅಂದ್ರೆ, ವಿ ಗೋ ಟು ಸಚ್ ಎನ್ ಎಕ್ಸ್ಟೆಂಟ್, ವಿ ಗೋ ಫಾರ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅಂತ ಅಂದಾಗ ನಮಗ್ ಗೊತ್ತು, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕರೆಯುವಂತ LIC.
ಯೋಗವನ್ನ ಅಂದ್ರೆ ಪಡೆಯೋದಕ್ಕೆ, ಕ್ಷೇಮವನ್ನ ಪಡೆದಿದ್ದನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನೋದನ್ನ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಸಹಜವಾಗಿ ಎಲ್ಲರೂ ಮಾಡ್ತೀವಿ, ಯಾಕಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ಮನೆಯೋ ಸೆಕ್ಯೂರ್ ಆಗಿರ್ಲಿ ಅನ್ನೋ ಒಂದು ಭಾವನೆಯಲ್ಲಿ. ಆದ್ರೆ ಅಷ್ಟಕ್ಕೆ ನಿಲ್ಲಿಲ್ಲ. ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲದೆ ನೀವು ಒಬ್ಬ ಮ್ಯೂಸಿಷಿಯನ್ ಅನ್ನು ಕೇಳಿ ಅವರು ಥ್ರೋಟ್ಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಒಬ್ಬ ಫುಟ್ಬಾಲ್ ಪ್ಲೇಯರ್ ನ ಕೇಳಿ ಅವರು ಕಾಲ್ಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅಂದ್ರೆ ಎವ್ರಿ ಒನ್ ಆರ್ ಗೋಯಿಂಗ್ ಬಿಹೈಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಕ್ಯೂರಿಟಿ. ಡೋಂಟ್ ವಿ ನೀಡ್ ಇಟ್? 100% ವಿ ನೀಡ್ ಇಟ್. ದ ಸೆಕೆಂಡ್ ಆಸ್ಪೆಕ್ಟ್ ಈಸ್ ಪೀಸ್, ಅಂದ್ರೆ ಶಾಂತಿ. ನಾವೆಲ್ಲ ಅಂತೀವಿ ಮನೆ ಇದೆ, ಮದುವೆ ಆಗಿದೆ, ಮಕ್ಕಳಿವೆ, ಆದ್ರೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಾವು ಎಲ್ಲದರ ಹಿಂದೆ ಹೋಗ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ಶಾಂತಿಗೆ. ಮೈಂಡ್ ಫ್ರೀ ಆಫ್ ಕನ್ಸರ್ನ್ಸ್ ಅಂತ ಬಂದಾಗ ಐ ವಾಂಟ್ ಟು ಬಿ ಕಂಫರ್ಟಬಲ್ ವಿತ್ ಮೈ ಸೆಲ್ಫ್, ಐ ವಾಂಟ್ ಟು ಬಿ ಕಂಫರ್ಟಬಲ್ ವಿತ್ ಅದರ್ಸ್. ಈ ರೀತಿ ಒಂದೊಂದು ರೀತಿಯಲ್ಲಿ ಕೂಡ ಆ ಶಾಂತಿಯನ್ನ ಹುಡುಕ್ತಾ ಇದೀವಿ. ವಿ ಆರ್ ಜಸ್ಟ್ ಹಂಟಿಂಗ್ ಫಾರ್ ದಟ್ ಪೀಸ್. ವಿ ಗೋಸ್ ಟು ಮೆನಿ ಪ್ಲೇಸಸ್ ಅಂಡ್ ಹಂಟ್ ಫಾರ್ ದಟ್ ಪೀಸ್. ಇದನ್ನ ಹೇಳುವಾಗ ನಂಗೊಂದು ಜೋಕ್ ನೆನಪು ಬರುತ್ತೆ. ಇಬ್ರು ಯೋಧರು, ಸೋಲ್ಜರ್ಸ್, ದೇ ಆರ್ ಫೈಟಿಂಗ್ ದ ವಾರ್ ಇನ್ ದ ಬಾರ್ಡರ್. ಒನ್ ಪರ್ಸನ್ ಆಸ್ಕ್ಸ್ ದ ಅದರ್, ವೈ ಆರ್ ಯು ಹಿಯರ್? ಆಗ ಒಬ್ಬ ಹೇಳ್ತಾನೆ, ಆ ಯೋಧ ಹೇಳ್ತಾನೆ, ನನಗೆ ಯುದ್ಧ ಅಂದ್ರೆ ಇಷ್ಟ, ಆದ್ರಿಂದ ಇಲ್ಲಿದ್ದೀನಿ, ನಾನು ಯುದ್ಧ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ. ಆ ಉತ್ತರ ಹೇಳಿದವನು ಇನ್ನೊಬ್ಬ ವ್ಯಕ್ತಿಯನ್ನ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿದ್ಯಾ ಅಂತ. ಅವ್ನು ಹೇಳ್ತಾನೆ, ನನಗ್ ಮದುವೆ ಆಗಿದೆ, ಶಾಂತಿ ಅನ್ನೋದಿಷ್ಟ, ಅದಕ್ಕೆ ಇಲ್ಲಿದ್ದೀನಿ ಅಂತ. ಹಲವಾರು ಜನ ನಗ್ತಾ ಇರಬಹುದು, ಮನೇಲಿ ಕೂಡ ಪರಿಸ್ಥಿತಿ ಹಾಗೆ ಇರುತ್ತೆ. ಆ ಯುದ್ಧಕ್ಕಿಂತ ಈ ಯುದ್ಧವೇ ಬೆಟರ್ ಅಂತ ಅನ್ಸುತ್ತೆ. ತಮಾಷೆ ಅಷ್ಟೇ. ಆದ್ರೆ ನಾವೆಲ್ಲರೂ ಕೂಡ ಆ ಶಾಂತಿಗಾಗಿ ಹಾತೊರಿತಾ ಇದೀವಿ. ಮೂರನೇದು ಹ್ಯಾಪಿನೆಸ್. ಯಾರಿಗ್ ಬೇಡ ಹ್ಯಾಪಿನೆಸ್? ಎಲ್ಲರಿಗೂ ಬೇಕಾಗಿರೋದೇ ಅದು. ನಮ್ಮ ಜೀವನದ ಕೇಂದ್ರ ಬಿಂದು ಅಂತ ತಗೊಂಡಾಗ ಹ್ಯಾಪಿನೆಸ್, ಆನಂದ, ಪ್ಲೆಷರ್, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್. ನಾವು ಮೂವಿಗೆ ಹೋಗೋದಿರ್ಬಹುದು, ಮಾಲ್ಗೆ ಹೋಗೋದಿರ್ಬಹುದು, ಡ್ರೆಸ್ ಹಾಕೊಳ್ಳೋದಿರ್ಬಹುದು. ಯಾಕೆ? ಐ ಫೀಲ್ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಈ ರೀತಿ ಒಂದೊಂದರಿಂದ ಒಂದೊಂದು. ನನಗೆ ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ ಬೆಳೆಸ್ಕೋತೀನಿ, ನಾನು ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೋತೀನಿ. ಯಾಕೆ? ಐ ವಿಲ್ ಬಿ ಹ್ಯಾಪಿ ಬಿಕಾಸ್ ಆಫ್ ದಟ್. ನನ್ನ ಯಾವುದೇ ಆ ಪೀಸ್ ಇರಬಹುದು, ಆ ಸೆಕ್ಯೂರಿಟಿ ಇರಬಹುದು, ಎಲ್ಲ ಬಾಯ್ಲ್ಸ್ ಡೌನ್ ಟು ದ ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ದಟ್ ಇಸ್ ಹ್ಯಾಪಿನೆಸ್. ವಿ ವಾಂಟ್ ಟು ಅಚೀವ್ ಅಂಡ್ ಅಕಂಪ್ಲಿಷ್ ಸಮಥಿಂಗ್ ಬಿಕಾಸ್ ವಿ ಫೀಲ್ ವಿ ವಿಲ್ ಬಿ ಹ್ಯಾಪಿ ಬಿಕಾಸ್ ಆಫ್ ದಟ್. ಹ್ಯಾಪಿನೆಸ್ ಅಂದ ಕೂಡ ನಂಗೊಂದು ಜೋಕ್ ನೆನಪು ಬರುತ್ತೆ, ಬಟ್ ಇಟ್ ಇಸ್ ನಾಟ್ ಜಸ್ಟ್ ಅ ಜೋಕ್, ಇಟ್ಸ್ ಅ ಪಾಯಿಂಟ್ ಟು ಕಾಂಟೆಂಪ್ಲೇಟ್. ಮೆನಿ ಪೀಪಲ್ ಆರ್ ದೇರ್. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಟೂ ಕೈಂಡ್ಸ್ ಆಫ್ ಪೀಪಲ್ ಯಾವ ರೀತಿ ಇರ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಜನ ಇರ್ತಾರೆ, ವೇರ್ ಎವರ್ ದೇ ಗೋ ದೇ ಟೇಕ್ ಹ್ಯಾಪಿನೆಸ್. The first type of people, wherever they go, they take happiness with them. The second type of people, whenever they go from that place, there will be happiness. ನಿಮ್ಮಲ್ಲಿ ಕೂಡ ಹಲವಾರು ಜನ ಅನ್ಕೋತಾ ಇರಬಹುದು, ಹಾ ಬೇರೆಯವ್ರಿಗೆ ನೋಡದೆ ನಮ್ಮನ್ನ ನಾವು ಎಕ್ಸಾಮಿನ್ ಮಾಡ್ಕೊಳ್ಳಿಕ್ಕೆ ಈ ಪ್ರಶ್ನೆ ಇತ್ತು. ಈ ಮುಖ್ಯವಾದಂತ ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್, ದೀಸ್ ತ್ರೀ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೋಲ್ಸ್. ಯೂನಿವರ್ಸಲ್ ಗೋಲ್ಸ್ ಅಂದ್ರೆ ಏನು? ಇದು ಯಾವುದೇ ಸಂದರ್ಭದಲ್ಲಿ 50 ವರ್ಷದ ಹಿಂದೆ ಇದ್ದಂತ ವ್ಯಕ್ತಿ ಕೇಳಿ, 500 ವರ್ಷದ ಹಿಂದೆ ಇದ್ದಂತ ವ್ಯಕ್ತಿ ಕೇಳಿ, ಪುರಾಣದಲ್ಲಿದ್ದಂತವ್ರು ಕೇಳಿ, ಋಷಿ ಮುನಿಗಳನ್ನು ಕೇಳಿ, ಎಲ್ಲರೂ ಹೇಳೋದು ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಇವತ್ತಿನ ವ್ಯಕ್ತಿಗಳನ್ನ ಕೇಳಿ ಅವ್ರು ಕೇಳೋದು ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಇನ್ನು 1000 ವರ್ಷ ಬಿಟ್ಟು ಕೇಳಿ, ಮನುಷ್ಯ ಜನಾಂಗ ಉಳಿದಿದ್ರೆ ಅವ್ರು ಹೇಳೋದು, ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್. ಈ 3 ಸಿಕ್ಕಿದ್ರೆ ಐ ವಿಲ್ ಬಿ ಫುಲ್ಫಿಲ್ಡ್. So don't you feel these 3 things make the 3 pillars? ನಾವು ಒಂದು ಕ್ಯಾಮ್ರಾ ನಿಲ್ಲಿಸಬೇಕು ಅಂದ್ರೆ ಟ್ರೈಪಾಡ್ ಅಂತ ನಿಲ್ಲಿಸ್ತೀವಲ್ಲ, ಆ ಟ್ರೈಪಾಡ್ ಬೇಕಾಗಿರುವಂತ 3 pillars are these 3 things. What are those? Security, peace and happiness. And this is true fulfillment. We are searching it, hunting it outside. But the problem is that the scriptures comment that this is true fulfillment and you need to go behind all these things, and we are all working towards attaining these things through different methods. ನಾನಾಗ್ಲೇ ಹೇಳಿದ ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಅದನ್ನ ಅಚೀವ್ ಮಾಡ್ಲಿಕ್ಕೆ, ಅಕಂಪ್ಲಿಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. and nothing wrong in it. Same goals, different methods. Next slide madam. Yeah. So scriptures ಹೇಳುತ್ತೆ, ನೀವು ಎಲ್ಲರೂ ಕೂಡ ಹುಡುಕ್ತಾ ಇರೋದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೌದು. And we all require all these things. No question about it. The scriptures ಯಾವತ್ತೂ ಹೇಳೋದಿಲ್ಲ. ನಿನ್ನೆ ಕೂಡ ಹೇಳಿದೆ, ಅರ್ಥ ಮತ್ತು ಕಾಮವನ್ನ ಯಾವತ್ತೂ ಕೂಡ ನಮ್ಮ ದೇಶ ರಿಜೆಕ್ಟ್ ಮಾಡದಲೇ ಇದ್ದಂತ ದೇಶ. ಅದನ್ನ ಧರ್ಮಾಧಾರಿತವಾಗಿ ತಗೊಳ್ಳಿ, ಇದನ್ನೆಲ್ಲವನ್ನ ಅನುಭವಿಸಿ, ಇದನ್ನೆಲ್ಲವನ್ನ ಹುಡುಕಿ, ಇದನ್ನೆಲ್ಲ ಪಡ್ಕೊಳ್ಳಿ. Then and then alone you will be fulfilled. But scriptures comment one more line. Scriptures comment one more important line, and that is, scriptures say, whatever you are seeking,
whatever you are seeking, we'll go to the next slide. Whatever we are seeking, it is a misplaced search. ಯಾಕೆ ಈ ಮಿಸ್ಪ್ಲೇಸ್ ಸರ್ಚ್ ಅಂತ ಯಾಕೆ ಹೇಳುತ್ತೆ? ಸ್ಕ್ರಿಪ್ಚರ್ಸ್ ಹಾಗಾದ್ರೆ ಸುಮ್ಮನೆ ಹೇಳ್ತಾ ಇದೆ ಶ್ರದ್ಧೆಯಲ್ಲಿ ನಂಬೋಣ ಅನ್ನೋದಲ್ಲ. ಇದಕ್ಕೆ ನಿಜವಾಗ್ಲೂ ನಡೆದಂತ ಒಂದು ಘಟನೆ, ಸ್ವಲ್ಪ ವರ್ಷದ ಹಿಂದೆ ನಡೆದಂತ ಘಟನೆ. ಹಿಂದೆ ಒಂದು 50-55 ವರ್ಷಗಳ ಹಿಂದೆ ಟ್ರೈನ್ ನಲ್ಲಿ ಓಡಾಡ್ತಾ ಇದ್ದಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಈ ದಕ್ಷಿಣ ಭಾರತ, ಸೌತ್ ಇಂಡಿಯಾ ಇಂದ ನಾರ್ತ್ ಇಂಡಿಯಾ ಡೆಲ್ಲಿಗೆ ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾರೆ. ಟ್ರೈನ್ ನಲ್ಲಿ ಹೋಗ್ತಾ ಇದ್ದಾಗ ಈ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಹಲವಾರು ಕ್ಯಾಶ್ ನ ಇಟ್ಕೊಂಡು, ಅವಾಗ ಇವಾಗ ತರ ಕ್ರೆಡಿಟ್ ಕಾರ್ಡ್ ಎಲ್ಲ ಇಲ್ಲ, ಕ್ಯಾಶ್ ನ ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿದ್ದಂತ ಬೋಗಿಯಲ್ಲಿ ಒಬ್ಬ ಕಳ್ಳ, ಸಖತ್ತು ಟ್ಯಾಲೆಂಟೆಡ್ ಕಳ್ಳ, ಎಲ್ಲಿ ಯಾವುದೇ ಸಿಕ್ಕಿದ್ರೆ ಹಾಗೆ ಎತ್ತಕ್ ಬರುವಂತ ಕಳ್ಳ. ಸೊ ಆ ರೀತಿ ಇಬ್ರು ಒಂದೇ ಬೋಗಿಯಲ್ಲಿ, ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಎದುರು ಬದ್ರು ಕೂತಿದ್ದಾರೆ. ಅಂಡ್ ಟ್ರೈನ್ ಜರ್ನಿ 2.5 ದಿನ, 2 ರಾತ್ರಿಗಳು ಕಳಿಬೇಕು, ಆಗ ಡೆಲ್ಲಿ ಸಿಗತ್ತೆ. ಈ ವ್ಯಕ್ತಿ ಮೊದಲನೇ ದಿನ ಇವನ್ಗೇನ್ ಗೊತ್ತಿಲ್ಲ, ಇವನ್ ಪಾಡಿಗೆ ಇವನು ನೋಟ್ನ ಎಣಿಸ್ತಾ ಇದ್ದಾರೆ. ಇಷ್ಟು ಸಾವಿರಾರು ರೂಪಾಯಿಗಳು, ಲಕ್ಷಾಂತರ ರೂಪಾಯಿಗಳು ಎಣಿಸ್ಕೊಂಡು ಅವರ ಬ್ಯಾಗ್ ನಲ್ಲಿ ಕಿಸೆಯಲ್ಲಿ ಇಡ್ತಾರೆ. ಆ ಕಳ್ಳನಿಗೆ ಅನ್ಸುತ್ತೆ, ವಾಹ್, ಈ ಸರಿ ಇನ್ ಬೇರೆಯವ್ರದನ್ನ ಏನು ಕಳ್ತನ ಮಾಡ್ಲೇಬೇಕಾಗಿಲ್ಲ, ಕಳ್ತನ ಮಾಡಿದ್ರೆ ಇವ್ರೊಬ್ರದನ್ನ ಕಳ್ತನ ಮಾಡಿದ್ರೆ ಇನ್ನಾಗತ್ತೆ, ನನಗೆ ಬೇಕಾದಷ್ಟು ತಿಂಗಳುಗಳ ಕಾಲ ಆಗತ್ತೆ ಅಂತ ಹೊಂಚ್ ಹಾಕ್ತಾ ಇದ್ದಾನೆ. ಅವ್ನ್ ಹೊಂಚ್ ಹಾಕಿ ಅಂದ್ಕೊಂಡಿದ್ದಂದ್ರೆ, ಇವಾಗಲ್ಲ ಕಳ್ತನ ಮಾಡ್ಬೇಕಾರದು, ಎಲ್ಲರೂ ರಾತ್ರಿ ಮಲಗ್ತಾರಲ್ಲ ಆಗ ಹುಡುಕಿ ಅದನ್ನ ತಗೊಂಡು ಎತ್ ಬಿಡ್ತೀನಿ. ಆಯ್ತು, ಸಂಜೆ ಆಯ್ತು, ರಾತ್ರಿ ಆಯ್ತು, ನಿದ್ದೆ ಮಾಡೋ ಸಮಯ ಬಂತು. ಆ ಶ್ರೀಮಂತ ವ್ಯಕ್ತಿ ಹೋಗಿ ರೆಸ್ಟ್ ರೂಮ್ ಹೋಗಿ ತನ್ನ ಶೌಚವನ್ನೆಲ್ಲ ಮುಗಿಸಿ ಹಿ ಕಮ್ಸ್ ಬ್ಯಾಕ್. ಅಂಡ್ ಅಷ್ಟೊತ್ತಿಗೆ ಈ ವ್ಯಕ್ತಿ ಕೂಡ ಹೋಗ್ತಾನೆ, ಶೌಚವನ್ನ ಮುಗಿಸಿ ಬರ್ತಾನೆ. ಮಲ್ಕೊಂಡ್ರು. ರಾತ್ರಿ ಒಂದು 11:30-12 ಗಂಟೆ ಆಯ್ತು. ಎಲ್ಲರೂ ಮಲಗಿದ್ದಾರೆ, ಕತ್ತಲೆ. ಮತ್ತು ಈ ವ್ಯಕ್ತಿ ಹೇಳಿದ ಹಾಗೆ ಈಸ್ ಅ ಮಾಸ್ಟರ್ ಥೀಫ್. ಹುಡುಕ್ತಾ ಇದ್ದಾನೆ, ಹೇಗೆ ಅಂದ್ರೆ ಹಾಗ ಹುಡುಕ್ತಾ ಇದ್ದಾನೆ, ಎಲ್ಲೂ ಸಿಗ್ತಾ ಇಲ್ಲ. ದಿಂಬ್ ಕೆಳಗ್ ಹುಡುಕ್ತಾ, ಎಲ್ಲೆಲ್ಲಿ ನೋಡಿದ್ರು ಸಿಗ್ತಾ ಇಲ್ಲ. ಆಯ್ತು, ಮಾರನೇ ದಿನ ಬೆಳಗ್ಗೆ ಆಯ್ತು. ಬೆಳಗ್ಗೆ ಆಗಿತ್ತು, ಹೋಗಿ ಹಲ್ಲು ಉಜ್ಕೊಂಡ್ಬಂದು ಸ್ನಾನ ಎಲ್ಲ ಆಗಿ ಮತ್ತೆ ಬಂದ್ರೆ ಮತ್ತೆ ಆ ಶ್ರೀಮಂತ ವ್ಯಕ್ತಿ ದುಡ್ಡನ್ನ ಎಣಿಸ್ತಾ ಇದ್ದಾನೆ. ಈ ವ್ಯಕ್ತಿ ಅನ್ಕೊಂಡ ಕಳ್ಳ, ದುಡ್ಡಿದೆ, ಆದ್ರೆ ಎಲ್ಲಿದೆ, ಕಾಣಿಸ್ತಾನೆ ಇಲ್ವಲ್ಲ, ಸಿಗ್ತಾ ಇಲ್ವಲ್ಲ, ಇವತ್ ರಾತ್ರಿ ನಾನು ಹುಡುಕ್ತೀನಿ, ಖಂಡಿತ ಮಾಡ್ತೀನಿ, ಇವತ್ತು ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ರಾತ್ರಿ ಆಯ್ತು, ಸೇಮ್ ಎಪಿಸೋಡ್ ಕಂಟಿನ್ಯೂ ಅಂಡ್ ದ ಸೇಮ್ ರಿಸಲ್ಟ್ ಆಲ್ಸೋ. ಹಿ ಕುಡ್ ನಾಟ್ ಗೆಟ್ ಇಟ್. 2 ದಿನ ಆಗಿ ಡೆಲ್ಲಿ ಇನ್ನೇನೊಂದು 50-100 ಕಿಲೋಮೀಟರ್ ಇದೆ. ಆಗ ಈ ವ್ಯಕ್ತಿ ಹೆಂಗ್ ಮಿಸ್ ಆಗಕ್ ಸಾಧ್ಯ? ನಾನು ಇದುವರೆಗೂ ಯಾವತ್ತೂ ಸೋತೇ ಇಲ್ಲ, ಈ ಕಳ್ತನದಲ್ಲಿ ನಾನು ಯಾವತ್ತೂ ಮಿಸ್ ಮಾಡಿದ್ದೇ ಇಲ್ಲ, ಇದು ಹೇಗಾಯ್ತು ಅಂತ ತಿಳ್ಕೊಬೇಕು ಅಂತ ಹೇಳಿ ಆ ವ್ಯಕ್ತಿಗೆ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳ್ತಾನೆ, ಸರ್, ನಾನೊಬ್ಬ ನಿಜವಾಗ್ಲೂ ಹೇಳ್ತೀನಿ ಕಳ್ಳನೆ. ನಿಮ್ಮ ಹತ್ರ ಇದ್ದಂತ ದುಡ್ಡನ್ನ ನಾನು ನೋಡ್ದೆ, ದುಡ್ಡನ್ನ ಕದಿಬೇಕು ಅಂತ ಹೊಂಚ್ ಕೂಡ ಹಾಕ್ದೆ, ಆದ್ರೆ ನಾನು ಸಕ್ಸಸ್ಫುಲ್ ಆಗಿಲ್ಲ. ಆದ್ರೆ ಇದು ಯಾಕೆ ಸಕ್ಸಸ್ಫುಲ್ ಆಗಿಲ್ಲ? ನಾನು ಬೆಳಗ್ಗೆ ಎಲ್ಲ ನಿಮ್ ಹತ್ರ ಇದ್ದ ದುಡ್ಡನ್ನ ನಾನು ನೋಡ್ತಾ ಇದ್ದೆ, ನೀವು ಮಲಕ್ಕೊಂಡ್ಮೇಲೆ ನಾನು ಬರೋ ಜಾಗವನ್ನೆಲ್ಲ ಹುಡುಕಿದೀನಿ, ಆದ್ರೂ ಸಿಕ್ಕಿಲ್ಲ. ಹಾಗಾದ್ರೆ ಯಾಕೆ ಹೀಗೆ ಅಂತ ಹೇಳಿದಾಗ ಆಗ ಆ ಶ್ರೀಮಂತ ವ್ಯಕ್ತಿ ಹೇಳ್ದ, ನಿನ್ನ ಮುಖಭಾವದಲ್ಲಿ ಗೊತ್ತಾಯ್ತು ನೀನ್ ಕಳ್ಳ ಅಂತ, ಅದಕ್ಕೆ ನಾನು ಮುಚ್ಚಿಟ್ಟೆ ಅಂತ. ಎಲ್ಲಿ ಮುಚ್ಚಿಟ್ರಿ? ನಾನ್ ಎಲ್ಲ ಕಡೆ ಹುಡುಕಿದೀನಿ, ನಾನು ಎಲ್ಲಿ ನೋಡಿದ್ರು ಸಿಗ್ತಾ ಇರಲಿಲ್ಲ, ಎಲ್ಲಿ ಮುಚ್ಚಿಟ್ರಿ ಅಂತ ಅಂದಾಗ, ನನಗ್ ಗೊತ್ತಿತ್ತು ನೀನ್ ನನ್ ಕಡೆ ಎಲ್ಲಾ ಕಡೆ ಹುಡುಕ್ತೀಯ ಅಂತ. ನೀನು ಶೌಚಕ್ಕೆ ರೆಸ್ಟ್ ರೂಮ್ ಹೋದಾಗ ನಾನು ನಿನ್ನ ದಿಂಬ್ ಕೆಳಗಿಟ್ಟೆ, ಆದ್ರಿಂದ ನಿನಗೆ ಗೊತ್ತೇ ಆಗ್ಲಿಲ್ಲ ಅಂತ. ವಿ ಲಾಫ್ ಬಟ್ ದ ಫ್ಯಾಕ್ಟ್ ಇಸ್ ದಟ್ ಅಷ್ಟು ಲಕ್ಷಾಂತರ ರೂಪಾಯಿ ಅವನ ತಲೆ ದಿಂಬಿನ ಕೆಳಗಿದ್ರೆ ಅವನು ಎಲ್ಲೆಲ್ಲೋ ಹುಡುಕ್ತಾ ಇದ್ದಂತೆ. ಇದೇ ನಮ್ದು ಕೂಡ ಆಗಿರುವಂತದ್ದು. ಪರಿಪೂರ್ಣತೆ, ಶಾಂತಿ, ಸೆಕ್ಯೂರಿಟಿ, ಪೀಸ್ ಅಂತ ನಾವು ಯಾವ್ದನ್ನ ಹೇಳ್ತೀವಿ, ಹ್ಯಾಪಿನೆಸ್ ಅಂತ, these are all within us. That's why scriptures say, the next slide, whatever you seek, it is within. And scriptures point out, ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, scriptures tell us that security, peace and happiness are not just within us. I have marked it. It is within ourselves only ಅಂತ. ಆ ಓನ್ಲಿ ಪದಕ್ಕೆ ತುಂಬಾ ಎಂಫಸಿಸ್ ಇದೆ. ಬೇರೆ ನಾವ್ ಎಲ್ಲೇ ಹುಡುಕಿದ್ರು ಅದು ಮಿಸ್ಪ್ಲೇಸ್ ಸರ್ಚ್ ಆಗತ್ತೆ. ಇದಕ್ಕೆ ಇನ್ನೊಂದು ಕೂಡ ಪುರಾಣದಲ್ಲಿ ಬರುವಂತ ಕಥೆ. ಭಗವಂತ ಈ ಅತ್ಯಂತ ಅಮೂಲ್ಯವಾದಂತ ವಸ್ತು ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಯಾರಿಗೂ ತುಂಬಾ ಸುಲಭವಾಗಿ ಸಿಗೋ ತರದ್ ಇರ್ಬಾರ್ದು. ಆಗ ತುಂಬಾ ಸುಲಭವಾಗಿ ಸಿಕ್ಕದ ಅಮೂಲ್ಯ ಎಲ್ಲಿ ಬಂತು, ವ್ಯಾಲ್ಯೂಯಬಲ್ ಎಲ್ಲಿ ಬಂತು? ಸೊ ಆ ದೃಷ್ಟಿಯಿಂದ ಅವನು ಯೋಚನೆ ಮಾಡದಂತೆ ಇದನ್ನ ಬೆಟ್ಟದ ಮೇಲೆ ಇಡ್ಲಾ ಅಂತ. ಬೆಟ್ಟದ ಮೇಲೆ ಇಟ್ರೆ ಟ್ರೆಕ್ಕಿಂಗ್ ಮಾಡಿ ಪಡೆದು ಬಿಡ್ತಾರೆ ಅಂತ. ಸಮುದ್ರದ ಆಳದಲ್ಲಿ ಇಡ್ಲಾ ಅಂತ ನೋಡದಂತೆ. ಈಜ್ಕೊಂಡ್ ಹೋಗಿ ಮೆರೀನ್ ಇಂಜಿನಿಯರಿಂಗ್ ಎಲ್ಲ ಕಲ್ತಿರುವಂತ ಮನುಷ್ಯರು ಪಡೆದು ಬಿಡ್ತಾರೆ ಅಂತ. ಸ್ಪೇಸ್ ನಲ್ಲಿ ಇಡ್ಲಾ ಅಂದ್ರೆ ಸ್ಯಾಟಲೈಟ್ಸ್ ನ ಲಾಂಚ್ ಮಾಡಿ ಪಡ್ಕೊಂಡ್ಬಿಡ್ತಾರೆ ಅಂತ. ಎಲ್ಲೆಲ್ಲಿ ನೋಡಿದ್ರು ಎಲ್ಲಿ ಇಡೋದನ್ ಗೊತ್ತಾಗ್ದಲೆ ಕೊನೆಗೆ ಪರಮಾತ್ಮ ತೀರ್ಮಾನ ಮಾಡದಂತೆ ಅವನ ಇಂದ್ರಿಯಗಳೆಲ್ಲವೂ ಕೂಡ ಹೊರಮುಖವಾಗಿರೋದ್ರಿಂದ ಆ ಅಮೂಲ್ಯವಾದ ವಸ್ತುವನ್ನ ಒಳಗಿಟ್ಟು ಬಿಟ್ರೆ ನೋಡೋದೇ ಇಲ್ಲ ಅಂತ. ಇದು ನನ್ನ ಮಾತಲ್ಲ, ಇದು ಕಠೋಪನಿಷತ್ತಿನ ಮಾತು. ಪರಾಂಚಿಕಾನಿ ವ್ಯತರಣತ್ ಸ್ವಯಂಭೂ.
ನಮ್ಮ ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ನಾವು ಫುಲ್ಫಿಲ್ಮೆಂಟ್, ಸೆಕ್ಯೂರಿಟಿ, ಪೀಸ್, ಹ್ಯಾಪಿನೆಸ್ ಇದೆಲ್ಲವನ್ನು ಹೊರಗೆ ನೋಡ್ತೀವಿ. ಆದ್ರೆ ಅದಿರೋದು ನಮ್ಮ ಒಳಗೆ ಏನದನ್ನು ಮರಿತೀವಿ. ದಿಸ್ ಇಸ್ ಕಾಲ್ಡ್ ದ ಮಿಸ್ಪ್ಲೇಸ್ ಸರ್ಚ್. ಸೊ ನಾವು ಸರ್ ನೀವು ಮಿಸ್ಪ್ಲೇಸ್ ಸರ್ಚ್ ಏನೋ ಹೇಳ್ಬಿಟ್ರಿ, ಬಟ್ ಈಗ ಹಾಗಿದ್ರೆ ಇದನ್ನ ಪಡೆಯೋದಾದ್ರೂ ಹೇಗೆ? ನೀವೇನೋ ಹೇಳ್ತಾ ಇದೀರಾ ಇಟ್ ಇಸ್ ವಿದಿನ್ ಅವರ್ ಸೆಲ್ಸ್ ಅನ್ನೋ ತರ. ಆದ್ರೆ ಇದನ್ನ ಅವರ್ ಸೆಲ್ಸ್ ಅನ್ನೋದನ್ನ ಹೆಂಗ್ ರಿಯಲೈಸ್ ಮಾಡೋದು ಅಂತ ನೋಡ್ಕೋದಾದ್ರೆ, ಇದು ನಮ್ಗೆ ಹಲವಾರು ಜನಕ್ಕೆ ಅನ್ಸುತ್ತೆ, ಸರ್ ನೀವೇನೋ ಹೇಳ್ತಿದ್ದೀರಾ, ಬಟ್ ಹೌ ಟು ಬಿಲೀವ್? ಇಟ್ ಇಸ್ ಕವರ್ಡ್, ಇಟ್ ಇಸ್ ಹಿಡನ್, and discovering is called the attainment of fulfillment. The discovering na discovering, that is the discovery. Today's scripture, ಭಾರತದ ಜ್ಞಾನ ಧಾರೆಯಲ್ಲಿ ಬರ್ತಾ ಇರುವಂತಹ ಸ್ಕ್ರಿಪ್ಚರ್, it is the scripture of discovery. And what is that scripture? Yesterday I dealt very little because of this. ನೆನ್ನೆ ಕೊನೆಯ ಪ್ರಶ್ನೆ ಉತ್ತರ ಮೀಮಾಂಸೆ ಬಂದಾಗ ನಾನು ಯಾಕೆ ಕಡಿಮೆ ಮಾತಾಡಿದೆ ಅಂದ್ರೆ, today's topic is attainment of fulfillment, the key to fulfillment through the Upanishads. The word Upanishad itself means a lot. ಉಪನಿಷತ್ ಅನ್ನೋದು 3 ಪದಗಳಿಂದ 3 ಭಾಗಗಳಿಂದ ಆಗಿದೆ. ಉಪ ಅಂದ್ರೆ ಸಿಟ್ಟಿಂಗ್ ನಿಯರ್, ಸಿಟ್ಟಿಂಗ್ ವೆರಿ ಕ್ಲೋಸ್, ಸಿಟ್ಟಿಂಗ್ ಕ್ಲೋಸ್ ಟು ಅ ಗುರು. ನೀ ಅಂತಂದ್ರೆ ಅದು ವಿಸರ್ಗವಾಗಿ ನಿಶ್ಚಯ ಜ್ಞಾನ, ಖಂಡಿತ, ಡೌಟ್ಲೆಸ್, ನೋ ಸಂಶಯ. ಶತ್ ಅಂತ ಅಂದಾಗ 3 ಅರ್ಥಗಳನ್ನ ಶಂಕರಾಚಾರ್ಯರು ತಮ್ಮ ಕಠೋಪನಿಷತ್ ಭಾಷ್ಯದಲ್ಲಿ ಬರೀತಾರೆ. ಅದಕ್ಕೆ 3 ಅರ್ಥಗಳನ್ನು ಬರೆಯೋದು ಅವಸಾದನ, ಗತಿ, ವಿಶರಣ ಅಂತ. ಆ 3 ಅರ್ಥ ಮೂಲಭೂತವಾಗಿ ಏನು ಅಂತಂದ್ರೆ ಹ್ಯೂಮನ್ ಸಫರಿಂಗ್. ಸೊ ದ ಸ್ಕ್ರಿಪ್ಚರ್ಸ್ ದಟ್ ಡೀಲ್ ವಿತ್ ದ ಡಿಸ್ಟ್ರಕ್ಷನ್ ಆಫ್ ಹ್ಯೂಮನ್ ಸಫರಿಂಗ್ ಅಂಡ್ ಅಟೈನ್ಮೆಂಟ್ ಆಫ್ ಫುಲ್ಫಿಲ್ಮೆಂಟ್ ಈಸ್ ಉಪನಿಷತ್ಸ್. ಸೊ ಈ ಉಪನಿಷತ್ತನ್ನ ತಿಳ್ಕೊಳ್ಳಿಕ್ಕೆ ಕಾತರರಾಗಿದ್ದೀರಾ? ಅಂಡ್ ಇಟ್ಸ್ ಅ ಗ್ರೇಟ್ ಥಿಂಗ್. ಜಗತ್ನಲ್ಲಿ ಇವತ್ತೂ ಕೂಡ ಯಾವ ಸೈಂಟಿಸ್ಟ್ಗಳು ಕೂಡ ಇದರ ಹತ್ರಕ್ಕೂ ಬರಕ್ಕಾಗದಲೇ ಇದ್ದಂತ ಎಂಥ ಯೋಗಿಗಳು ಕೂಡ ಇದರ ಹತ್ರಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಎಲ್ಲರ ಜೀವನದ ಬಲುಮುಖ್ಯ ತುಂಬಾ ದೊಡ್ಡ ವಿಚಾರ ಪಡಿಬೇಕು ಅಂತ ಇರೋದು ಯಾವುದು ಅಂತಂದ್ರೆ ಅದು ಉಪನಿಷತ್. ಅದರಲ್ಲಿ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಉಪನಿಷತ್ ಫಸ್ಟ್ ಅದರದ್ದು ಇಂಟ್ರೊಡಕ್ಷನ್ ವಿಚಾರ ಕೊಟ್ಟು ದೆನ್ ಐ ಗೆಟ್ ಇನ್ ಟು ದ ಆಕ್ಚುಯಲ್ ಟಾಪಿಕ್. ಉಪನಿಷತ್ ಮೀನಿಂಗ್ ಏನೇ ದ ಗ್ರೇಟ್ ಸೀಕ್ರೆಟ್ ಅಂತ. ಇಟ್ಸ್ ಅ ಗ್ರೇಟ್ ಸೀಕ್ರೆಟ್ ಆಸ್ ವೆಲ್ ಆಸ್ ಅನ್ ಓಪನ್ ಸೀಕ್ರೆಟ್. ಯಾಕಂದ್ರೆ ಇದು ಸುಲಭವಾಗಿ ನಿಮ್ಗೆ ಕೇಳಬಹುದು, ಬುದ್ಧಿಯಲ್ಲಿ ಅರ್ಥ ಆಗಬಹುದು, ಆದ್ರೆ ಒಳಕ್ಕೆ ಇಳಿಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಸೊ ಇಟ್ಸ್ ಕಾಲ್ಡ್ ಗ್ರೇಟ್ ಸೀಕ್ರೆಟ್. ದ ಸೆಕೆಂಡ್, ಹೌ ಮೆನಿ ಉಪನಿಷತ್ಸ್ ಆರ್ ದೇರ್ ಅಂತ ಅಂದಾಗ, ಈಚ್ ಅಂಡ್ ಎವರಿ ಶಾಖಾ ಆಫ್ ದ ವೇದ ಹ್ಯಾಸ್ ದ ಉಪನಿಷತ್ಸ್. ದಟ್ಸ್ ವೈ 1080 ಶಾಖಾಸ್ ಆರ್ ದೇರ್, 1080 ಉಪನಿಷತ್ಸ್ ಆರ್ ದೇರ್. ನಿಮ್ಗೆ ಅನ್ನಿಸ್ತಾ ಇದೆ, ಯಪ್ಪ 1080 ಉಪನಿಷತ್ತು ಓದ್ಬೇಕಾ? ಕೈ ಮುಗಿತೀನಿ ಸರ್, ಬಾಯ್ ಬಾಯ್ ಅಂತೀರಾ? ಖಂಡಿತ ಇಲ್ಲ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ರೀಡ್ 1080 ಇದ್ದಿದ್ದು ಅದು 256 ಇಳಿತು, 108 ಇಳಿತು, 32 ಇಳಿತು, ಕೊನೆಗೆ 10 ಬಲು ಮುಖ್ಯವಾದಂತ ಉಪನಿಷತ್ಗಳಿದೆ. ಅಷ್ಟನ್ನಾದ್ರೂ ಓದಿದ್ರೆ ಆಗತ್ತೆ ಅಂತ. ಆದ್ರೆ ನಿಮ್ಮಲ್ಲಿ 10 ಉಪನಿಷತ್ ಬೇಕಿಲ್ಲ, ಒಂದು ಉಪನಿಷತ್ತು ಬೇಕಿಲ್ಲ. ಒಂದು ಉಪನಿಷತ್ತಿನ ಒಂದು ವಾಕ್ಯ ಸಾಕು. ಅದು ನಮಗೆ ಫುಲ್ಫಿಲ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅದನ್ನ ಅನುಭವಿಸ್ತೀವಿ. ಇಟ್ ಇಸ್ ನಾಟ್ ಜಸ್ಟ್ ಟೀಚಿಂಗ್, ಯು ವಿಲ್ ಗೆಟ್ ಇಟ್. ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಗೊಂಡಾಗ ಆ ಉಪನಿಷತ್ ನಲ್ಲಿ ಬರುವಂತದ್ದು ಸ್ಟೈಲ್. ಸ್ಲೈಡ್ ಹೋಗೋಣ. ವಿಲ್ ಕೀಪ್ ಇಟ್ ಇನ್ ಸ್ಲೈಡ್. ಸ್ಟೈಲ್ ಅಂತಂದಾಗ ಇದು ನಾವು ಬೇರೆ ಬೇರೆ ರಿಲಿಜಿಯನ್ ಗಳಲ್ಲಿ ನೋಡಿದಾಗ ಇಟ್ಸ್ ಅ ಪ್ರೀಚಿಂಗ್. ಕ್ರೈಸ್ಟ್ ಗಿವ್ಸ್ ಅ ಪ್ರೀಚಿಂಗ್, ಯು ನೀಡ್ ಟು ಅಕ್ಸೆಪ್ಟ್. ಕುರಾನ್ ಅಲ್ಲಿ ಹೋದಾಗ ಮೊಹಮ್ಮದ್ ಪೈಗಂಬರ್, ಪ್ರಾಫೆಟ್, he gives a preaching, need to accept. But in Indian scriptures, and only in Indian scriptures, it is a form of Q&A, question answers between the guru and disciple. The disciple goes with lot of questions and finally he comes with answers. And ಅದಕ್ಕಿಂತ ತುಂಬಾ ಮುಖ್ಯವಾದ್ದು ಅಂತಂದ್ರೆ ಅಲ್ಲಿ ಇಟ್ ಇಸ್ ಮೋರ್ ಲರ್ನರ್ ಓರಿಯೆಂಟೆಡ್. ಇಲ್ಲಿ ನಾವ್ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ದ ಹಾಗೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ, ಇದೇ ಎಲ್ಲರಿಗೂ ಉತ್ತರ ಅಲ್ಲ. ಪ್ರಶ್ನೆ ಒಂದೇ, ಉತ್ತರನೂ ಒಂದೇ, ಆದ್ರೆ ಹೋಗುವಂತಹ ದಾರಿ, ಹೋಗುವಂತಹ ರೀತಿ ಬೇರೆ ಬೇರೆ. ಅದನ್ನೇ ಲರ್ನರ್ ಓರಿಯೆಂಟೆಡ್ ಅಂತ. ಎಲ್ಲರೂ ಕೇಳುವಂತಹ ಪ್ರಶ್ನೆ ಒಂದೇ ಆಗಿರುತ್ತೆ, ಆದ್ರೆ ಕೊಡುವಂತಹ ಡೈರೆಕ್ಷನ್ ಆಫ್ ದ ಆನ್ಸರ್ ಇಸ್ ಡಿಫರೆಂಟ್. ಬಿಕಾಸ್ ಡಿಪೆಂಡಿಂಗ್ ಆನ್ ದ ಸ್ಟೂಡೆಂಟ್ಸ್, ಬಿಕಾಸ್ ಡಿಪೆಂಡಿಂಗ್ ಆನ್ ದ ಸೀಕರ್, ದ ಮೊಡಾಲಿಟಿ, ಪೆಡಗಾಗಿ ಇಸ್ ಚೇಂಜ್ಡ್. ಇವತ್ತು ನಾವೆಲ್ಲ ಲರ್ನಿಂಗ್ ಪೆಡಗಾಗೀಸ್ ಅಂತ ಮಾತಾಡ್ತಿದೀವಲ್ಲ, ಅದು ಟಾಪಿಕ್ ಇದಲ್ಲಿರೋದು ಕೀ ಟು ಅಲ್ಟಿಮೇಟ್ ಹ್ಯಾಪಿನೆಸ್. ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ
ಉಪನಿಷತ್ಗಳಲ್ಲಿ 10 ಮುಖ್ಯವಾದ ಉಪನಿಷತ್ ಅಂತ ಹೇಳಿದೆ, 4 ವೇದಗಳಿವೆ. ಆ 4ರದನ್ನು ಒಂದ್ಸರಿ ಹೆಸರುಗಳನ್ನ ನೋಡ್ಕೊಂಡ್ ಬರೋಣ. ನೆನ್ನೆ 4 ನಾವು ವೇದಗಳನ್ನ ನೋಡಿದೀವಿ. ಮೊದಲನೇ ವೇದ ಋಗ್ವೇದ. ಋಗ್ವೇದದ ಕೆಳಗೆ ಉಪನಿಷತ್ಗಳು ಬರುತ್ತೆ, ಯಜುರ್ವೇದದ ಕೆಳಗೆ ಬರುತ್ತೆ, ಸಾಮವೇದದ ಕೆಳಗೆ ಬರುತ್ತೆ, ಮತ್ತು 4ನೇದು ಅಥರ್ವ ವೇದದ ಕೆಳಗೂ ಬರುತ್ತೆ. 4 ವೇದಗಳಲ್ಲಿ ಉಪನಿಷತ್ತುಗಳಿವೆ. ಮೊಟ್ಟ ಮೊದಲನೇದು ಋಗ್ವೇದದ ಕೆಳಗೆ ಯಾವ್ದಿದೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಐತರೇಯ. ಐತರೇಯ ಉಪನಿಷತ್, ವಿಚ್ ಇಸ್ ಅ ಗ್ರೇಟ್ ಉಪನಿಷತ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಯಜುರ್ವೇದದಲ್ಲಿ ಹಲವಾರು ಉಪನಿಷತ್ಗಳಿದೆ. 4ನ ಬಹುಮುಖ್ಯವಾಗಿ ತೋರಿಸಿದೆ: ಕಠೋಪನಿಷತ್, ತೈತ್ತರೀಯೋಪನಿಷತ್, ಈಶಾವಾಸ್ಯೋಪನಿಷತ್, ಬೃಹದಾರಣ್ಯಕೋಪನಿಷತ್. ಸಾಮವೇದದಲ್ಲಿ ಬರೋದು ಕೇನ ಉಪನಿಷತ್, ಛಾಂದೋಗ್ಯೋಪನಿಷತ್. ಅಥರ್ವ ವೇದದಲ್ಲಿ ಪ್ರಶ್ನೋಪನಿಷತ್, ಮುಂಡಕ ಮತ್ತು ಮಾಂಡುಕ್ಯ. ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಈಶ, ಕೇನ, ಕಠ, ಮುಂಡಕ, ಮಾಂಡುಕ್ಯ, ಪ್ರಶ್ನ, ಐತರೇಯ, ತೈತ್ತರೇಯ, ಬೃಹದಾರಣ್ಯಕ, ಛಾಂದೋಗ್ಯ. 10 ಉಪನಿಷತ್ತುಗಳನ್ನ ನಾವು ನೋಡ್ತೀವಿ. ಬಲು ಮುಖ್ಯವಾಗಿ ಇದನ್ನ ಪಾಪ್ಯುಲರೈಸ್ ಮಾಡಿದ್ದು ಶಂಕರಾಚಾರ್ಯರು, ಅದಾದ್ಮೇಲೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಕೂಡ ಉಪನಿಷತ್ತಿಗೆ ಭಾಷ್ಯವನ್ನ ಬರೆದು ಇದನ್ನ ಪ್ರಚಾರ ಮಾಡ್ಲಿಕ್ಕೆ ತುಂಬಾ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೈನ್. ಏನು ಈ ಉಪನಿಷತ್ತಲ್ಲಿ ಯಾರಿಗೆ ಉಪನಿಷತ್ ಫಾರ್ ಹೂಮ್ ಅಂತ ಅಂದಾಗ, ಎಲ್ಲರಿಗೂ ಉಪನಿಷತ್. ಯಾಕಂದ್ರೆ ಉಪನಿಷತ್ ನೆನ್ನೆ ಹೇಳಿದ ಹಾಗೆ ವೇದ ಅಂದ್ರೆ ಜ್ಞಾನ. ಅಂಡ್ ಯಾರಿಗೆ ಫುಲ್ಫಿಲ್ಮೆಂಟ್ ಬೇಡ, ನಾವೇ ಈಗಲೇ ತೀರ್ಮಾನ ಮಾಡಿದಾಗ ಎಲ್ಲರಿಗೂ ಫುಲ್ಫಿಲ್ಮೆಂಟ್ ಬೇಕು. ಸೊ ಆ ದೃಷ್ಟಿಯಲ್ಲಿ ಯಾರ್ಯಾರಿಗೆ ಉಪನಿಷತ್ತು ಅಂತ ನೋಡಿದಾಗ, ನಾನು ಉಪನಿಷತ್ತಿನ ಎಕ್ಸಾಂಪಲ್ ತಗೊಂಡೆ ಹೇಳ್ತಾ ಇದ್ದೀನಿ. ಯಂಗ್, ಇಫ್ ಯು ಆರ್ ಯಂಗ್ ಲೈಕ್ 8 year or 9 year old, you can learn Upanishad because Nachiketa was young. Nachiketa was a small boy. Second, adult. If you're an adult like 18, 20, 25, ಈಗ ಗ್ರಾಜುಯೇಷನ್ ಮುಗಿಸಿರೋಂಥವ್ರು, ಶ್ವೇತಕೇತು in Chandogya Upanishad, you will get to know what is it. The third, if you are a woman, ನಿನ್ನೆ ಹಲವಾರು ಜನಕ್ಕೆ ಪ್ರಶ್ನೆ ಇತ್ತು, ಹೆಣ್ಮಕ್ಳು ವೇದ ಅಥವಾ ಉಪನಿಷತ್ ಕಲಿಬಹುದಾ ಅಂತ. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಹಲವಾರು ಜನ ಋಷಿಕೆಯರೇ ಹೆಣ್ಣು. ವಾಗಂಭರಣಿ ಋಷಿ, ಲೋಪಾಮುದ್ರ, ಈ ತರ ಹಲವಾರು ಜನ ಬಂದಿದ್ದಾರೆ. ಇಲ್ಲಿ ಉಪನಿಷತ್ ನಲ್ಲಿ ಬರೋದು ಗಾರ್ಗಿ. ಅಷ್ಟೇನಾ? ಮುಂದಕ್ಕೆ ಹೋದ್ರೆ ಸೋಷಿಯಲಿ ಡಿಪ್ರೈವ್ಡ್ ಅಂತ, ನಾವು ಔಟ್ಕಾಸ್ಟ್ ಅಂತ ಅಥವಾ ಕೀಳು ಜನ ಅಂತ ನಾವು ಒಬ್ಬೊಬ್ರನ್ನ ಕರಿತಾ ಇದ್ವಿ. ಇವತ್ತಲ್ಲ, ಕರಿತಾ ಇದ್ದಂತದ್ರಲ್ಲಿ ಸತ್ಯಕಾಮ ಜಾಬಾಲ ಅಂತ. ತಂದೆ ಯಾರು ಅಂತಾನೆ ಗೊತ್ತಿಲ್ಲ, ತಾಯಿ ದಾಸಿ. ಹೇಳ್ಬೇಕು ಅಂತಂದ್ರೆ ಇನ್ನೂ ಡೈರೆಕ್ಟ್ ವರ್ಡ್ಸ್ ಅಲ್ಲಿ ವೇಶ್ಯೆ. ವೇಶ್ಯೆಯ ಮಗನಾಗಿದ್ದವನನ್ನ ಅವನು ಕೂಡ ಋಷಿಯಾಗಿ ಬೆಳೆದಿದ್ದು ಉಪನಿಷತ್. ಬರೀ ಕಲಿತಿದ್ದಲ್ಲ, ಅವನು ಆಮೇಲೆ ಮುಂದೆ ಹೇಳ್ಕೊಡುವಂತ ವ್ಯಕ್ತಿ ಆಗ್ತಾನೆ. ಇಷ್ಟೇ ಅಲ್ಲದೆ ಗೃಹಸ್ಥನಾದ್ರೆ, ಇಫ್ ಯು ಆರ್ ಎ ಹೌಸ್ ಹೋಲ್ಡರ್, ಯು ಸ್ಟಿಲ್ ಕ್ಯಾನ್ ಹ್ಯಾವ್ ದ ಉಪನಿಷತಿಕ್ ನಾಲೆಜ್. ಉದ್ದಾಲಕ ಮಹರ್ಷಿ. ಇಫ್ ಯು ಆರ್ ಅ ದೇವತಾ, ನೀವು ಒಬ್ಬ ಕಿಂಗ್ ಆದ್ರೆ ಜನಕ ಮಹಾರಾಜ, ನಾವೆಲ್ಲರೂ ಹಲವಾರು ಜನ ಕೇಳಿದೀವಿ. ನೀವು ದೇವತೆಗಳನ್ನು ತಗೊಂಡ್ರು ಕೂಡ, ದೇವತೆಗಳಿಗೂ ಕೂಡ ಇಂಥದ್ ಬೇಕು. ಇಂದ್ರ ಕೂಡ ಹೋದ. ಇನ್ನು ಇಫ್ ಯು ಆರ್ ಅ ಸನ್ಯಾಸಿ, then also you can go for this knowledge of key to happiness through ಯಾಜ್ಞವಲ್ಕ್ಯ. ಅಂದ್ರೆ ಗೊತ್ತಾಗತ್ತೆ, ನಮ್ಮ ದೇಶದ ನಾಲೆಜ್, ಜ್ಞಾನ ಭಂಡಾರ ಯಾರಿಗೂ ಒಬ್ಬರಿಗಾಗಲ್ಲ, ಎಲ್ಲರಿಗೂ ಉಂಟು. ಯಾರಿಗಿಲ್ಲ? ಎಲ್ಲರಿಗೂ ಉಂಟು. ನೀವು ಯಾವುದೇ ಭಾಗದಲ್ಲಿದ್ರು, ಎಷ್ಟೇ ವಯಸ್ಸಿನಲ್ಲಿದ್ರು ಕೂಡ ನೋಡಬಹುದು. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ನಿನ್ನೆ ಸರ್ ನೀವು ಹೇಳುವಾಗ ಉಪನಿಷತ್ ಅಂದ್ರೆ ಬರೀ ಸನ್ಯಾಸಕ್ಕೆ ಅಂತ ಹೇಳಿದ್ರಲ್ಲ, ಬ್ರಾಹ್ಮಣ ಒಬ್ಬರಿಗೆ, ಸಂಹಿತೆ ಒಬ್ಬರಿಗೆ, ಆರಣ್ಯಕ ಒಬ್ಬರಿಗೆ, ಉಪನಿಷತ್ ಒಬ್ಬರಿಗೆ ಅಂತ. ಅದು ಮಾನಸಿಕತೆ ಮೇಲೆ ಹೋಗುತ್ತೆ. ಸನ್ಯಾಸ ಆಶ್ರಮ ಅಂದ್ರೆ ನಾವು ಕಾವಿ ಬಟ್ಟೆ ಹಾಕೋಬೇಕು ಅಂತ ಅಲ್ಲ, ಆದ್ರೆ ಮಾನಸಿಕತೆಯಲ್ಲಿ ಆ ರೀತಿ ಆದಾಗ 8 ವರ್ಷದ ಹುಡುಗ ಕೂಡ ಮಾಡಬಹುದು, 80 ವರ್ಷದ ವ್ಯಕ್ತಿ ಕೂಡ ಮಾಡಬಹುದು, ಹೌಸ್ ಹೋಲ್ಡರ್ ಆದ್ರೂ ಮಾಡಬಹುದು, ಕಿಂಗ್ ಆದ್ರೂ ಮಾಡಬಹುದು. ಎಲ್ಲರಿಗೂ ಬೇಕಾಗಿರುವಂತ ನಾಲೆಜ್, ದಟ್ ಇಸ್ ಉಪನಿಷದಿಕ್ ನಾಲೆಜ್. ಸೊ ಲೆಟ್ಸ್ ಗೆಟ್ ಇನ್ ಟು ವಾಟ್ ಇಸ್ ದೇರ್ ಇನ್ ದಿಸ್ ಉಪನಿಷದಿಕ್ ನಾಲೆಜ್. ಅಂಡ್ ಇದನ್ನ ನಾನಿನ್ನು ಹೆಚ್ಚು ಸಮಯ ತಗೊಳ್ಳದೆ, I will directly get in to the main aspect of Upanishads through one story, which we all probably would have heard, but today I'm dealing with a different perspective. And that Upanishad is, next slide, Kathopanishad, a dialogue with the death. ನೋಡಿ, ಈ ಕಥೆಯನ್ನ ನೋಡೋಣ. It's called as a great secret, dialogue with the death. ನಿಮ್ಮಲ್ಲಿ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಡೆತ್ ಅಂದ ತಕ್ಷಣ ಭಯ ಆಗತ್ತೆ. ನಮ್ಮಲ್ಲಿ ಯಾರಿಗಾರು ಸೆಕ್ಯೂರಿಟಿ ಬೇಕು ಅಂತಂದ್ರೆ, ಯಾಕಂದ್ರೆ ನಾನು ಸಾಯಬಾರದು, ನಾನು ಯಾವಾಗ ಹ್ಯಾಪಿ ಆಗಿರ್ತೀನಿ, ನಾನು ಸಾಯ್ದಲೇ ಇದ್ರಿ ಅಂತ. ನನಗೆ ಯಾವಾಗ ಶಾಂತಿ, ನಾನು ಸಾಯೋದಿಲ್ಲ ಅಂತ ಗ್ಯಾರಂಟಿ ಗೊತ್ತಾದ್ರೆ ಅಂತ. ಆದ್ರೆ ಇಲ್ಲಿ ಕಠೋಪನಿಷತ್ ನಲ್ಲಿ ವಿಚಾರ ಬರೋದು ಒಂದು ಡೈಲಾಗ್ ವಿತ್ ದ ಡೆತ್ಸ್. ಈ ಕಥೆಯನ್ನ ಕೇಳಿಸ್ಕೊಳ್ಳೋಣ. ಅಂಡ್ ಈ ಕಥೆಯನ್ನ ಕೇಳಿಸ್ಕೊಳ್ತಾ, ಕಥೆಯನ್ನ ಹಲವಾರು ಜನ ಕೇಳಿಸ್ಕೊಂಡಿರ್ತೀವಿ. ಇವತ್ತು ನಾವು ಕೇಳಿಸ್ಕೊಳ್ಳುವಂತ ವಿಚಾರ ಏನಂದ್ರೆ, ಕಥೆಯಲ್ಲಿ ಬರುವಂತಹ ಈ ಉಪನಿಷತ್ತನ್ನ ಕಲಿಯೋದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್. ಇವತ್ತು ನೀವು ಮೆಡಿಕಲ್ ಸೀಟ್ ಸಿಕ್ಕಬೇಕು ಅಂದ್ರೆ ನೀಟ್ ಎಕ್ಸಾಮ್ ಪಾಸ್ ಮಾಡಬೇಕು. ನೀವು IITs ಹೋಗ್ಬೇಕು ಅಂದ್ರೆ JEE ಪಾಸ್ ಮಾಡಬೇಕು. ನೀವು IIMs ಅಲ್ಲಿ ಮಾಡ್ಬೇಕು ಅಂದ್ರೆ ಕ್ಯಾಟ್ ಪಾಸ್ ಮಾಡಬೇಕು.
ಹಾಗಾದ್ರೆ ಉಪನಿಷತ್ತಿಗೆ ನಾಲೆಜ್ ಬೇಕು ಅಂದ್ರೆ ಯಾವ ಕ್ವಾಲಿಫಿಕೇಶನ್ಸ್ ಇರಬೇಕು ಅನ್ನೋದನ್ನ ಈ ಕಥೆಯ ಮೂಲಕ ಕೇಳಿಸ್ಕೊಂಡು ಹಲವಾರು ಜನ ಗೊತ್ತು, ಬಟ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಒಬ್ಬ ಮಹರ್ಷಿ ಇದ್ದ, ವಾಜಶ್ರವಸ್ ಅಂತ. ಅವನು ಹಲವಾರು ರೀತಿಯ ದಾನಗಳನ್ನ ಮಾಡಿ ಪ್ರಸಿದ್ಧನಾಗಿದ್ದ. ಅದಕ್ಕೆ ವಾಜಶ್ರವಸ್, ಅನ್ನದಾನದಿಂದ ಫೇಮಸ್ ಆಗಿದ್ದ ವಾಜಶ್ರವಸ್ ಅಂತ ಅವನ ಹೆಸರು. ಅವನು ಒಂದು ದೊಡ್ಡ ಯಜ್ಞವನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ದ. ಯಾಕೆ ಅಂದ್ರೆ ಜಗತ್ತನ್ನ ಗೆಲ್ಲಬೇಕು ಅಂತ. ಯೋಚನೆ ಮಾಡಿ, ಜಗತ್ತನ್ನ ಗೆಲ್ಲಬೇಕು ಅಂದ್ರೆ ಯಜ್ಞ ಮಾಡಿದ್ರಾಗತ್ತಾ ಅಂತ. ನೀವು ವೆಸ್ಟರ್ನ್ ಕಡೆಗೆ ಹೋದ್ರೆ ಗ್ರೀಕ್ ನ ಅಲೆಕ್ಸಾಂಡರ್ ಜಗತ್ತಿನಲ್ಲಿದ್ದಂತ ತಲೆಯನ್ನ ಕಟ್ ಮಾಡಿ ನಾನು ಜಗತ್ತನ್ನ ಗೆಲ್ಲಬೇಕು ಅಂದ್ರೆ, ಭಾರತದಲ್ಲಿ ಋಷಿಗಳು ಯಜ್ಞವನ್ನ ಮಾಡಿ, ಯಜ್ಞ ಅಂದ್ರೆ ಯಾವುದು? ವಿಶ್ವಜಿತ್ ಯಜ್ಞ ಅಂತ ಇತ್ತು. ವಿಶ್ವಜಿತ್ ಯಜ್ಞ ಪರ್ಫಾರ್ಮ್ ಮಾಡೋದು ಹೇಗೆ ಅಂದ್ರೆ, ತನ್ನದೆನ್ನೆಲ್ಲವನ್ನ ಯಾರು ಬೇರೆಯವ್ರು ಕೊಡ್ತಾರೋ ಅವನು ವಿಶ್ವಕ್ಕೆ ಜಯಿಸ್ದಂಗಾಗತ್ತೆ ಅಂತ. ಆ ಯಜ್ಞವನ್ನ ಮಾಡ್ತೀನಿ ಅಂತ ಹೇಳಿ ತನ್ನದನ್ನೆಲ್ಲವನ್ನ ಕೊಡ್ತೀನಿ ಅಂತ ಹೇಳಿ ವಿಶ್ವಜಿತ್ ಯಾಗವನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ. ದೊಡ್ಡ ಯಜ್ಞ ಮಂಟಪ, ಎಲ್ಲ ಸಿದ್ಧತೆಗಳಾಗಿದೆ, ಯಜ್ಞವೆಲ್ಲ ಪೂರ್ಣವಾಗಿದೆ. ಎಲ್ಲವೂ ಆದ್ಮೇಲೆ ಯಜ್ಞದ ಭಾಗವಾಗಿ ದಾನ, ಚಾರಿಟಿ ಇಸ್ ಇಂಪಾರ್ಟೆಂಟ್ ಥಿಂಗ್. ಈವನ್ ಟುಡೇ ವಿ ಹ್ಯಾವ್ ಟು ಬಿಲೀವ್ ದಟ್ ಚಾರಿಟಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಚಾರಿಟಿಯನ್ನ ನೋಡಿದಾಗ ಅವನು ಅವನ ಹತ್ರ ಇದ್ದಂತ ಅದನ್ನ ಚಾರಿಟಿಯಲ್ಲಿ ಕೊಡ್ತಾ ಇದ್ದಾನೆ, ದಾನದಲ್ಲಿ. ಆದ್ರೆ ಅದನ್ನ ನೋಡ್ತಾ ಇದ್ದಂತ ವ್ಯಕ್ತಿ ಇನ್ನೊಬ್ಬ, ಅವನ ಮಗ, 9 ವರ್ಷದ ಹುಡುಗ ನಚಿಕೇತ ನೋಡ್ತಾ ಇದ್ದಾನೆ. ಅಪ್ಪ ಏನು ಕೆಲಸ ಮಾಡ್ತಾ ಇದ್ದಾರೆ, ಅಪ್ಪ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರು ದಾನ ಮಾಡ್ತಾ ಇದ್ದದನ್ನ ನೋಡ್ತಾ 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 ಅವನಿಗೆ ಕ್ವೆಶ್ಚನ್ ಬರ್ಲಿಕ್ಕೆ ಶುರು ಆಯ್ತು, ಅಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತ. ಶಾಕ್. ಯಾಕೆ ಅಂತಂದ್ರೆ ಅವ್ರು ಕೊಡ್ತಾ ಇದ್ದಂತ ಹಸುಗಳು ಗೊಡ್ಡ ಹಸುಗಳು, ಹಾಲು ಕರಿಯಲಿಕ್ಕೆ ಆಗೋದಿಲ್ಲ, ಇನ್ನು ಕರುವನ್ನ ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಜೀರ್ಣಿಸ್ಕೊಳ್ಳುವಂತ ಶಕ್ತಿಯೂ ಕೂಡ ಇಲ್ಲ. ಅಂತ ಹಸುಗಳನ್ನ ದಾನ ಮಾಡ್ತಾ ಇದ್ರು. ಅಲ್ಲಿ ತಗೊಂಡಂತ ವ್ಯಕ್ತಿಗಳು ಅದನ್ನ ಮನೆಗೆ ತಗೊಂಡ್ ಹೋಗೋಕ್ ಮುಂಚೆ ಸತ್ತು ಹೋಗ್ತಿತ್ತು. ಅದ್ರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ದಾನ ತಗೊಂಡವರೇ ಖರ್ಚು ಮಾಡ್ಬೇಕಾಗಿ ಬರ್ತಾ ಇತ್ತು. ಇಂಥದನ್ನ ನೋಡಿದಾಗ ನಚಿಕೇತ ಅಂದ, ಇಂಥ ದಾನ ಮಾಡಿದ್ರೆ ಪುಣ್ಯ ಬರೋದಿಲ್ಲ, ಪಾಪ ಬರುತ್ತೆ ಅಂತ. ಆದ್ರೆ ಈ ಪ್ರಶ್ನೆಯನ್ನ ಇನ್ನೂ ಡೀಪ್ ಹೋಯ್ತು. ಆಗ ಅನಿಸ್ತು, ವಿಶ್ವಜಿತ್ ಯಾಗ ಅಂದ್ರೆ ತನ್ನದನ್ನ ಎಲ್ಲವನ್ನ ಕೊಡಬೇಕು ಅಂತ. ಮಗನಾಗಿ ನಾನು ಕೂಡ ಅಪ್ಪನ ಆಸ್ತಿ ಅಲ್ವಾ, ನನ್ನನ್ನ ಯಾರಕ್ ಕೊಡ್ತಾರೆ? ಅಪ್ಪನ ಹತ್ರ ಹೋದ, ಕೇಳ್ದ, ಅಪ್ಪ ನೀನ್ ನನ್ನ ಯಾರಕ್ ಕೊಡ್ತೀಯಾ ಅಂತ. ಅಪ್ಪ ಹಲವಾರು ದಾನ ಮಾಡ್ತಾ ಇದಾರೆ, ಬ್ಯುಸಿ ಆಗಿದ್ದಾರೆ. ಏಯ್ ಆ ಕಡೆ ಹೋಗು ಅಂದ್ರು. 2ನೇ ಸರಿ ಹೋದ, ಅಪ್ಪ ನನ್ನ ನೀವ್ ಯಾರು ದಾನ ಮಾಡ್ತಿದ್ದೀರಾ ಅಂತ. ಕೋಪ ಬರ್ಸ್ಬೇಡ, ಹೋಗು ಅಂದ್ರು. 3ನೇ ಸರಿ ಹೋಗಿ ಪೀಡಿಸ್ದ, ಅಪ್ಪ ನನ್ನನ್ನು ಯಾರು ದಾನ ಮಾಡ್ತಾ ಇದ್ದೀರಾ ಹೇಳಿ ಅಂತ. ಇವತ್ತಿನ ತಂದೆ ತಾಯಿ ಅಂದ್ರು ಇಂಗ್ಲಿಷ್ ಅಲ್ಲಿ ಹೇಳಿದಾರೆ, ಗೋ ಟು ಹೆಲ್ ಅಂತ ಹೇಳ್ತೀವಲ್ಲ, ಅದನ್ನೇ ಕಾವ್ಯಾತ್ಮಕವಾಗಿ ಅವತ್ತಿನ ವಾಜಶ್ರವ ಋಷಿ ಹೇಳ್ದ, ನಿನ್ನನ್ನ ಯಮನಿಗೆ ದಾನ ಮಾಡ್ತಾ ಇದೀನಿ, ಹೋಗು ಅಂತ. ಅದನ್ನ ಕೇಳಿಸ್ಕೊಂಡಂತ ನಚಿಕೇತ ಒಂದು ಕ್ಷಣ ಬೆರಗಾಗಿ ಸೈಡ್ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ದ, ನನ್ನನ್ನ ದಾನ ಮಾಡಿದ್ಯಾರಿಗೆ? ಯಮನಿಗೆ. ಹಾಗ ನಾನು ಹೊರಡ್ಲಿಕ್ಕೆ ಸಿದ್ಧನಾಗ್ಬೇಕು ಅಂತ. ಆದ್ರೆ ಯಜ್ಞವನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ಕೋಪಕ್ಕೆ ಒಳಗಾದ ತಕ್ಷಣ ಆ ವ್ಯಕ್ತಿ ಗೊತ್ತಾಯ್ತು, ನಾನು ಕೋಪಕ್ಕೆ ಒಳಗಾಗಬಾರ್ದಾಗಿತ್ತು, ಈ ತಪ್ಪು ಮಾತಾಡ್ಬಿಟ್ನಲ್ಲ ಅಂತ ಹೇಳಿ ಮಗನ ಹೋಗಿ ಸಮಾಧಾನ ಮಾಡ್ತಾನೆ. ಮಗನೇ, ನಾನು ಕೋಪದಲ್ಲಿ ಹೇಳಿದೆ, ತಲೆಗೆ ಸೀರಿಯಸ್ ಆಗಿ ತಗೋಬೇಡ ಅಂತ. ಹಾಗಂತಾನೆ, ಅಪ್ಪ ಯಜ್ಞದ ಸಮಯದಲ್ಲಿ, ಯಾವುದೇ ಸಮಯದಲ್ಲಿ ಸತ್ಯವನ್ನ ಒಂದು ಸರಿ ನೋಡಿದ್ರೆ ಮುಗೀತ್. ಯು ನೀಡ್ ಟು ಅಬೈಡ್ ಬೈ ದ ಟ್ರೂತ್ಸ್, ಸತ್ಯಮೇವ ಜಯತೆ. ಆ ದೃಷ್ಟಿಯಿಂದ ಸತ್ಯವನ್ನ ತಗೊಂಡಿದೀವಿ, ನಾನು ಹೊರಡಕ್ ಸಿದ್ಧನಾಗಿದ್ದೀನಿ. ಇಲ್ಲಪ್ಪ ನೀನ್ ಹೋಗ್ಬೇಡ, ಸಾಯ್ಬೇಕಾಗಿ ಬರುತ್ತೆ ಹಾಗಿದ್ರೆ ಅಂತ. ನಾನು ಇವತ್ ಸಾಯ್ಲಿಲ್ಲ ಅಂದ್ರೆ ಯಾವತ್ತೂ ಸಾಯೋದೇ ಇಲ್ವಾ? ಯಾವುದೇ ವ್ಯಕ್ತಿ ಆದ್ರೂ ಸಾಯ್ಲೇಬೇಕಲ್ವಾ? ಇವತ್ತೇ ಹೋಗ್ತೀನಿ, ಅದ್ರ ಮೂಲಕ ನಾನು ನಿನ್ನ ಯಜ್ಞವನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೋಗ್ತಾನೆ. ಹೋಗಿ ಸೂಕ್ಷ್ಮ ಶರೀರದಿಂದ ಯಮಲೋಕಕ್ಕೆ ಹೋಗಿ 3 ದಿನ ಕಾಯ್ತಾನೆ. ಯಮ 3 ದಿನ ಆದ್ಮೇಲೆ ಬರ್ತಾನೆ. ಬಂದ ಮೇಲೆ ಮೀಟ್ ಮಾಡ್ತಾನೆ ಯಮ. 3 ದಿನದಿಂದ ಕಾಯ್ತಾ ಇದ್ದಂತ ಈ ವಟುವನ್ನ ನೋಡಿ, ಐ ಹ್ಯಾವ್ ಮೇಡ್ ಅ ಬಿಗ್ ಮಿಸ್ಟೇಕ್. ಅತಿಥಿ ದೇವೋ ಭವ ಅಂತ ಕರೆಯುವಂತಹ ದೇಶ ಸಂಸ್ಕೃತಿಯಲ್ಲಿ 3 ದಿನ ಮನೆಗೆ ಬಂದವನನ್ನ ಸ್ವೀಕಾರ ಮಾಡ್ದಲೇ ಇರೋದಕ್ಕೋಸ್ಕರ ನಿನಗೆ 3 ವರ ಕೇಳ್ತೀನಿ, ಏನ್ ಕೇಳ್ತೀಯ ಕೇಳು ಅಂತ. ಆಗ ಕಠೋಪನಿಷತ್ ನಲ್ಲಿ ಬರುವಂತ ವಿಚಾರ, ನಚಿಕೇತ ಕೇಳ್ತಾನೆ, ನನಗೆ ಮೊದಲನೇ ವರ ಏನ್ ಬೇಕು ಅಂತ ಅಂದ್ರೆ, ನನ್ನ ಅಪ್ಪನಿಗೆ ಕೋಪ ಏನಿದೆ ಅದು ಹೋಗ್ಬೇಕು, ವಾಪಸ್ ಅಂದ್ರೆ ಕೋಪವೇ ಬರದಲೇ ಇರೋ ರೀತಿ ಆಗ್ಬೇಕು ಅಂತ. ಅದಕ್ಕೆ ಖಂಡಿತ ಗಿವನ್. 2ನೇ ವರ ಏನ್ ಬೇಕು ಅಂತ ಕೇಳಿದಾಗ, ಹಲವಾರು ಜನ ಭೂಮಿಯಲ್ಲಿ ಸ್ವರ್ಗದ ಆಸೆಯನ್ನ ಇಟ್ಕೊಂಡಿದ್ದಾರೆ. ಸ್ವರ್ಗಕ್ಕೆ ಹೋದ್ರೆ ತುಂಬಾ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನ ನಾನು ಕಲಿಬೇಕು ಅಂತ ಇದೀನಿ, ಹೇಳ್ಕೊಡು ಅಂತ. ಯಮ ಆಯ್ತು ಹೇಳ್ಕೊಡ್ತೀನಿ ಅಂತ ಆಗ್ಲೇ ಹೇಳ್ಕೊಡ್ತಾನೆ. ಆ ಕ್ಷಣದಲ್ಲಿ ಅವನ ಮೇಧಾಶಕ್ತಿ, ಮೆಮರಿ ಪವರ್ ಎಷ್ಟರ ಮಟ್ಟಿಗಿತ್ತು ಅಂತ ಅಂದ್ರೆ, ಅಷ್ಟನ್ನು ಬೈ ಹಾರ್ಟ್ ಮಾಡಿ ಅಲ್ಲೇ ಆ ಕ್ಷಣದಲ್ಲೇ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಯಮ ಅಂತಾನೆ, ವಾವ್, ಇಂಥ ಸ್ಟೂಡೆಂಟ್ ನೀನು. ಸೊ ಈ ಹೆಸರನ್ನೇ ನಾನು ಹೇಳ್ತೀನಿ, ದಿಸ್ ಇಸ್ ಕಾಲ್ಡ್ ಆಸ್ ನಾಚಿಕೇತಾಗ್ನಿ ವಿದ್ಯೆ ಅಂತ. ಇವತ್ತು ಕೂಡ ಅದನ್ನ ನಾಚಿಕೇತಾಗ್ನಿ ವಿದ್ಯೆ ಅಂತಾನೆ ಕರಿತೀವಿ. ಸೊ ಅದನ್ನ ಆಗತ್ತೆ. ಇನ್ನು 3ನೇ ವರ ಏನ್ ಬೇಕು ಅಂತ ಕೇಳಿದಾಗ ಅವನ್ ಕೇಳ್ತಾನೆ, ನನಗೆ ಕೀ ಟು ಫುಲ್ಫಿಲ್ಮೆಂಟ್. ಇವತ್ತಿನ ಟಾಪಿಕ್ ನಾವೇನಿದೆ, ಕೀ ಟು ಫುಲ್ಫಿಲ್ಮೆಂಟ್. ಆಕ್ಚುಲಿ ಅವ್ನು ಕೇಳಿದ್ ಬೇರೆ ರೀತಿ, ನಾನು ಅದನ್ನ ಉಪಯೋಗಿಸ್ತಾ ಇಲ್ಲ, ಯಾಕಂದ್ರೆ ರಿವೀಲ್ ಆಗ್ಬಿಡತ್ತೆ ಅಂತ. ಹಿ ಆಸ್ಕ್, ಐ ವಾಂಟ್ ಟು ನೋ ದ ಕೀ ಟು ಫುಲ್ಫಿಲ್ಮೆಂಟ್. ಹಾಗಂತಾನೆ ಯಮ, ಅದು ಒಂದು ಬೇಡಪ್ಪ,
ಅದೊಂದು ಕೇಳ್ಬೇಡ, ಇನ್ ಏನಾರು ಕೇಳು ಅಂತ. ಇಲ್ಲ ನಂಗೆ ಅದನ್ನೇ ಕೊಡು ಅಂತ. ಆಗ ಯಮ ಟೆಂಪ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನೋಡು, ನಿಂಗೆ ಭೂಮಿಗೆ ವಾಪಸ್ ನಿನಗೆ ಜನ್ಮ ಕೊಟ್ಟು ಕಳಿಸ್ತೀನಿ, 1000 ವರ್ಷಗಳ ಕಾಲ ಇಡೀ ಭೂಮಿಯಲ್ಲಿ ನೀನು ರಾಜನಾಗಿ ಇರಬಹುದು, ಹೋಗು, ಈ ವರ ಮಾತ್ರ ಕೇಳ್ಬೇಡ ಅಂತ. ಅವನಂತಾನೆ ಫುಲ್ಫಿಲ್ಮೆಂಟ್ ಸಿಗತ್ತಾ ಅಂತ. ಫುಲ್ಫಿಲ್ಮೆಂಟ್ ಡೌಟ್ ಅಂತಾನೆ. ಹಾಗಾದ್ರೆ ನಂಗೆ ಬೇಡ ಅಂತ. ಮತ್ತೆ ಅದೇ ಪ್ರಶ್ನೆ ಕೇಳಿದಾಗ ಮತ್ತೆ ಯಮ ಅಂತಾನೆ, ನೋಡಪ್ಪ, ಈ ವಿದ್ಯೆ ಇದೆಯಲ್ಲ, ಇದು ದೇವತೆಗಳಿಗೂ ತುಂಬಾ ಕಷ್ಟ ಕಾಂಪ್ರಹೆಂಡ್ ಮಾಡ್ಲಿಕ್ಕೆ. ಇಟ್ ಇಸ್ ಈವನ್ ಡಿಫಿಕಲ್ಟ್, ದುರ್ವಿಜ್ಞೇಯ. ಸೊ ಇದ್ ನಿಂಗ್ ಬೇಡ ಅಂತಾನೆ. ದೇವತೆಗಳಿಗೂ ಗೊತ್ತಾಗದೆಲ್ಲರೂ ವಿದ್ಯೆ ಇದೆ, ಅದು ನಿನಗ್ ಗೊತ್ತಿದೆ ಅಂದ್ರೆ ನಾನು ಅದನ್ನೇ ಕಲಿಬೇಕು ಅಂತಾನೆ. ಹಲವಾರು ಟೆಂಪ್ಟೇಷನ್ಗಳು, ನಿನಗ್ ದುಡ್ಡು ಬೇಕಾ, ಹೆಣ್ಣು ಬೇಕಾ, ಯಾವ್ಯಾವ್ದು ಬೇಕು ಕೊಡ್ತೀನಿ ಎಲ್ಲವನ್ನು ಅಂತಂದಾಗ ಎಲ್ಲವನ್ನ ರಿಜೆಕ್ಟ್ ಮಾಡ್ತಾನೆ. ಕೊನೆ ಕೇಳ್ತಾನೆ, ನನಗೆ ಆ ಫುಲ್ಫಿಲ್ಮೆಂಟ್ನೇ ಕೊಡು ಅಂತ. ಇದ್ರಲ್ಲಿ ಗೊತ್ತಾಗತ್ತೆ ಆಮೇಲೆ ಅವನು ಆ ಫುಲ್ಫಿಲ್ಮೆಂಟ್, ದ ಕೀ ಟು ಫುಲ್ಫಿಲ್ಮೆಂಟ್ ನ ಹೇಳೋದೇ ಕಠೋಪನಿಷತ್. ಅದರ ವಿಚಾರವಾಗಿ ನಾವು ನೋಡಿದಾಗ ಸ್ಲೈಡ್ಸ್ಗೆ ಹೋಗೋಣ. ಇಲ್ಲಿ 3 ವರಗಳನ್ನ ಕೇಳ್ದ ನಚಿಕೇತ. ಆ 3 ವರಗಳಲ್ಲಿ ನಮ್ಗೆ ಗೊತ್ತಾಗೋದು ವಾಟ್ ಆರ್ ದ ವ್ಯಾಲ್ಯೂಸ್ ಎನಿ ಸೀಕರ್ ದಟ್ ನೀಡ್ಸ್ ಟು ಹ್ಯಾವ್ ಬಿಫೋರ್ ಗೋಯಿಂಗ್ ಟು ದ ಉಪನಿಷತ್ಸ್. 3 ವರಗಳನ್ನು ಕೇಳಿದ್ನಲ್ಲ. ಫಸ್ಟ್ ಕೇಳಿದೀನು ಫ್ಯಾಮಿಲಿ ಫಸ್ಟ್. ಫ್ಯಾಮಿಲಿಯರ್ ಕೇಳ್ದ, ನನ್ನ ತಂದೆಗೆ ಒಳ್ಳೇದಾಗಬೇಕು ಅಂತ. ತನ್ನ ಬಗ್ಗೆ ಕೇಳಲಿಲ್ಲ. ಸೆಕೆಂಡ್, ಇಡೀ ಭೂಮಿಯಲ್ಲಿದ್ದಂತ ಜನಾಂಗ ಕೇಳ್ದ, ಸೊಸೈಟಿಗೆ ಒಳ್ಳೇದಾಗಬೇಕು ಅಂತ. ತನ್ನ ಬಗ್ಗೆ ಕೇಳಲಿಲ್ಲ. ಆ 2 ಆದ್ಮೇಲೆ 3ನೇದು ಕೊನೆಯ ವರವನ್ನ ತನ್ನ ಫುಲ್ಫಿಲ್ಮೆಂಟ್ ಕೇಳ್ದ. ನಾವಾಗಿದ್ರೆ ವರ ಕೇಳೋಂದ್ರೆ ವಿ ವುಡ್ ಗೋ ವಿತ್ ಅ ಬಿಗ್ ವಿಶ್ ಲಿಸ್ಟ್, ನನಗೆ ಇದ್ ಕೊಡು, ಇದ್ ಕೊಡು, ಇದ್ ಕೊಡು ಅಂತ. ಆದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ಸೆಲ್ಫ್ಲೆಸ್ನೆಸ್. ಡು ಯು ಹ್ಯಾವ್ ದಟ್ ಸೆಲ್ಫ್ಲೆಸ್ನೆಸ್? ಯು ಆರ್ ರೆಡಿ ಫಾರ್ ಇಟ್. ಆದ್ರೆ ಬರೀ ವ್ಯಾಲ್ಯೂಸ್ ಅಷ್ಟೇ ಅಲ್ಲ, ದೇರ್ ಆರ್ ಫ್ಯೂ ಕ್ವಾಲಿಫಿಕೇಶನ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿಕಮ್ ಉಪನಿಷತಿಕ್ ಸ್ಟೂಡೆಂಟ್. ಯಾವುದು ಅಂತಂದಾಗ ಬ್ಯಾಕ್ ತಗೋಣ. ಕರೆಕ್ಟ್. 4 ಇದರಲ್ಲೇ ಬಂದಂತ ವಿಚಾರಗಳು. 4 Ds ಅಂತ ಕರಿತೀವಿ. 4 Ds are required. What are the 4 Ds ಅಂತಂದಾಗ the first D is discrimination. Discrimination ಅಂತಂದ್ರೆ ವಿವೇಕ ಅಂತ. ನಿತ್ಯ ಅನಿತ್ಯ ವಿವೇಕ. ವಾಟ್ ಇಸ್ ಪರ್ಮನೆಂಟ್, ವಾಟ್ ಇಸ್ ಇಂಪರ್ಮನೆಂಟ್. ಅವನು ಗೊತ್ತಾಯ್ತು, ಈ ನಾನು ರಾಜನಾಗಿ ಬೆಳೆದ್ರೆ ಅದು ಪರ್ಮನೆನ್ಸ್ ಅಲ್ಲ, ನನಗೆ ದುಡ್ಡು ಸಿಕ್ಕಿದ್ರೆ ಅದು ಪರ್ಮನೆನ್ಸ್ ಅಲ್ಲ, ಯಾವುದೂ ಪರ್ಮನೆಂಟ್ ಅಲ್ಲ. ಯಾವುದು ಪರ್ಮನೆಂಟ್ ಅಂದ್ರೆ ಫುಲ್ಫಿಲ್ಮೆಂಟ್ ಪರ್ಮನೆಂಟ್ ಅಂತ. ಅದು ನಮ್ಮಲ್ಲಿ ಇದೆಯಾ? ನಾವು ಆರ್ ವಿ ಲುಕಿಂಗ್ ಫಾರ್ ದ ಪರ್ಮನೆಂಟ್ ಆರ್ ಟೆಂಪರರಿ ಥಿಂಗ್ಸ್? ಸೆಕೆಂಡ್, ಡಿಸ್ಪ್ಯಾಷನ್, ವೈರಾಗ್ಯ. ವೈರಾಗ್ಯ ಅಂದ್ರೆ ಹೆದರ್ಕೋಬೇಡಿ, ಸನ್ಯಾಸಿಯಾಗಿ ಹೋಗ್ಬೇಕು ಅಂತಲ್ಲ. ಪರ್ಮನೆಂಟ್ ನ ಹಿಡ್ಕೊಂಡು ಇಂಪರ್ಮನೆಂಟ್ ನ ಬಿಡೋದು. ಯಾವ್ಯಾವ್ದು ಇಂಪರ್ಮನೆಂಟ್ ಅದನ್ನ ಬಿಟ್ಟು ಪರ್ಮನೆಂಟ್ ನ ಹಿಡಿಯೋದು. ಡೋಂಟ್ ಯು ವಾಂಟ್ ದಟ್? ಈಗ ನೀವು ಯೋಚನೆ ಮಾಡಿ, ನೀವು ಸೈನ್ಸ್ ನ ಇಷ್ಟಪಡಬೇಕು ಅಂದ್ರೆ, ಸೈಂಟಿಸ್ಟ್ ಆಗಬೇಕು ಅಂತಂದ್ರೆ ಸೈನ್ಸ್ ನ ಗಟ್ಟಿಯಾಗಿ ಹಿಡಿತೀರಾ, ಬೇರೆ ಎಲ್ಲವನ್ನ ಬಿಡ್ತೀರಾ. ಹಾಗೆ ನಿಮಗೆ ಫುಲ್ಫಿಲ್ಮೆಂಟ್ ಬೇಕು ಅಂದ್ರೆ ಫುಲ್ಫಿಲ್ಮೆಂಟ್ ನ ಗಟ್ಟಿಯಾಗಿ ಹಿಡಿತೀರಾ, ಬೇರೆದನ್ನ ಬಿಡ್ತೀರಾ. ದಟ್ ಇಸ್ ಕಾಲ್ಡ್ ಡಿಸ್ಪ್ಯಾಷನ್. ದ ಥರ್ಡ್, discipline, mind and sense discipline. That is very much required. And the fourth one is desire. Desire to know what is that. Desire to know the ultimate reality. So the 4 Ds: discrimination between the real and unreal, permanent and impermanent. Second, dispassion towards the unreal, desire to know the real, and discipline to regulate my senses and mind. So ishtidre we can directly enter into the Upanishads. ಅಲ್ಲಿ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಗೆ ಕೇಳ್ದ ಅಂತಂದ್ವಿ ಕಠೋಪನಿಷತ್ ನಲ್ಲಿ. ಆದ್ರೆ ಒಂದೇ ಉಪನಿಷತ್ ಇದ್ದಿದ್ದು, ನಾನು 10 ಉಪನಿಷತ್ ಆಗ್ಲೇ ಹೇಳಿದೆ. ಆದ್ರೆ ಬೇರೆ ಬೇರೆ ಉಪನಿಷತ್ತಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾರೆ ಅಂತ ಒಂದ್ಸರಿ ನೋಡ್ಕೊಂಡು ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ಮೇನ್ ಟಾಪಿಕ್ ಆಫ್ ಹೌ ಟು ಗೆಟ್ ದ ಫುಲ್ಫಿಲ್ಮೆಂಟ್. ಸ್ಲೈಡ್ ನೆಕ್ಸ್ಟ್. ಸೊ ಮೊಟ್ಟ ಮೊದಲನೇದು ಬೃಹದಾರಣ್ಯಕ ಉಪನಿಷತ್ ಅಂತ ಬರುತ್ತೆ. ಬೃಹದ ಆರಣ್ಯಕ ತುಂಬಾ ದೊಡ್ಡದಾದಂತ ಉಪನಿಷತ್. ಅದರಲ್ಲಿ ಬರುವಂತಹ ಕಥೆ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ. ಒನ್ ಮೋರ್ ಲೇಡಿ. ನೋಡಿ, ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ರು ಅನ್ನೋದು ಗೊತ್ತಾಗುತ್ತೆ. ಯಾಜ್ಞವಲ್ಕ್ಯರು ಅತ್ಯಂತ ದೊಡ್ಡ ಸಭೆಗೆ ಹೋಗಿ 1000 ಹೊಸಗಳನ್ನ ಗೆದ್ಕೊಂಡ್ ಬರ್ತಾರೆ. ಅತ್ಯಂತ ದೊಡ್ಡ ಗುರುಕುಲವನ್ನು ನಡೆಸಿ ಅತ್ಯಂತ ಶ್ರೀಮಂತವಾಗಿ ಕೂಡ ಇರ್ತಾರೆ. ಅವ್ರಿಗೆ ಸನ್ಯಾಸ ತಗೋಬೇಕು ಅಂತ ಮನಸ್ಸಿನಲ್ಲಿ ಡಿಸೈರ್ ಬರುತ್ತೆ. ಅವ್ರು ಹೊರಡ್ಲಿಕ್ಕೆ ಶುರುವಾಗುವಾಗ ಅವರು ಅಲ್ಲಿದ್ದ ಅವ್ರಿಗೆ 2 ಹೆಂಡತಿಯರು, ಕಾತ್ಯಾಯಿನಿ ಮತ್ತು ಮೈತ್ರೇಯಿ. ಇಬ್ಬರಿಗೂ ಕೂಡ ಕರೆದು ಬಿಟ್ಟು ಹೇಳ್ತಾರೆ, ನಾನು ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಇರುವಂತಹ ಇಡೀ ಆಸ್ತಿಯನ್ನ 2 ಭಾಗವಾಗಿ ಮಾಡಿದೀನಿ, 2 ಕೂಡ ಇಬ್ರು ಅನುಭವಿಸ್ಕೊಂಡು ಚೆನ್ನಾಗಿರಿ ಅಂತ. ಇವತ್ತು ನಾವು ಏನ್ ಕಾಂಪನ್ಸೇಷನ್ ಅಂತ ಕರಿತೀವಿ ಅದು. ಸೊ ಇಬ್ಬರಿಗೂ ಕೊಟ್ಟು ಹೇಳ್ತಾರೆ, ಕಾತ್ಯಾಯಿನಿ ವಾಸ್ ವೆರಿ ಹ್ಯಾಪಿ, ನನಗೆ ಹಾಫ್ ಸಿಕ್ತು, ಇಷ್ಟು ನನ್ನ ಲೈಫ್ ನ ಲೀಡ್ ಮಾಡ್ತೀನಿ ಅಂತ. ಮೈತ್ರೇಯಿ ವಾಸ್ ಅ ಬ್ರಹ್ಮವಾದಿನಿ. ಶಿ ವಾಸ್ ವೆರಿ ಇನ್ಕ್ವಿಸಿಟಿವ್. ಅವಳು ಕೇಳ್ತಾಳೆ, ಅಲ್ಲೇ ಬಂದಂತಹ ವಾಕ್ಯವನ್ನ ನಾವು ನೋಡ್ತೀವಿ, ಸ್ಕ್ರೀನ್ ನಲ್ಲಿ ಬಂದಂತಹ ವಾಕ್ಯವನ್ನ ನಾವು ನೋಡ್ತೀವಿ. ಏನಂತ ಅಂತಂದ್ರೆ, ನೀವ್ ಈಗ ಇಷ್ಟೊತ್ತು ಇದನ್ನೆಲ್ಲವನ್ನ ಕೊಟ್ಟು ಹೋಗ್ತಾ ಇದೀರಲ್ಲ, ಇಫ್ ಆಲ್ ಮೈ ಪೊಸಿಷನ್ಸ್ ವರ್
to become the entire earth, to fulfill the entire earth, would they bring me the complete fulfillment? ಇದೆಲ್ಲವೂ ಕೂಡ ಪರಿಪೂರ್ಣತೆ ಸಿಗುತ್ತಾ ಅಂತ ಯಾಜ್ಞವಲ್ಕ್ಯರು ಹೇಳ್ತಾರೆ, ಖಂಡಿತ ಇಲ್ಲ ಅಂತ. ಹಾಗಾದ್ರೆ ನನಗೆ ಇದು ಬೇಡ, ನೀವ್ ಯಾವ್ದನ್ನ ಹುಡುಕೊಂಡು ಹೋಗ್ತಾ ಇದ್ರೋ ಅದು ಬೇಕು ಅಂತ ಅಂದಾಗ ಬರುವಂತಹ ವಿಷಯ ಯಾಜ್ಞವಲ್ಕ್ಯರ ಬೃಹದಾರಣ್ಯಕೋಪನಿಷತ್. ವಿಚಾರ ನಾನು ಹೇಳೋದಿಲ್ಲ. ಎರಡನೇವ್ರು ಬರೀ ಬೃಹದಾರಣ್ಯಕನ ಎರಡನೇ ಯಾವ್ದು ಬರುತ್ತೆ ಅಂತ ಅಂದಾಗ ನಾರದರು. ನಾರದರು ಅಂದ್ರೆ ನಮ್ಮಲ್ಲಿ ಹಲವಾರು ಜನ ಪುರಾಣದ ಕಥೆಗಳನ್ನ ಕೇಳಿಸ್ಕೊಂಡು ತುಂಬಾ ಕೆಟ್ಟ ಒಪಿನಿಯನ್ ಇಟ್ಕೊಂಡಿದೀವಿ. ಫಿಟ್ಟಿಂಗ್ ಮಾಸ್ಟರು ಈ ತರದೆಲ್ಲ. ಖಂಡಿತ ಅಲ್ಲ, ಅವರೊಬ್ಬ ಮಹರ್ಷಿ, ದೇವರ್ಷಿ. ಸೊ ಅವರು ಸನತ್ ಕುಮಾರರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ನನಗೆ ಫುಲ್ಫಿಲ್ಮೆಂಟ್ ತರಿಸ್ಕೊಡಿ ಅಂತ ಹೇಳ್ತಾರೆ. ಅವ್ರು ಅಂತಾರೆ, ನಿನ್ ಫುಲ್ಫಿಲ್ಮೆಂಟ್ ಅನ್ನು ಕೊಡ್ತೀವಿ, ನಿಂಗೆ ಏನ್ ಗೊತ್ತು ಹೇಳಪ್ಪ ಅಂತಂದಾಗ ಅವರು ಲಿಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಐ ನೋ ಆಲ್ ದ ವೇದಾಸ್, ಐ ನೋ ಆಲ್ ದ ನಾಲೆಜ್, ಆಸ್ಟ್ರಾನಮಿ, ಆಸ್ಟ್ರಾಲಜಿ, ಸೈನ್ಸ್, ಮ್ಯಾಥ್ಸ್, 62 ವಿದ್ಯೆಗಳನ್ನ ಹೇಳ್ತಾರೆ, ಲಿಸ್ಟ್ ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇಷ್ಟನ್ನು ಲಿಸ್ಟ್ ಮಾಡಿ ಹೇಳ್ತಾರೆ. ಇಷ್ಟೆಲ್ಲವೂ ಗೊತ್ತು, ಆದ್ರೂ ಮನಸ್ಸಿನಲ್ಲಿ ಯಾಕೋ ಪರಿಪೂರ್ಣ ಶಾಂತಿ, ನೆಮ್ಮದಿ ಇದು ಯಾವ್ದು ಸಿಗ್ತಾ ಇಲ್ಲ. ಹೇಳಿದರೆ ಯಾವುದೋ ಒಂದು ಕೀ ಟು ಫುಲ್ಫಿಲ್ಮೆಂಟ್ ಇದೆ ಅಂತ, ನೀವು ನನಗೆ ಗೈಡ್ ಮಾಡ್ತೀರಾ ಅಂತ ಯೋಚನೆ ಮಾಡಿ ನಾರದ್ರು ಕೇಳುವಂತ ಪ್ರಶ್ನೆ ಫುಲ್ಫಿಲ್ಮೆಂಟ್. ನಾವಿವತ್ತು ಆ ಪ್ರಶ್ನೆಗೆ ಕೂತಿದ್ವಿ. 2 ಆಯ್ತು, ಬೃಹದಾರಣ್ಯಕ ಆಯ್ತು, ಛಾಂದೋಗ್ಯ ಆಯ್ತು. ಮೂರನೇದಕ್ಕೆ ಹೋಗೋಣ. ಮೂರನೇದಕ್ಕೆ ಹೋದ್ರೆ ಇನ್ನೊಂದು ಅದ್ಭುತವಾದಂತ ವಿಚಾರ ಬರುತ್ತೆ. ದೇವತೆಗಳು ಅಂತ ಬಂತಲ್ಲ, ಯಾಕೆಂದ್ರೆ ನಾವೀಗ ನಚಿಕೇತನ ಕಥೆಗಳಲ್ಲಿ ದೇವತೆಗಳಿಗೂ ಕೂಡ ಕಷ್ಟ ಆಯ್ತು ಅಂತ ಬಂತಲ್ಲ, ಅದರಲ್ಲಿ ದೇವತೆಗಳು ಮತ್ತು ಅಸುರರು ಯುದ್ಧ ನಡೆಸ್ತಾ ಇದ್ದಾಗ ಬ್ರಹ್ಮ ಪ್ರಜಾಪತಿ ಒಂದು ಅನೌನ್ಸ್ಮೆಂಟ್ ಆಕಾಶವಾಣಿ ನುಡಿಸ್ತಾರೆ. ಏನು ಅಂತ ಅಂದ್ರೆ, ನನ್ನ ಹತ್ರ ಒಂದು ನಾಲೆಜ್ ಇದೆ, ನನ್ನ ಹತ್ರ ಒಂದು ನಾಲೆಜ್ ಇದೆ, ಇದನ್ನ ಯಾರು ತಿಳ್ಕೊತಾರೋ, ಇದನ್ನ ಯಾರು ಪಡಿತಾರೋ ಅವರು ಇಡೀ 3 ಜಗತ್ತನ್ನೇ ಗೆಲ್ಲುವಷ್ಟರ ಮಟ್ಟಿಗೆ ಶಕ್ತಿಯುತರವಾಗ್ತಾರೆ, ಎಲ್ಲವನ್ನ ಪಡ್ಕೋತಾರೆ ಅಂತ. ಆಗ ಇಂದ್ರ ಮತ್ತು ವಿರೋಚನರಿಗೆ ನಾವು ಫೈಟ್ ಆಡೋದು ಬೇಡ, ಈ ನಾಲೆಜ್ ತಿಳ್ಕೊಳ್ಳೋಣ ಅಂತ ಇಬ್ರು ಓಡ್ ಹೋಗ್ತಾರೆ. ಇದು ಕೂಡ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಇನ್ನು ಕೊನೆಯದು ನಾಲ್ಕನೇದನ್ನು ನೋಡಿದಾಗ ಮುಂಡಕ ಉಪನಿಷತ್. ಇದರಲ್ಲಿ ಒಬ್ಬ ಅತ್ಯಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಶೌನಕ ಅಂಗಿರಸ ಅನ್ನೋ ಒಬ್ಬ ಋಷಿ ಹತ್ರ ಹೋಗಿ ಪ್ರಶ್ನೆ ಕೇಳ್ತಾನೆ, ಪ್ಲೀಸ್ ಟೀಚ್ ಮೀ that by knowing which everything is known. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡ್ ಹಾಗಾಗತ್ತೋ ಅದನ್ನ ನನಗೆ ತಿಳಿಸ್ಕೊಡ್ತೀರಾ ಅಂತ. ನಮ್ಮಲ್ಲಿ ಕೂಡ ಇದೆ ಅಲ್ವಾ ಇರೋದು. ನಮ್ಮಲ್ಲಿ ಯಾರಿಗಾರು ಈ ಕ್ವೆಶ್ಚನ್ ಆನ್ಸರ್ ಅಂದ್ರೆ ಹಲವಾರು ಜನಕ್ಕೆ ಅನ್ಸುತ್ತೆ, ಫಿಸಿಕ್ಸ್ ಕಲ್ತ್ರೆ ಫಿಸಿಕ್ಸ್ ಮಾತ್ರ ಗೊತ್ತು, ಎಕನಾಮಿಕ್ಸ್ ಕಲ್ತ್ರೆ ಎಕನಾಮಿಕ್ಸ್ ಮಾತ್ರ ಗೊತ್ತು, ಮ್ಯಾನೇಜ್ಮೆಂಟ್ ಕಲ್ತ್ರೆ ಮ್ಯಾನೇಜ್ಮೆಂಟ್ ಮಾತ್ರ ಗೊತ್ತು. ಆದ್ರೆ ಇಲ್ಲಿ ಯಾವ್ದೋ ನಾಲೆಜ್ ಉಪನಿಷತ್ ನಲ್ಲಿ ಯಾವ್ದೋ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದ ಹಾಗಾಗತ್ತೆ ಅಂತ ಹೇಳ್ತಾ ಇದೆಯಲ್ಲ, ತಿಳ್ಕೋಬೇಕು ಅಂತ ಅನ್ಸಲ್ವಾ? ಆರ್ ಯು ನಾಟ್ ಕ್ಯೂರಿಯಸ್ ಟು ನೋ? ದಿಸ್ ಇಸ್ ದ ಸಬ್ಜೆಕ್ಟ್ ಆಫ್ ಉಪನಿಷತ್ಸ್ ವಿಚ್ ನೋ ಸೈನ್ಸ್, ನೋ ಮೆಟಾಫಿಸಿಕ್ಸ್ ಆಲ್ಸೋ ಕ್ಯಾನ್ ಗಿವ್. ಇಟ್ ಇಸ್ ದೇರ್ ಇನ್ ಉಪನಿಷತ್ಸ್. ಇದಕ್ಕೆ ಉತ್ತರ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾನು ಇವತ್ತು ಹೇಳಿದಂತ 4 ಸ್ಟೋರಿಗಳಿಂದ ತಗೊಳ್ದೆ 5ನೇ ಸ್ಟೋರಿಯಿಂದ ತಗೊಳ್ತಾ ಇದ್ದೀನಿ. ಸೊ ದಟ್ ಐ ವಿಲ್ ಇಂಟ್ರೊಡ್ಯೂಸ್ ಟು ಒನ್ ಮೋರ್ ಆಸ್ಪೆಕ್ಟ್ ಆಫ್ ಉಪನಿಷತ್ಸ್. ಆ ಉಪನಿಷತ್ ಯಾವುದು ಅಂದ್ರೆ ತೈತ್ತರೀಯ ಉಪನಿಷತ್. ತೈತ್ತರೀಯ ಉಪನಿಷತ್ ಕೃಷ್ಣ ಯಜುರ್ವೇದದಲ್ಲಿ ಬರುವಂತದ್ದು. ಅದರಲ್ಲಿ ಒಂದು ಮಂತ್ರ ಮಾತ್ರ ತಗೊಂಡು, ನಾನು ಅದಕ್ಕೆ ಹೇಳಿದ್ನಲ್ಲ, ಉಪನಿಷತ್ ಪೂರ್ತಿ ಓದಬೇಕಾಗಿಲ್ಲ, ಉಪನಿಷತ್ ಪೂರ್ತಿ ಓದೋದೇ ಬೇಕಿಲ್ಲ, ಇದು ಒಂದೇ ಮಂತ್ರ ನೋಡಿ. ಆ ಒಂದು ಮಂತ್ರವನ್ನ ಇಟ್ಕೊಂಡ್ರೆ ಕೀ ಟು ಫುಲ್ಫಿಲ್ಮೆಂಟ್ ಆಗತ್ತೆ. 2ನೇ ಅಧ್ಯಾಯದ 1ನೇ ಮಂತ್ರ ಬರುತ್ತೆ, ಬ್ರಹ್ಮವಿದಾಪ್ನೋತಿ ಪರಂ. ಹಲವಾರು ಜನಕ್ಕೆ ಏನಪ್ಪಾ ಸಂಸ್ಕೃತ ಏನೋ ಹೇಳ್ಬಿಟ್ಟು ಇದನ್ನ ಕಲ್ತ್ರೆ ಆಗೋತ್ತಾ, ನಾನು ಬೈ ಹಾರ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೋ 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 ನೋ, ಡೋಂಟ್ ಗೋ ಬಿಹೈಂಡ್ ವರ್ಡ್ಸ್. ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಅಂದಾಗ ಬ್ರಹ್ಮವಿತ್, ವಿತ್ ಅಂದ್ರೆ ನೆನ್ನೆ ನಾವು ನೋಡಿದ್ವಿ, ವಿತ್ ಅಂದ್ರೆ ಏನು? ನಾಲೆಜ್, ಟು ನೋ. ಇಫ್ ಯು ನೋ ಬ್ರಹ್ಮ ಅದೇನು ಅಂತ ನೋಡೋಣ. ಆಪ್ನೋತಿ ಪಡಿತೀರಾ, ಅಟೈನ್. ಪರಂ ದ ಅಲ್ಟಿಮೇಟ್. ಒಂದ್ ಸ್ಟೇಟ್ಮೆಂಟ್ ಏನೋ ಕೊಟ್ಬಿಡ್ತು. ನಮ್ಮಲ್ಲಿ ಹಲವಾರು ಜನಕ್ಕೆ ಅನಿಸ್ತಾ ಇದೆ ಸ್ಟೇಟ್ಮೆಂಟ್ ಏನೋ ಸುಲಭ ಇದೆ, ವಾಟ್ ಆರ್ ದೀಸ್, ವಿಲ್ ಗೋ ಟು ದಟ್. ಆ ಮಂತ್ರವೇ ಹೇಳುತ್ತೆ ತತ್ ಏಷ ಅಭ್ಯುಕ್ತ, ಅದನ್ನ ಈ ತರ ಡಿಫೈನ್ ಮಾಡತ್ತೆ ಅಂತ ಹೇಳಿ ಇಟ್ ಕಂಟಿನ್ಯೂಸ್. ಬ್ರಹ್ಮ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ, ಅಂದ್ರೆ ಎಟರ್ನಲ್, ಕಾನ್ಶಿಯಸ್ ಅಂಡ್ ಇನ್ಫಿನಿಟ್ ಇಸ್ ಬ್ರಹ್ಮ ಅಂತ. ಇದನ್ನ ತಿಳ್ಕೊಂಡ್ರಾಗತ್ತೆ. ಡೋಂಟ್ ವರಿ, ಜಸ್ಟ್ ಗಿವಿಂಗ್ ಯು ದ ವರ್ಡ್ಸ್. ದ ಸೆಕೆಂಡ್ ಆಪ್ನೋತಿ ಅಂತ ಅಂದಾಗ ಎಲ್ಲಿ ಸಿಗತ್ತೆ ಅಂತ, ಏನು ಆಪ್ನೋತಿಯಿಂದ ಪಡೆಯೋದು ಅಂದ್ರೆ ಏನು? ಸೋ ಅಶ್ನುತೆ ಸರ್ವಾನ್ ಕಾಮಾನ್. ಏನೇನು ಬಯಕೆಗಳಿದೆಯೋ, ಏನೇನು ಡಿಸೈರ್ಸ್ ಗಳಿದೆಯೋ, ಏನೇನು ಫುಲ್ಫಿಲ್ಮೆಂಟ್ ಗಳಾಗಿದೆಯೋ ಎಲ್ಲವನ್ನ ಪಡಿತೀರಾ. ಈಗ ಎಸ್ 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 ದಿಸ್ ಇಸ್ ಮೈ ಟಾಪಿಕ್ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಗೆ ಏನ್ ಬೇಕೋ ಸಿಗತ್ತೆ ಅಂದಾಗ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ನೀವ್ ಇದನ್ನ ತಿಳ್ಕೊಂಡ್ರೆ ಮನೆ ಆಗತ್ತಾ, ಮದುವೆ ಆಗತ್ತಾ, ಮಕ್ಕಳಾಗತ್ತಾ? ಖಂಡಿತವಾಗ್ಲೂ ಅಲ್ಲ. ಆದ್ರೆ ಇದನ್ನ ಪಡ್ಕೊಂಡ್ರೆ ಯಾವುದೇ ಸಫರಿಂಗ್ ಇಲ್ದಲ್ಲಿರುವಂತಹ ಆನಂದ ಸಿಗತ್ತೆ. ಅಂಡ್ ಇದು ಎಲ್ಲವನ್ನ ಹೇಳಿದ್ಮೇಲೆ ಎಲ್ಲಿ ಸಿಗತ್ತೆ ಅನ್ನೋದು ಪ್ರಶ್ನೆ. ವೆಸ್ಟರ್ನ್ ಕಂಟ್ರೀಸ್ ಹೋದಾಗ ಯಾವ ಶಾಪಿಂಗ್ ಮಾಲ್ ಹೋದ್ರೆ ಸಿಗತ್ತೆ ಅಂತ ಕೇಳ್ತಾರೆ. ನಮ್ ದೇಶಕ್ಕೆ ಬಂದ್ರೆ ಯಾವ ಟೆಂಪಲ್ ಸುತ್ತಿದ್ರೆ ಸಿಗತ್ತೆ ಅಂತ ಕೇಳ್ತಾರೆ.
ಅಥವಾ ಯಾವ ಚರ್ಚ್ಗೆ ಹೋದ್ರೆ ಸಿಗತ್ತೆ ಅಂತ ಕೇಳ್ತಾರೆ, ಯಾವ ಆಶ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಸಿಗತ್ತೆ ಅಂತ ಹೇಳ್ತಾರೆ. ಎಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಉಪನಿಷತ್ ಹೇಳುತ್ತೆ, ದ ಲಾಸ್ಟ್ ಸ್ಟೇಟ್ಮೆಂಟ್ ಆಫ್ ದ ಮಂತ್ರ ಗೋಸ್, ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್. ಹೃದಯ ಗುಹೆಯಲ್ಲಿ ಹುಡುಕಿದ್ರೆ ಸಿಗತ್ತೆ ಅಂತ. ನಮ್ಮ ಹೃದಯ, ಯಾರ್ದೋ ಹೃದಯದ ಗುಹೆ ಅಲ್ಲ, ನಿಮ್ಮ ಹೃದಯದ ಗುಹೆಯೊಳಗೆ, ಇನ್ ದ ಕೇವ್ ಆಫ್ ಯುವರ್ ಓನ್ ಹಾರ್ಟ್ಸ್ ಯು ವಿಲ್ ಫೈಂಡ್ ದಿಸ್ ಅಂತ. ಹಂಗಾರೆ ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಹೋಗ್ಬಿಟ್ಟು ನಾನು ಹಾಗಾದ್ರೆ ಬೈಪಾಸ್ ಸರ್ಜರಿನೋ ಅಥವಾ ಓಪನ್ ಹಾರ್ಟ್ ಸರ್ಜರಿನೋ ಮಾಡಿಸ್ಕೊಳ್ಳ ಅಂತ. ಖಂಡಿತವಾಗ್ಲೂ ಅದು ಮಾತಾಡ್ತಾ ಇರೋದು ಮಟೀರಿಯಲ್ ಹಾರ್ಟ್ ಬಗ್ಗೆ ಅಲ್ಲ, ಸ್ಪಿರಿಚುವಲ್ ಹಾರ್ಟ್ ಬಗ್ಗೆ. ಸೊ ನಾವು ದ ಕ್ವೆಶ್ಚನ್ ಇಸ್, ಬ್ರಹ್ಮ ಅಂದ್ರೆ ಏನೋ ಹೇಳಿದ್ರು, ಬಿಟ್ಟು ಹಾಕಿ. ಆಪ್ನೋತಿನ ತುಂಬಾ ಇಷ್ಟ ಆಯ್ತು, ವೇರ್ ವಿ ಗೆಟ್ ದ ಫುಲ್ಫಿಲ್ಮೆಂಟ್, ಎಲ್ಲಿನದನ್ನು ಹೇಳ್ಬಿಟ್ರು. ಆದ್ರೆ ಕ್ವೆಶ್ಚನ್ ಅಂದ್ರೆ ಹೇಗೆ ಅನ್ನೋದು, ಅದನ್ನ ಇಟ್ ಗೋಸ್ ಫಾರ್ ಅ ಲಾಂಗರ್ ಥಿಂಗ್. ನೌ ಐ ಆಮ್ ಗೋಯಿಂಗ್ ಟು ಮೇಕ್ ಯು ಎಕ್ಸ್ಪೀರಿಯನ್ಸ್. ಇವಾಗ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ, ಇಫ್ ಯು ಆರ್ ರೈಟಿಂಗ್ ಅಂಡ್ ಟೇಕಿಂಗ್ ಡೌನ್ ನೋಟ್ಸ್, ಪ್ಲೀಸ್ ಸ್ಟಾಪ್ ಇಟ್. Please stop taking down the notes, because you have to go through me. You have to experience, because Upanishadic knowledge is experimenting and experiencing. I request everyone, whoever is taking down notes, to keep it on hold. You can take it later. So ಎಲ್ಲರೂ ನೋಡೋಣ. ಈಗ ಹೇಳ್ತಾ ಇದೆ ಉಪನಿಷತ್ತು, ನಿಮ್ಮ ಒಳಗಿದೆ ಅಂತ ಅಂದ್ಬಿಟ್ಟು, ನಿಮ್ಮ ಹೃದಯದ ಗುಹೆ ಒಳಗೆ ಅಂತ. ಆಗ ಹಲವಾರು ಜನಕ್ಕೆ ಅನ್ಸುತ್ತೆ, ಇದು ಹೇಗೆ ನೋಡೋಣ, ನನ್ನ ಒಳಗಿದೆ ಅಂತ ಅಂದಾಗ, ನಾನ್ ನೋಡಿದ್ರೆ ಹಿಂಗಿದ್ದೀನಿ, ನನ್ನ ಒಳಗೆ ಎಲ್ಲ ಇದೆ ಅಂತ ಹೇಳ್ತಾ ಇದ್ರೆ, ನಾನಿಲ್ಲ ಅಂದ್ರೆ ನನ್ನ ಒಳಗಿದ್ದಿದ್ರೆ ಇದನ್ನೆಲ್ಲ ಹುಡ್ಕೊಂಡು ಯಾಕೆ ಹೋಗ್ತಾ ಇದ್ದೆ ಅಂತ. ಆಗ ಉಪನಿಷತ್ ಕೇಳುತ್ತೆ, ನೀನ್ ಯಾರು ಅಂತ ಹೇಳು, ನಾನು ಖಂಡಿತವಾಗ್ಲೂ ನಿನಗೆ ತೋರಿಸ್ತೀನಿ. ಟೆಲ್ ಮಿ ಹೂ ಯು ಆರ್, ಐ ವಿಲ್ ಟೆಲ್ ಯು ದ ವೇ ಟು ಅಚೀವ್ ಇಟ್. ದ ವೇ ಟು ಅಚೀವ್ ಇಟ್ ಅಂತ ಅಂದಾಗ, ಹೂ ಆಮ್ ಐ ಅನ್ನೋ ಪ್ರಶ್ನೆ ಬರುತ್ತೆ. ಹೂ ಆಮ್ ಐ ಅಂತ ಅಂದಾಗ, ಲೆಟ್ಸ್ ಗೋ ಡೀಪರ್, ಸಟ್ಲರ್ ಅಂಡ್ ಇನ್ಸೈಡ್. ಸ್ಟಾಪ್ ದ ಸ್ಲೈಡ್ ಸ್ಕ್ರೀನ್ ಅಂಡ್ ಸ್ಪಾಟ್ಲೈಟ್ ಮೀ. ಈಗ ಇದು ಇವತ್ತಿನ ಎಜುಕೇಶನ್ ಐಡಿಯಲ್ಸ್ಗೆ ಹೋದಾಗ, UNO ಹೇಳುತ್ತಲ್ಲ, ದ ಗೋಲ್ಡನ್ ರೂಲ್ಸ್ ಆಫ್ ಎಜುಕೇಶನ್ ಅಂತ, ಅದನ್ನ ಉಪಯೋಗಿಸ್ಕೊಂಡು ಮಾಡುತ್ತೆ ಉಪನಿಷತ್. ಇಟ್ಸ್ ಅ ಗ್ರೇಟ್ ಲರ್ನಿಂಗ್. ವಾಟ್ ಇಸ್ ಒನ್ ಆಫ್ ದ ಗೋಲ್ಡನ್ ರೂಲ್ಸ್ ಆಫ್ ಟೀಚಿಂಗ್ ಅಥವಾ ಎಜುಕೇಶನ್? ನೋನ್ ಟು ದ ಅನ್ನೋನ್. ನಿನ್ನೆ ನಾನು ನ್ಯಾಯಶಾಸ್ತ್ರದ ಬಗ್ಗೆ ಮಾತಾಡ್ತಾ, ನ್ಯಾಯಶಾಸ್ತ್ರ ತುಂಬಾ ವಿಶಾಲವಾದ್ದು ಅಂತ ಹೇಳಿದೆ. ಇಲ್ಲಿ ಉಪಯೋಗಿಸೋ ನ್ಯಾಯ ಅಂದ್ರೆ ಅರುಂಧತಿ ನ್ಯಾಯ ಅಂತ. ಅರುಂಧತಿ ನ್ಯಾಯ ಅಂತ ಅಂದ್ರೆ, ನಮ್ಮಲ್ಲಿ ಇವತ್ತು ಕೂಡ ಪ್ರಚಲಿತವಾಗಿರುವಂತಹ ಮದುವೆ ಆದಂತಹ ವಧೂವರರಿಗೆ, ದ ಕಪಲ್ ವಿಲ್ ಬಿ ಶೋನ್ ದ ಅರುಂಧತಿ ನಕ್ಷತ್ರ. ಅವ್ರನ್ನ ಕರ್ಕೊಂಡು ಹೋಗಿ ಹೊರಗೆ ನಿಲ್ಲಿಸ್ಬಿಟ್ಟು ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಇವತ್ತು ಈಗ ಹೋಗಿ ಬೆಳಗ್ಗೆ ಹೊತ್ತೆಲ್ಲ ತೋರಿಸ್ತಾರೆ, ನಕ್ಷತ್ರ ಖಂಡಿತವಾಗ್ಲೂ ಕಾಣಲ್ಲ. ರಾತ್ರಿ ಹುಡುಕೋದೇ ಕಷ್ಟ, ಇನ್ ಬೆಳಗ್ಗೆ ಹೊತ್ತು ಕಾಣಿಸೋದು ಎಲ್ಲಿಂದ ಬಂತು? ಆದ್ರೆ ಇಟ್ ಹ್ಯಾಸ್ ಅ ಗ್ರೇಟ್ ಮೀನಿಂಗ್. ಒಂದಂದ್ರೆ ಅಲ್ಲಿ ಅರುಂಧತಿ ಮತ್ತು ಟ್ವಿನ್ ಸ್ಟಾರ್ಸ್, ವಸಿಷ್ಠ ಮತ್ತು ಅರುಂಧತಿ, ದೇ ಆರ್ ದ ಓನ್ಲಿ ಟ್ವಿನ್ ಸ್ಟಾರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಯೂನಿವರ್ಸ್ ವಿಚ್ ರೊಟೇಟ್ ಈಚ್ ಅದರ್. ಬೇರೆ ಟ್ವಿನ್ ಸ್ಟಾರ್ಸ್ ಅಲ್ಲಿ ಒಂದು ಸ್ಟಾಗ್ನೆಂಟ್ ಇರುತ್ತೆ, ಇನ್ನೊಂದು ಸುತ್ತತ್ತೆ. ಅಂದ್ರೆ ಅರ್ಥ, ಯಾವುದೋ ಒಂದು ನಿಲ್ಲತ್ತೆ ಸ್ಟಾಗ್ನೆಂಟ್ ಆಗಿ ಕೇಂದ್ರವಾಗಿ, ಇನ್ನೊಂದು ಸುತ್ತತ್ತೆ. ಆದ್ರೆ ಇದೊಂದು ಮಾತ್ರ, ಅರುಂಧತಿ ಮತ್ತು ವಸಿಷ್ಠ ಇಬ್ರು ಒಂದಕ್ಕೊಂದು ಸುತ್ತತ್ತೆ. ಮದುವೆ ಆಗುವಾಗ ತೋರಿಸೋದ್ರ ಅರ್ಥ ಏನು ಅಂತ ಅಂದ್ರೆ, ಗಂಡ ಹೆಂಡತಿ ಇಬ್ರು ಕೂಡ ಯಾರು ಕಡಿಮೆ ಅಲ್ಲ, ಯಾರು ಮೇಲಲ್ಲ, ಇಬ್ಬರೂ ಒಬ್ಬರಿಗೊಬ್ರು ಕಾಂಪ್ಲಿಮೆಂಟ್ ಆಗಿರ್ಬೇಕು ಅಂತ. ದಿಸ್ ಇಸ್ ಸಬ್ಜೆಕ್ಟ್ ಅಪಾರ್ಟ್, ಇದನ್ನ ತಿಳ್ಕೊಂಡ್ರೆ ಅಲ್ಲ. ಇಲ್ಲಿ ಉಪಯೋಗಿಸೋದು ಅರುಂಧತಿ ನ್ಯಾಯ ಅಂತ. ಹೇಗೆ ಅಂತಂದ್ರೆ, ಅರುಂಧತಿ ನಕ್ಷತ್ರವನ್ನ ತೋರಿಸ್ಬೇಕು ರಾತ್ರಿ ಅಂತ ಅಂದಾಗ, ಹುಡುಗ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾನೆ ಹೊರಗೆ, ಅವಳನ್ನ ಹಿಡ್ಕೊಂಡು ನೋಡು ಅಂತಾನೆ. ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗಲ್ಲ. ಅವನಂತಾನೆ, ಅಲ್ಲಿ ನೋಡು ಅಂತ. ಎಲ್ಲಿ ಅಂತ ಕೇಳಿದ್ರೆ, ಅಲ್ಲಿ ಮರ ಕಾಣಿಸ್ತಾ ಇದೆಯಾ, ಮರದಲ್ಲಿ ಒಂದು ಕೊಂಬೆ ಕಾಣಿಸ್ತಾ ಇದೆಯಾ ಅಂತಾರೆ. ಹಾ, ಕಾಣಿಸ್ತಾ ಇದೆ ಅಂತಾಳೆ ಹೆಣ್ಣು. ಕೊಂಬೆ ನೋಡ್ಬೇಡ, ಕೊಂಬೆ ಅಲ್ಲ, ಕೊಂಬೆ ಮಧ್ಯದಲ್ಲಿ, ಎರಡು ಕೊಂಬೆಗಳ ಮಧ್ಯ ಒಂದು ಚಂದ್ರ ಕಾಣಿಸ್ತಾ ಇದೆಯಾ? ಹಾ, ಚಂದ್ರ ಕಾಣಿಸ್ತಾ ಇದೆ. ಚಂದ್ರನ ಪಕ್ಕ ಒಂದು ದೊಡ್ಡ ಮಿನುಗ್ತಾ ಇದೆಯಲ್ಲ ಗ್ರಹ, ಅದ್ ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ಅದ್ರ ಪಕ್ಕ ಇನ್ನೊಂದು ಸಣ್ಣದ ಸ್ಟಾರ್ ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ. ಅದ್ರ ಕೆಳಗೊಂದು ಸ್ವಲ್ಪ ಸಣ್ಣ ಹೊಳಿತಾ ಇದೆಯಲ್ಲ, ಅದು ಅರುಂಧತಿ ನಕ್ಷತ್ರ ಅಂತ. ಹಾ, ಗಾಟ್ ಇಟ್. ದಿಸ್ ಇಸ್ ದ ನ್ಯಾಯ ದಟ್ ಇಸ್ ಯೂಸ್ಡ್. ಅಂದ್ರೆ ಫ್ರಮ್ ನೋನ್ ಟು ದ ಅನ್ನೋನ್, ಯಾವುದು ಕಾಣಿಸ್ತಾ ಇದೆಯೋ, ಕಾಣಿಸ್ತಾ ಇರೋದ್ರಿಂದ ಕಾಣಿಸ್ದಲೇ ಇರೋದಕ್ಕೆ ಕರ್ಕೊಂಡು ಹೋಗೋದನ್ನ ಅರುಂಧತಿ ನ್ಯಾಯ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಆಲ್ಸೋ ಯೂಸ್ ಇಟ್ ಟುಡೇ ಅಂಡ್ ನೌ. We will experiment, experience. Only one thing, take a deep breath once and release all your tensions. Be calm. I'm not going to make you meditate, but intellectually be sharp, be attentive, be 100% here. Only request. Now, Upanishad asked you a question. Who am I? Who are you ಅಂತ ಕೇಳ್ತು. ನೀವು who am I ಅಂತಂದಾಗ ಫಸ್ಟ್ ಬರೋದೆ, I am this body. Am I not this body? Certainly yes. Who told you not that? ಯಾಕೆಂದ್ರೆ ನಾನು ಹೇಳೋವಾಗ್ಲೇ, he is a tall person. I am smart.
ಶಿ ಇಸ್ ನಾಟ್ ಸೋ ಗುಡ್, ಶಿ ಇಸ್ ಬ್ಯೂಟಿಫುಲ್. ಈ ತರ ಮಾತಾಡೋದೇ ನಾವು ದೇಹವನ್ನ ನೋಡಿ. ಐ ನಾಟ್ ಬಾಡಿ ಅಂತ ಅಂದಾಗ ಉಪನಿಷತ್ ಸೇಸ್ ಯು ಆರ್ ಟೆಲ್ಲಿಂಗ್ ಇಟ್ ಟ್ರೂತ್, ಬಟ್ ಇಸ್ ಇಟ್ ದ ರಿಯಲ್ ಟ್ರೂತ್? ಪ್ಲೀಸ್ ಗೋ ಅ ಲಿಟಲ್ ಕ್ಲೋಸರ್, ಪ್ಲೀಸ್ ಎಕ್ಸಾಮಿನ್ ಇಟ್ ಅಂತ ಕೇಳುತ್ತೆ. ಏನ್ ಎಕ್ಸಾಮಿನ್ ಮಾಡಬೇಕು ಅಂತ ಅಂದಾಗ ಅದು ಹೇಳುತ್ತೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೇಳೋದು ಅಂತಂದ್ರೆ, ಜಸ್ಟ್ ಸಿ ಈ ಬಾಡಿ ಅನ್ನೋದು ಇಸ್ ಇಟ್ ನಾಟ್ ಚೇಂಜಿಂಗ್? ಎಸ್, ಇಟ್ ಇಸ್ ಚೇಂಜಿಂಗ್, ವಿ ಆಲ್ ನೋ. ಸೊ ವಾಟ್ ಅಂತ ಅಂದಾಗ ಜಸ್ಟ್ ಇಮ್ಯಾಜಿನ್, ನೀವು 5 ವರ್ಷ ಇದ್ದಾಗ ನಿಮ್ಮ ದೇಹ ಹೇಗಿತ್ತು, 15 ವರ್ಷ ಆದಾಗ ನಿಮ್ಮ ದೇಹ ಹೇಗಾಯ್ತು, 25 ಆದಾಗ ಹೇಗಾಯ್ತು, 45 ಆದಾಗ ಹೇಗಾಯ್ತು, 60 ಆದಾಗ ಹೇಗಾಯ್ತು, 80 ಆದಾಗ ಹೇಗಾಯ್ತು. ಬಾಡಿ ಕೀಪ್ಸ್ ಚೇಂಜಿಂಗ್. ಸೊ ವಾಟ್? ಬಾಡಿ ಕೀಪ್ಸ್ ಚೇಂಜಿಂಗ್, ಎಸ್, ಸೊ ವಾಟ್ ಅಂತ ಅಂದಾಗ ದ ನೆಕ್ಸ್ಟ್ important thing comes. When you accept that body keeps changing, the question comes, body is continuously changing, but are you changing? You say, yes, I'm changing. I was a fat boy, now 6-pack body. I was a slim girl, now obesity, family pack. Itara ella matartiri, but you are again referring to the body. Are you changing? Were you the different person who experienced the high school? Are you the different person who is experiencing the session now? You say, no, I am the same person. ನೀವು ನಿಮ್ಮ ಫೋಟೋವನ್ನೇ ಕೂಡ ನಿಮ್ಮ ಫ್ರೆಂಡ್ಸ್ ತೋರಿಸಿದಾಗ, ಏ ನಿನ್ ತರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಹೇಳ್ತೀರಾ, ಇಲ್ಲ ಅದ್ ನಾನೇ ಅಂತ. ಬಿಕಾಸ್ ಯು ನೋ ಯು ಆರ್ ದ ಸೇಮ್ ಪರ್ಸನ್. ದಟ್ ಮೀನ್ಸ್ ವಾಟ್? ಚೇಂಜಿಂಗ್ ಬಾಡಿ ಬಟ್ ಚೇಂಜ್ಲೆಸ್ ಯು. Accept it. Accept it. There are many reasons. I'm going to give you 3. There is a changing body, continuously changing body, and science also tells within 8 years each and every cell of our body dies and a new cell comes. ಪ್ರತಿದಿನನೂ ಸಾಯ್ತಾನೆ ಇದೆ, 8 ವರ್ಷದಲ್ಲಿ ಇಡೀ ಬಾಡಿನೇ ಕೂಡ ಬದಲಾಗುತ್ತೆ ಅಂತ. ಸೊ ಬಾಡಿ ಕೀಪ್ಸ್ ಚೇಂಜಿಂಗ್, ಬಟ್ ಯು ಆರ್ ಚೇಂಜ್ಲೆಸ್. ಸೊ ಕ್ಯಾನ್ ದ ಚೇಂಜ್ ಅಂಡ್ ಚೇಂಜ್ಲೆಸ್ ಬಿ ದ ಸೇಮ್? ನೆವರ್. ಕ್ಯಾನ್ ದ ಚೇಂಜ್ ಅಂಡ್ ಚೇಂಜ್ಲೆಸ್ ಬಿ ದ ಸೇಮ್? ನೆವರ್. ಸೊ ಯು ಆರ್ ನಾಟ್ ಬಾಡಿ. when you say one reason ಸರಿ ಆಯ್ತು, but give us something else ಅಂತ. Second, experience. Are you experiencing the body? You are experiencing the body. Who said not? It is an object of my experience. Alva? Sometimes it disappearance, sometimes it appears. ಅಲ್ವಾ ಜನಕ್ಕೆ disappears ಯಾವಾಗ? ಮಲಕೊಂಡಾಗ ಡಿಸಪಿಯರ್ ಆಗೋಗುತ್ತಾ, ಮಾಯವಾಗತ್ತಾ? ಇಲ್ಲ. ನೀವು ಕನಸು ಕಾಣುವಾಗ ಈ ದೇಹ ಏನಾಗ್ತಿದೆ ಅಂತ ಗೊತ್ತಾಗಲ್ಲ, ಇನ್ಯಾವುದೋ ದೇಹ ಬಂದಿರುತ್ತೆ. ಇನ್ ಯೋರ್ ಅವೇರ್ನೆಸ್ ಇಟ್ ಇಸ್ ನಾಟ್ ದೇರ್. ಸೊ ಇಟ್ ಡಿಸಪಿಯರ್ಡ್ ಫ್ರಮ್ ಯೋರ್ ಕಾನ್ಶಿಯಸ್. ಅ ನ್ಯೂ ಬಾಡಿ ಕೇಮ್. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಎವ್ರಿಥಿಂಗ್. ಯು ಆರ್ ದ ಸಬ್ಜೆಕ್ಟ್, ಬಾಡಿ ಇಸ್ ದ ಆಬ್ಜೆಕ್ಟ್. ನೀವೀಗ ಹಿಂಗೆ ಕೈಗೆ ಜಿಗಿಟ್ಕೊಂಡ್ರೆ ಇದಕ್ಕೆ ಏಟಾಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸರ್ ಇಸ್ ಯು. Seer and seen. You can see the body. When you are seeing the body, you are seer. Seen and seer. Experience and experiencer. Object and subject. Can it be the same? Subject object same aglik sadhyana? Never. So that's why you are not the body. Many reasons are there. I'll give you the last reason. The third one. Sentient, insentient. Chaitanya, jada. Conscious, not so conscious. ಹಿಂಗೆ ಕಾನ್ಶಿಯಸ್ ಇದೆಯಲ್ಲ, ಐ ಆಮ್ ರೇಸಿಂಗ್ ಮೈ ಹ್ಯಾಂಡ್ ಅಂತ ಅಂದಾಗ ಯೋಚನೆ ಮಾಡಿ. ದಿಸ್ ಇಸ್ ಅ ವೆರಿ ಈಸಿ ಥಿಂಗ್. ವಿ ಸೇ ಬಾಡಿ ಇಸ್ ಸೆನ್ಷಿಯಂಟ್. ಬಾಡಿ ಇಸ್ ಸೆನ್ಷಿಯಂಟ್ ಬಿಕಾಸ್ ಇಟ್ ಇಸ್ ಬಾರೋಯಿಂಗ್ ದ ಸೆನ್ಷಿಯನ್ಸ್ ಫ್ರಮ್ ಮೀ. ಹ್ಯಾಂಡ್ ಕೆನಾಟ್ ರೇಸ್ ಬೈ ಇಟ್ ಸೆಲ್ಫ್. ಇಫ್ ಐ ಸೇ ರೇಸ್ ಮೈ ಹ್ಯಾಂಡ್, ಇಟ್ ಇಸ್ ರೇಸಿಂಗ್. ಹಲವಾರು ಜನ ಕನಿಸ್ತಾರೆ, ನಾಟ್ ವೆರಿ ಕ್ಲಿಯರ್. ಐ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್. ಟೇಕ್ ಯುವರ್ ಹ್ಯಾಂಡ್, ಲುಕ್ ಎಟ್ ಯುವರ್ ಹ್ಯಾಂಡ್. ಎಸ್, ಕರೆಕ್ಟ್. ನೌ are you aware of your hand, or hand is aware of you? Hello hand, hi, how are you? Are you aware of it? Are you aware? Are you conscious of your hand, or hand is conscious of you? Take one more hand, take the leg, take the tummy. Are you aware, conscious of your body, or the body is conscious of you? Everyone knows we are conscious of our body. So 3 reasons. The first one, changing body, changeless me. Seeing object body, experienced body. No. Back. Don't go, Sneha ma'am. Just keep me itself. So seeing body, seen me, experiencer. Third, sentient me, insentient body. ಹಲವಾರು ಜನಕ್ಕೆ yes, a little understood. ನೆಕ್ಸ್ಟ್ ಹೇಳುತ್ತೆ,
we'll go a little deeper. The first was Annamaya Kosha, which is because of the Anna. The second, Upanishad goes a second step. What is that? Life force. Life force within our body. Are we not that? The physiological operations that are happening, the excretion, reproduction, digestion, circulation, ಇದೆಲ್ಲ ಹಲವಾರು ನಮ್ಮ ಒಳಗೆ ಬದುಕಿದೀವಿ ಅಂದ್ರೆ ಕಾರಣ because of the life force. And many a times we say, I am playing, I am sleeping, the action. So are we not the body? Another clear ಆಯ್ತು. Are we not the prana, the life force? ಅಂತ ಅಂದಾಗ question ಬರುತ್ತೆ. Upanishad says, please examine a little more. And Upanishad doesn't tell you to think again something else. It says, use the same logic, the same 3 points. The first one, changeless and change. Is the prana not changing? The activities, morning you're very active, evening you're dull. Sometimes you're energetic, sometimes you're very lazy. Sometimes you're hungry because prana requires it. Pranaya swaha. Sometimes you're full, saturated, enough. So sometimes you're breathing in, sometimes you're breathing out. So you are the one who is seeing all these changes. Breath is changing, breath is changing. You are seeing the healthy body, healthy prana. You are seeing the illness body, ill body. So changing and changeless, same logic. I'm not using anything else. Hope you're understanding. We'll go to the second point, seer and seen. Can you see prana? Can you see the breath? No. Can you feel the breath? Yes. Can you control the breath? Yes. Just say, I'm taking in, hold it, leave. So are you not able to see? If you're not able to see, please tell all the meditative practices in your yoga schools, I'm not able to see. Everything will be shut. They will say, observe, observe your breath, observe. So you're observing the breath means that is an object. Who is the observer? Different. Correct? The third one, Chaitanya, sentient and insentient. Is the breath sentient or insentient? Breath is inert. It is taking from you because you are aware of the breath. Breath is not aware of you. The same logic. You are aware. Are you taking in? You are taking out. You are holding it. Breath cannot be aware of you. So be aware of your breath. Andaga, you are aware of you. So second is down. The first we negated the body. Now we have negated life force. ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, ಯಪ್ಪ ಏನಿದು, is it going sixer ಅಂತ? But please bear with me. This is 15 minutes experimental knowledge. Clear itself. The third, Upanishad goes to the next level, saying mind. ಹಲವಾರು ಜನಕ್ಕೆ ಅನ್ಸುತ್ತೆ, what is mind? It is full of emotions, sensations, feelings, thoughts, all these things. And science stops here. Science stops here saying, I am body and mind. But Upanishad says, is it so? Please, can you just examine it? Is it true? Kyake? Same logic again. I'm not taking any more logic. Same 3 logic. Is the mind changing? ಹಲವಾರು ಜನ ನಗ್ತಾ ಇದೀವಿ. ಮೈಂಡ್ ಅಷ್ಟು ಫಿಕಲ್ಲು ಚೇಂಜಿಂಗ್ ಇನ್ ಯಾವುದೂ ಇಲ್ಲ. ಇಟ್ ಇಸ್ ದ ಮೋಸ್ಟ್ ಚೇಂಜಿಂಗ್ ಥಿಂಗ್. ಅದಕ್ಕೆ ಅದನ್ನ ಕೋತಿಗೆ ಹೋಲಿಸ್ತಾರೆ. ಮೈಂಡ್ ಇಸ್ ಲೈಕ್ ಅ ಮಂಕಿ ಅಂತ. ಸೊ ಮೈಂಡ್ ಇಸ್ ಚೇಂಜಿಂಗ್, ಯು ಆರ್ ದ ಸೇಮ್. You are seeing, you are the changeless, but mind is changing. Correct? Yes. The second, are you seeing or are you feeling? Are you aware of the mind? Yes. Because again, meditation alle to Buddhist meditation al barode, be aware of your thoughts. Be aware of your thoughts. Yes, I'm clearly aware of my thoughts. I'm clearly aware of my emotions. I am happy. You're aware. I'm sad, depressed. You're aware. I'm feeling so nice today. You are aware. So mind ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನೋಡ್ತಾ ಇರೋರು ಯಾರು? ನೀವೇ. So mind is the object, you are the subject. And the last one is sentient. Here comes a glitch. Science stops here. Science says mind is sentient. Upanishad says no. Mind takes sentiency from you. ಹೆಂಗೆ ಅಂದ್ರೆ it is something like we say moonlight. We enjoy the moonlight. We go for a good stroll, walk, enjoy ಮಾಡ್ತೀವಿ. Moonlight ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ. But is moon having any light of its own? No, it is a reflected light.
It is just reflection of the sunlight. In the same way, mind is reflecting from you. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, just think of a state where there are no dreams and you're sleeping. Mind is shut, but still you're there. Do you say I was dead? No, no one says. You are still there. So, ಆ ದೃಷ್ಟಿಯಿಂದ mind is not sentient, inert, you are sentient. ಇನ್ನೊಂದು, are you aware of the mind or mind is aware of you? I'll give you an experiment. Just think of a thought. I'll give you a thought. 2, everyone please, 2 plus 2 is equal to 4. Think of this thought. 2 plus 2 is equal to 4. Are you aware of that thought or the thought is aware of you? I just gave you an example. It can be any thought. You are aware of that thought. That means you as a subject, you as an observer, you are as a sentient person is illumining the mind also. You are not mind also. ಹಲವಾರು ಜನಕ್ಕೆ ತಲೆ ಮೇಲೆ ಅನ್ನಿಸ್ತಾ ಇದೆ, what am I then? Upanishad says, please go a little deeper. The fourth comes Vijnanamaya Kosha. Upanishad or Indian philosophy categorizes mind into two things. One, mind, manassu. Innondu, buddhi, intellect. Intellect is more powerful than mind. Yakandre decision making, analytical thinking, understanding happens through our intellect. So that's why it goes to the next level. Is your intellect changing? ಹಲವಾರು ಜನಕ್ಕೆ question, yes or no? When you were 5 years old, did you know so many things? No, I didn't know. Now you are knowing. Now you are understanding. After the session you will say, I didn't understand. So intellect is changing. Sometimes you say, you know that I am not knowing. So changeless you is seeing the changing intellect. Hope you're understanding. If it was live, it could have been much more better. I could have seen your faces and understood whether you are understanding. So same logic ಉಪಯೋಗಿಸ್ತಾರೆ. ಸೆಕೆಂಡ್ ಹಲವಾರು ಅದರಲ್ಲಿ ಚೇಂಜಿಂಗ್ ಬಂದಾಗಲೂ ಬೆಳಗ್ಗೆ ಎದ್ದಾಗ ಕಾಫಿ ಕುಡಿದು ಎದ್ದ ತಕ್ಷಣ ಇವತ್ತು ಆಕ್ಟಿವ್ ಮೈಂಡ್ ಇದೆ, ಇಂಟೆಲೆಕ್ಟ್ ಇಸ್ ವರ್ಕಿಂಗ್ ಹಾರ್ಡ್ ಫಾಸ್ಟ್ ಅಂತೀವಿ. ನೈಟ್ ಆಗ್ತಿದಾಗ ಡಲ್ ಇಂಟೆಲೆಕ್ಟ್ ಅಂತೀವಿ. ಸೊ ಇಟ್ ಇಸ್ ಆಲ್ಸೋ ಚೇಂಜಿಂಗ್. ಸೆಕೆಂಡ್, do you see your mind or do you see your intellect or intellect sees you? You only see your intellect. You know that you don't know. You know that you know. So that who is that I who is seeing, observing? That is what is important. The last is sentient. Sentient and insentient bandaga, just take an example. When you are school going or college going, maths problem na crack ಮಾಡ್ತಿರಲ್ಲ, ಪಟ್ ಅಂತ illumin ಆಗತ್ತಲ್ಲ, ವಾವ್. ಅಥವಾ ಯುರೇಕಾ ಅಂತ ಆರ್ಕಿಮಿಡೀಸ್ ಬಂದ ಮೈ ಮೇಲೆ ಬಟ್ಟೆನೂ ಇಲ್ಲದೆ ಬಂದ್ರಲ್ಲ, ಇಂಟೆಲೆಕ್ಟ್. He was not aware. ಅದ ಲಿಟ್ ಮಾಡ್ತಲ್ಲ, ಯಾವುದು ಲಿಟ್ ಮಾಡಿತ್ತು? You. So same logic. We have dismissed 4 things: body, prana, life force, mind and intellect. And the last, don't worry, the last aspect is ಯಾವುದು ಅಂತಂದ್ರೆ remove. Just ಈಗ experience, it's very difficult at this moment, but try. Just close your eyes and try removing your consciousness, like you are not the body, you're not the life force, you're not the mind, you're not the intellect. What remains? Blankness. Open your eyes. Many would have felt, or many may be having thoughts, but a blankness, is it me? Upanishad says, please examine once again. Is it changing? Yes. Okay. Blankness came, blankness went. So it is changing. Now deep sleep ಅಲ್ಲಿ ಅದು ಹಲವಾರು ಸರಿ ನಮಗೆ ಎಕ್ಸಾಮಿನ್ ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ವೇರ್ REM ಅಂತ ನಾವು ಡೀಪ್ ಸ್ಲೀಪ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ, ವೇರ್ ಡ್ರೀಮ್ಲೆಸ್ ಸ್ಲೀಪ್ ಇಸ್ ಕಾಲ್ಡ್ ಡೀಪ್ ಸ್ಲೀಪ್. ಈವನ್ ಸೈಂಟಿಸ್ಟ್ ಗಳಲ್ಲಿ ಹೇಳುವಾಗ ರ್ಯಾಪಿಡ್ ಐ ಮೂವ್ಮೆಂಟ್ REM ಕನಸು ಬಂದಾಗ ಆಗತ್ತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಇಲ್ದಲ್ಲಿದ್ದಾಗ ಡೀಪ್ ಸ್ಲೀಪ್ ಹೋಗುತ್ತೆ ಅಂತ ಸೈನ್ಸ್ ಕೂಡ ಹೇಳುತ್ತೆ. ಆ ಸ್ಟೇಟ್ ನ ಸುಷುಪ್ತಿ ಅಂತ ಹೇಳುತ್ತೆ. ಅಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ದೇರ್ ಇಟ್ ಕಮ್ಸ್ ಅಂಡ್ ಗೋಸ್. ಯು ಎಕ್ಸ್ಪೀರಿಯನ್ಸ್ ದ ವಾಯ್ಡ್. ಸೊ you are there, it comes and goes, changing, changeless. The second, are you aware of it or is it aware of you? You are only aware of it. You experience the blankness didn't experience you. And the third, you are illumining it. Now the 3 things that we understood: changeless and change, sentient and insentient, subject and object. ಹಲವಾರು ಜನಕ್ಕೆ ಅನ್ನಿಸ್ತಾ ಇದೆ, I am not the body, I am not the life force, I am not the mind, I am not the intellect,
I am not anything of this and nothing of this. Then who am I? Who am I? Who am I? We are waiting, and we are waiting for the Upanishad to answer. Upanishad stays silent. Upanishad stays silent. And we are eagerly waiting. What is it Upanishad is staying silent? Who am I then? Now, to break this answer or to crack this answer, I'll give you a story. Very well-known story with a deep meaning. There were 10 people, 10 jana friends, ಅಥವಾ strangers ಅಂತ ಅನ್ಕೋಣ. Strangers ಆದ್ರೆ ಇನ್ನೂ ಒಳ್ಳೇದು. 10 ಜನ strangers, they are traveling from one side of the river to the other side. 10 ಜನ ಬೋಟ್ ಅಲ್ಲಿ ಕೂತ್ಕೋತಾರೆ, ಬರ್ತಾ ಇದಾರೆ, ಹಲವಾರು ವೇವ್ಸ್ ಗಳು ಬಂತು, ತುಂಬಾ ಕಷ್ಟಗಳಾಯ್ತು, ಈ ಕಡೆ ಬಂದ್ರು, ಇಳಿದ್ರು. Then they got a doubt, have all of us come? ನಾವು ಹತ್ತುವಾಗ 10 ಜನ ಇದ್ವಿ, 10 ಜನ ಬಂದಿದೀವ, ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲನೇ ಅವ್ನು ಬರ್ತಾನೆ. He stands and makes everyone to stand in a line and starts counting. 1, 2, 3, 4, 5, 6, 7, 8, 9. Hey, 9. Where is the 10th person? Where is the 10th person? The other person says, "Nenu count madak bandilla, ikkada ba. I'll count." He comes and stands, makes everyone to stand in a line, starts counting. 1, 2, 3, 4, 5, 9. Where is the 10th? You told it right. 10ನೇ ಅವನು ಸತ್ತು ಹೋಗಿದಾನೆ, ಎಲ್ಲೋ ಮುಳುಗ್ ಹೋಗ್ಬಿಟ್ಟಿದಾನೆ ಅಂತ. Everyone starts counting and the same thing happens and everyone are weeping. Who is the person who is missing? Who is the 10th person who is missing ಅಂತ ಗೊಳೋ ಅಂತ ಅಳ್ತಾ ಇದಾರೆ. ಆ ವೈಸ್ ಪರ್ಸನ್ ಪಾಸಸ್ ಬೈ. ಅವ್ರು ನೋಡ್ತಾರೆ, ಹಾಗೆ ಒಂದ್ಸರಿ ಲೆಕ್ಕ ಹಾಕೊಂಡ್ ಬರ್ತಾರೆ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ದಟ್ ಪರ್ಸನ್ ಸೇಸ್, ನಾವು 10 ಜನ ಇದ್ವಿ, ಈ ಕಡೆ ಟ್ರಾವೆಲ್ ಮಾಡಿ ಬಂದ್ವಿ, ಇಲ್ಲಿ 9 ಜನ ಇದೀವಿ, ಒಬ್ಬ ಸತ್ತು ಹೋಗ್ಬಿಟ್ಟಿದಾನೆ ಅಂತ ಎಲ್ಲರೂ ಅಳ್ತಾ ಇದೀವಿ, ಗೊಳೋ ಅಂತ ಅಳ್ತಾ ಇದಾರೆ. ಯಾರು ಮಿಸ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಆಗ ಅವ್ರಂತಾರೆ, 10 ಜನ ಇದ್ದವ್ರು 9 ಜನ ಹೆಂಗ್ ಹೋಯ್ತಾಯ್ತಪ್ಪ ಅಂದ್ರೆ, ವಿ ಆರ್ ಕೌಂಟಿಂಗ್ ನೋ, ಸಿ 1, 2, 3, 4, 5, 6, 7, 8, 9. ಹಾಗಂತಾರೆ 10th person is alive ಅಂತಾರೆ. ಅವ್ರ ಅಂದ ತಕ್ಷಣ 10th person is alive? ಎಲ್ಲಿ ಅಂತ, ಇಲ್ಲೇ ಇದಾರೆ ಅಂತಾರೆ. ಎಲ್ಲಿ ಅಂತ ಹೇಳಿದಾಗ, ಕೌಂಟ್ ಮಾಡು ಅಂತಾರೆ. ಈಗಿನ ಕೌಂಟ್ ಮಾಡಿದ್ನಲ್ಲ ಅಂತಂದ್ರೆ, ನೋ ಪ್ಲೀಸ್ ಕೌಂಟ್ ಒನ್ಸ್ ಅಗೇನ್ ಅಂತ. He makes everyone to stand in a line, starts counting. 1, 2, 3, please observe. 4, 5, 6, 7, 8 and 9. 9. ಆಗ ಆ wise man takes his hand and says, here is the 10th. Here is the 10th. He says, wow, 10th person is alive. ಇನ್ನೊಬ್ಬ ಬರ್ತಾನೆ, I will count ಅಂತ. He comes and says 1, 2, 3, 4, 5, 6, 7, 8, 9 and 10. 10th person is alive. 10th person is alive. ವಾವ್, ಎಷ್ಟು ಸಖತ್ತಾಗಿ ಬದುಕದ್ನಲ್ಲ ಅಂತ ಹೇಳಿ ಖುಷಿಯಾಗಿ ಹೋಗ್ತಾರೆ. ಬಟ್ ನಾವು ಹಲವಾರು ಜನ ನಗ್ತಾ ಇದೀವಿ. ನಾವು ಕೂಡ ಅದೇ ತರ ಇದೀವಿ. ಬಿಕಾಸ್ ವೆನ್ ವಿ ವರ್ ಸೀಯಿಂಗ್, I am not this body, I am not this life force, I am not this mind, I am not this intellect, I am not this voidness, emptiness. We were looking for something else. Who is that? Who is that? Who am I? You are that. You are that. And the wise person is like a guru who shows Dashamastvamasi. You are the 10th person. 10th person was not dead. He didn't become alive. He came to know that he was alive. But what was the problem with the whole thing? Antandaga, it's very simple and logical. ಅವನು 9 ಕೌಂಟ್ ಮಾಡ್ತಾ ಇದ್ದಾಗ 1, 2, 3, 4 ಅಂತ he was objectifying. 9 ಆದ್ಮೇಲೆ 10th ಅಲ್ಲೇ ಬರ್ಬೇಕಿತ್ತು. ಲಾಜಿಕ್ 1 to 9 ಬಂದ್ಮೇಲೆ 10th ಬರ್ಬೇಕು. ಬಟ್ ಲಾಜಿಕ್ ಇಸ್ ವಿದಿನ್. ಹೂ ಇಸ್ ಕೌಂಟಿಂಗ್? ಈಗ ಇಲ್ಲಿ ನಾವು 5ನ ನೋಡಿದಾಗ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಎಮೋಷನ್ಸ್, ಐ ಆಮ್ ನಾಟ್ ದಿಸ್ ಇಂಟೆಲೆಕ್ಟ್ ಅಂತ ಅಂದಾಗ, ಹೂ ಆಮ್ ಐ ಅಂದಾಗ, ಐ ಆಮ್ ದ ಒನ್ ಹೂ ಈಸ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್. Who is aware of all the modifications of the body, mind, life force, intellect and the emptiness. ಹಲವಾರು ಜನ ಕನಿಸ್ತಾ ಇದೆ. Then who am I? Who am I? Let's go to the slide. Last 5 minutes, I'll just wind it up. I know I've taken a little extra time, but this was required. Slide please. So who am I? ಅಂತ ಅಂದಾಗ, here we understood changeless to change. Then subject versus object, seer versus seen. The third verse, the fast one, sentient and insentient, Chaitanya and Jada. Let's go to the next slide. This is what we examined. This is from the Taittiriya Upanishad, which deals with Pancha Kosha Prakriya, Annamaya, Pranamaya, Manomaya, Vijnanamaya, Anandamaya. Upanishad negates all these things. Then finally you will ask a question, who am I? And the answer comes in the next slide. Just take a
Example, what you are able to see now, just see, you will say hand. Now what you will see, you will tell myself, my face, my body, and hand. But you will negate one important thing, that is the light, because of which I am able to be seen by you. ಈ ಲೈಟ್ ನ ಮರಿತಾ ಇದೀವಿ. ಐ ಆಮ್ ಏಬಲ್ ಟು ಸಿ ಮೈ ಹ್ಯಾಂಡ್, ಪೆನ್, ವಾಚ್, ಎನಿಥಿಂಗ್ because of light, but I don't see light as a substance. I negate it. This is what we do. So Upanishad says you are like the light. Let's go to the slide, madam. You are like that light where, just take an example. Light is not a part or product or property of this book. Is it a property or a product of this book? No. Correct? Next slide. I mean, light is independent entity that pervades the whole book and makes it visible. Otherwise, it is not visible at all. Next one. It is for everyone. Light is not limited by the boundaries of the book. Is it limited by the boundary? No. You're able to see here also. You're able to see here also. Fourth, light is not destroyed even if the book is destroyed. Light hoita? Light ide. Book hoitu. It is intellectual, I know, but try to understand. Last, light is still present if the book is removed. It is not visible because there is no reflecting medium. Igil nan kai itre, again you will be able to see. Nanil watch itre, you will be able to see. Yenanittu kanatte, light ittu, illi ella kade light ide, I am not able to see because there is no reflecting medium. So now replace this light with you, the consciousness, and we will conclude with that. Let's go to the slide, madam. Just replacing it. You are that consciousness who is not a part, product, or property of the body. Next. You are much beyond. We have examined. Consciousness is an independent entity that pervades the whole body. Next. Because of which you are able to experience. Connect the experiencer. Conscious is not limited by this body. It is even here. It is not boundary bounded. It is not destroyed even if this goes. But you are not able to experience consciousness. Why? Because the last point, there is no reflecting medium. There is no body. Even in the sky, there is consciousness. Rather, consciousness olage sky irodu. Probably this is going a little higher. We'll conclude with the last slide. Now, if you are asked, who are you? Till now, we were telling, I am this body. Probably few may tell, I am this body having consciousness. But from today, if we understand the Upanishads, it will say, I am the pure consciousness with this incidental body. I am this pure consciousness using this body. What is hagare body mind elladanu nanu bit saibeka? Khandita illa. I am not this shirt. Doesn't mean I should not wear the shirt and I should be naked. ಹಾಗೆ ನಾನ್ ಬಾಡಿ ಅಲ್ಲ ಅಂದ ಮಾತ್ರಕ್ಕೆ ನಾನು ಬಾಡಿನ ಉಪಯೋಗಿಸಬಾರ್ದು ಅಲ್ಲ. I will use it in the right way. That's how you will understand who you are. Last, benefits of Vedanta. Benefits. You need a guru and it requires 3 stages. First and foremost, you need a guru. Shravana. You need to hear, and one time hearing will not work. It's a consistent systematic study for a length of time. Manana. Removal of doubts through Q&A. You will be asking questions. Third, Nididhyasana. Recall and practice it. Make it your own. You are the witness. Last slide. It may take many years, but it is within you if you understand. Benefits of Vedanta. Fulfillment. Now starting helidvalla. Security, peace, happiness. It is within you anta banditala. You are that. Anodu gottagatte. First only helidvi. Last slide. In a nutshell, we will see. If you know this, what happens anta andaga, you will get to know important aspects. That is, you will be having a shock absorber for life. ಈಗ ನಮ್ಮ ಬೆಂಗಳೂರಲ್ಲಿ ನೋಡಿದ್ರೆ ನೀವು ಹಲವಾರು ಪಾಟ್ ಹೋಲ್ಸ್ ಗಳಿದೆ. ಹೋಗುವಾಗ ಪಾಟ್ ಹೋಲ್ ಗಳನ್ನೆಲ್ಲ ನಾನೇ ಮುಚ್ಚಿಬಿಟ್ಟು ಅಲ್ಲಿ ಟ್ರಾವೆಲ್ ಮಾಡೋದು, ಇಸ್ ಇಟ್ ಪ್ರಾಕ್ಟಿಕಲ್ ಆರ್ ಐ ವಿಲ್ ಹ್ಯಾವ್ ಎ ಶಾಕ್ ಅಬ್ಸಾರ್ಬರ್ ಅನ್ನೋದು ಪ್ರಾಕ್ಟಿಕಲ್? ಥಿಂಕ್ ಫಾರ್ ಯುವರ್ ಸೆಲ್ಫ್. ಯು ಕಾಂಟ್ ಚೇಂಜ್ ದ ವರ್ಲ್ಡ್, ಯು ಕಾಂಟ್ ಚೇಂಜ್ ದ ಪೀಪಲ್ ಹೂ ವಿಲ್ ಬಿ ಇರಿಟೇಟಿಂಗ್ ಯು, ಬಟ್ ಯು ಕ್ಯಾನ್ ಹ್ಯಾವ್ ಅ ಶಾಕ್ ಅಬ್ಸಾರ್ಬರ್ ವಿದಿನ್ ಯು ಇಫ್ ಯು ಹ್ಯಾವ್ ದಿಸ್ ಕಾನ್ಶಿಯಸ್ನೆಸ್. ಸೆಕೆಂಡ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕ್ಯೂರಿಯಾಸಿಟಿ. ಒಬ್ಬರಿಗೆ ಗೋಲ್ಗಪ್ಪ ತಿಂದ್ರೆ ಖುಷಿ ಆಗುತ್ತೆ, ಒಬ್ಬರಿಗೆ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಖುಷಿ ಆಗುತ್ತೆ. ಸೈಂಟಿಸ್ಟ್ಗೆ ಇಂಟೆಲೆಕ್ಚುಲಿ ಯಾವ್ದನ್ನ ಒಂದು ಥಿಂಕ್ ಮಾಡಿ ಇದನ್ನ ಫ್ಲಾಶ್ ಆದಾಗ ಆಗತ್ತೆ. ಇಲ್ಲಿ ನಾನ್ ಯಾರು, ಈ ಕ್ರಿಯೇಷನ್ ಏನು, ದೇವ್ರು ಇದಾನ, ಈ ತರ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದು ಸ್ಯಾಟಿಸ್ಫೈ ಆಗತ್ತೆ.
ಥರ್ಡ್, ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್. ಯಾಕೆಂದ್ರೆ ಐ ನೀಡ್ ನಾಟ್ ವರ್ಕ್ ಟು ಮೇಕ್ ಅದರ್ಸ್ ಫೀಲ್ ಐ ಆಮ್ ಲೈಕ್ ದಿಸ್, ಐ ಆಮ್ ಅ ಬಿಗ್ ಪರ್ಸನ್, ಐ ಆಮ್ ಗ್ರೇಟ್ ಅನ್ನೋ ತರ ಹೇಳೋಂತದಿಲ್ಲ. ಬಿಕಾಸ್ ಯು ನೋ ಹೂ ಯು ಆರ್ ದ ಕಾನ್ಶಿಯಸ್ನೆಸ್ ಹೂ ಇಸ್ ಪರ್ವೇಡಿಂಗ್ ಎವ್ರಿವೇರ್ ಅಂತ ಅಂದಾಗ will you go and say please accept me yaar? You will not go with a begging bowl, love me love me love me. You will be a person who will be giving love. Fourth, eternal happiness. ಯಾಕೆ ಎರಡ್ ತರದಿದೆ. ಇವತ್ತಿನ ಬೆಂಗಳೂರಿನ ಬೃಹತ್ ಬೆಂಗಳೂರಿನ ಹತ್ರ ಹೋದ್ರೆ ಇನ್ನು ಕಾವೇರಿ ನೀರು ಬರ್ದಲೇ ಇರೋರಿಗೆ ಅಲ್ಲಿ ಕಾವೇರಿ ನೀರಿಗೆ 2 ದಿನ ಕಾಯ್ಬೇಕಾಗತ್ತೆ. ಅದರ್ವೈಸ್ ನೀವು ಬೋರ್ವೆಲ್ ಹಾಕೊಂಡ್ರೆ ಯಾವಾಗ ಬೇಕೋ ಬರುತ್ತೆ. ಸೊ ಇಫ್ ಯು ಆರ್ ಹ್ಯಾವಿಂಗ್ ದ ಹ್ಯಾಪಿನೆಸ್ ವಿದಿನ್, ಜಸ್ಟ್ dig it and make it bring it out. And the last one, I'm not going to details, moksha. Whatever is called moksha, the chatura purushartha, parama purushartha, charama purushartha, that is all. And after all this, life ಹೇಗಾಗತ್ತೆ ಅಂದ್ರೆ ಎಂಥ ದೊಡ್ಡ ಪ್ರಾಬ್ಲಮ್ ಬರ್ಲಿ, ಎಂಥ ದೊಡ್ಡ ಕಷ್ಟ ಬರ್ಲಿ, ಇವಾಗ ನೀವ್ ಏನ್ ಹೇಳ್ತಿದ್ದೀರಾ, ವಾಟ್ ಇಸ್ ಇಟ್ ವಾಟ್ ಹೇಳೋರು, you will say so what, so what. So just imagine the state of your own mind for small things, a small depression, what, ಯಾರೋ ಒಬ್ರು ತೀರ್ ಹೋದ್ರು, ವಾಟ್, ನನಗೆ ಕೆಲಸ ಹೋಯ್ತು, ವಾಟ್, ಎಲ್ಲದು ವಾಟ್ ಇರೋದು. ಸೊ ವಾಟ್, ಐ ನೋ ವಾಟ್ ಐ ಆಮ್, ಐ ಹ್ಯಾವ್ ದ ಸೋರ್ಸ್ ಆಫ್ ಹ್ಯಾಪಿನೆಸ್, ಪೀಸ್ ಅಂಡ್ ಹ್ಯಾಪಿನೆಸ್, ಸೆಕ್ಯೂರಿಟಿ ವಿದಿನ್ ಅಂತ ಗೊತ್ತಾದ್ರೆ ಲೈಫ್ ವಿಲ್ ಬಿ ಜಾಯ್ಫುಲ್. ಸೊ ವಿತ್ ದಿಸ್ ಥಾಟ್ ಐ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್. ಐ ಥಿಂಕ್ 10 minutes extra I have taken. I seek your apologies, but the topic was a little like that. I wanted you to go through the experience. So now Shravana has been done once, but go for Manana, asking doubts now or any time, then Nididhyasana, practicing it. I leave it to Tejaswini, Lakshmi. Go ahead. The silence itself is my. If I have made you all feel like sixers, please bear with me. This is the only session which is alike of intellectual but experiencing here and now. Go ahead, Lakshmi. ಎಲ್ರೂ ಕೇಳಿದ್ವಿ, ಎಂತ ಕಷ್ಟವಾದ ಟಾಪಿಕ್ ಇರ್ಬೇಕಿದು ಅಂತ ಅನ್ಕೊಂಡ್ ಕೂತಿದ್ದು, ಎಂತ ಕಬ್ಬಿಣದ ಕಡಲೆಯನ್ನ ಒಂದೊಂದಾಗಿ ಎಳೆಯಾಗಿ ಬಿಡಿಸ್ತಾ ಈ ತರನೂ ಸುಲಭವಾಗಿರುತ್ತಾ ಅಂತ ನಮ್ಗೆ ಅನ್ಸ್ಬಿಡ್ತು ಕೇಳ್ತಾ. ಸೊ ಕೆಲವು ಕ್ವೆಶನ್ಸ್ ಬಂದಿದೆ, ನೋಡೋಣ ಹೇಗೆ ಎಲ್ಲರೂ ಕೇಳ್ತಾರೆ ಅಂತ. ಯಾರಿಗಾದ್ರೂ ಅನ್ಸುತ್ತಾ ಪ್ರಮೋದಣ್ಣನ ಜೊತೆ ನಾವು ಸಂಪರ್ಕ ಮಾಡ್ಬೇಕಾದ್ರೆ ಅಥವಾ ಮಾತನಾಡ್ತಾ ಇರ್ಬೇಕಾದ್ರೆ ಅವ್ರು ನಮ್ ಜೊತೆ ವ್ಯವಹರಿಸೋದಾಗಿರ್ಬೋದು, ಏನಾದ್ರೂ ಆಗಿರ್ಬೋದು, ನಮ್ ಜೊತೆನೇ ಇರ್ತಾರೆ, ತೀರಾ ಸಹಜವಾಗಿ, ತೀರಾ ಸರಳವಾಗಿ ನಮ್ ಜೊತೆನೆ ಒಡನಾಡ್ತಾ ಇರ್ತಾರೆ. ಇಷ್ಟೊಂದು ಜ್ಞಾನ ಹೇಗೆ ಸಂಪಾದಿಸ್ತಾರೆ ಒಬ್ರು ವ್ಯಕ್ತಿ ಅಂತ ನೋಡ್ಕೊಂಡಾಗ ಈ ಮೇಡ್ ಅಸ್ ಥಿಂಕ್ ಲೈಕ್ ನಾವು ತುಂಬಾ ಎತ್ತರವಾಗೂ ಥಿಂಕ್ ಮಾಡ್ತಾ ಇದ್ವಿ, ತುಂಬಾ ಡೀಪ್ ಆಗೂ ಕೂಡ ಥಿಂಕ್ ಮಾಡ್ತಾ ಇದ್ವಿ. ಸೊ ಎರಡೂ ಕಾಂಟ್ರಾಸ್ಟ್ ನಲ್ಲಿ ನಾವೇ ಮುಳುಗೋಗಿದ್ವಿ. ನೀವು ಅದೇ ತರ ಚಿಂತನೆಯಲ್ಲಿ ತೊಡ್ಕೊಂಡಿದ್ದೀರಾ ಅಂತ ನೀವು ಕಳಿಸಿರೋ ಕ್ವೆಶನ್ಸ್ ಗಳಿಂದಾನೇ ಗೊತ್ತಾಗ್ತಾ ಇದೆ. ಪ್ರಮೋದಣ್ಣ, please allow me to ask the first question. Most importantly, basic question ಒಬ್ರು ಕೇಳಿದ್ದಾರೆ. ಲತಾ ಅನ್ನೋರು ನಮ್ಮ ಝೂಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು. ಹೌ ಡು ವಿ ಗೆಟ್ ಟು ರೀಡ್ ಉಪನಿಷತ್ಸ್? ಡು ವಿ ನೀಡ್ ಅ ಗುರು? ಉಪನಿಷತ್ ನಾವು ಹೇಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು, ಅದಕ್ಕೆ ಗುರುವಿನ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. There is no doubt for this. You need a guru. Without and competent guru. I am telling again, competent guru is required, not any other guru. ಯಾಕೆ ಅಂತಂದಾಗ ನಾವು ಯೋಚನೆ ಮಾಡಿ, ನಮ್ಗೆ ಯಾವ್ದೋ ಒಂದು ಕೆಲಸ, ಯಾವ್ದೋ ಹೊಟ್ಟೆ ಪಾಡಕ್ ಬೇಕಾಗಿರುವಂತ ಕೆಲಸ ಸಿಗೋದಕ್ಕೆ ಫಿಸಿಕ್ಸ್ ಅಥವಾ PCMB ಮಾಡಿ, ಇಂಜಿನಿಯರಿಂಗ್ ಮಾಡಿ ಅಥವಾ ಮೆಡಿಕಲ್ ಮಾಡಿ, ಯಾವ್ದೋ ಒಂದು ಹೊಟ್ಟೆ ಪಾಡಕ್ ಮಾಡೋ ಕೆಲ್ಸಕ್ಕೆ ನಮಗ್ ಗುರು ಬೇಕು. ನಾವ್ ಯಾವ್ದೋ ಒಂದು ಗೊತ್ತಿಲ್ಲದಿರೋ ಜಾಗಕ್ಕೆ ಹೋದ್ರೆ ಆ ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗೈಡ್ ಅನ್ನುವಂತ ಗುರು ಬೇಕು. ನಾವಿಲ್ಲಿ ಮಾತಾಡ್ತಾ ಇರೋದು ಎಟರ್ನಲ್ ಹ್ಯಾಪಿನೆಸ್, ಎಟರ್ನಲ್ ಪೀಸ್, ಎಟರ್ನಲ್ ಫುಲ್ಫಿಲ್ಮೆಂಟ್. ಗುರು ಬೇಡ ಅಂತ ಅನ್ಸುತ್ತೆ. 100% ಬೇಕು, ಕಾಂಪಿಟೆಂಟ್ ಗುರು ಬೇಕು. ಬಿಕಾಸ್ ಉಪನಿಷತ್ತಿನ ಪದಗಳನ್ನ ನೋಡಿದಾಗ ಇಟ್ ಸೇಸ್ ಲಾಟ್ ಆಫ್ ಕಾಂಟ್ರಾಸ್ಟಿಂಗ್ ಐಡಿಯಾಸ್, ಕಾಂಟ್ರಡಿಕ್ಟರಿ ವರ್ಡ್ಸ್ ಗಳು ಕಾಣುತ್ತೆ. ಕಾಂಟ್ರಡಿಕ್ಟರಿ ವರ್ಡ್ಸ್ ಗಳು ನೀವು ಭಗವದ್ಗೀತೆ ನೋಡಿದ್ರು ಕೂಡ ಹಲವಾರು ಸರಿ ಬರುತ್ತೆ, ಕಾಂಟ್ರಡಿಕ್ಟರಿ ವರ್ಡ್ಸ್ ಬರುತ್ತೆ. ಅದನ್ನ ನೀವು ಪುಸ್ತಕ ಇಟ್ಕೊಂಡು ಓದಿದಾಗ ಅಥವಾ ಟ್ರಾನ್ಸ್ಲೇಷನ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಹಿಂಗ್ ಕಾಂಟ್ರಾಕ್ಟ್. ನಾನು ಬೇಕಾದ್ರೆ ಹಲವಾರು ನನಗೆ ಕ್ಯಾನ್ ಗಿವ್ ಯು ಎಕ್ಸಾಂಪಲ್ಸ್, ಬಟ್ ಟೈಮ್ ಇಲ್ದೇ ಇರೋ ಕಾರಣ ಕೊಡ್ತಾ ಇಲ್ಲ. ಕಾಂಟ್ರಡಿಕ್ಟರಿ ಬಂದಾಗ ಅದನ್ನ ಬಿಡಿಸೋದಕ್ ಗೊತ್ತಾಗಲ್ಲ. ಅದಕ್ಕೆ ನಾವು ಗುರುವಿನ ಹತ್ರಕ್ಕೆ ಹೋದಾಗ ಬಾಳೆಹಣ್ಣನ್ನ ಬಿಡಿಸಿ ತಿನ್ಸೋ ಹಾಗೆ ಅಂಥ ಗುರು ಸಿಕ್ಕಿದ್ರೆ ಇಟ್ ಇಸ್ ಹಲವಾರು ಸೇ ಬರುತ್ತೆ. ಗುರುವಿನ ಅವಶ್ಯಕತೆ 100%
ಬೇಕೇ ಬೇಕು. ಅಂಡ್ ಈ ನಾಲೆಜ್ಗಂತೂ ಬೇಕೇ ಬೇಕು. ಬೇಕಾದ್ರೆ ನಾವು ಹಲವಾರು ಸರಿ ನಾವು ಜೀನಿಯಸ್ ಗಳನ್ನ ನೋಡ್ತೀವಿ. ದೇರ್ ಆರ್ ಫ್ಯೂ ಪೀಪಲ್ ಲೈಕ್ ಏನಂತಾರೆ ಪ್ರಾಡಿಜಿ, ಚೈಲ್ಡ್ ಪ್ರಾಡಜಿ ಅಂತ ಹೇಳ್ತೀವಿ. ಉದಾಹರಣೆಗೆ ಮ್ಯಾಥಮ್ಯಾಟಿಕ್ಸ್ ನ ತಗೊಂಡಾಗ ನಾವು ಶ್ರೀನಿವಾಸ ರಾಮಾನುಜನ್ ಸ್ಕೂಲ್ಗೆ ಹೋಗ್ದಲೆ ಮ್ಯಾಥಮ್ಯಾಟಿಕ್ಸ್ ನ ಕಲ್ತ್ರು. ರಮಣ ಮಹರ್ಷಿ ಗುರು ಇಲ್ದಲೆ ಕೂಡ ಪಡೆದ್ರು. ಆದ್ರೆ ಎಕ್ಸಾಂಪಲ್ಸ್ ಆರ್ ನಾಟ್ ದ ಜನರಲ್ ರೂಲ್. ಆ ತರದವ್ರು ಯಾರೋ ಒಬ್ರು ಇಡೀ ನಮ್ಮ ಜೀವಮಾನದಲ್ಲಿ ನೋಡಿದ್ರೆ ಒಬ್ರು ರಮಣರು ಒಬ್ರು ರಾಮಾನುಜನ್ ಸಿಗ್ತಾರೆ. ಬಟ್ ಫಾರ್ ಮಾಸ್ ತಗೊಂಡಾದಾಗ ಇಫ್ ಯು ಫೀಲ್ ಯುವರ್ ಅ ಪ್ರಾಡಜಿ ಫೈನ್, ಬಟ್ ಅದರ್ವೈಸ್ ಯು ನೀಡ್ ಟು ಫೈಂಡ್ ಅ ಗುರು. ಮುಂದಿನ ಪ್ರಶ್ನೆ ನಮ್ಗೆ ಫೇಸ್ಬುಕ್ ಪಾರ್ಟಿಸಿಪೆಂಟ್ ಕಳ್ಸಿಕೊಟ್ಟಿರೋದು. ಸಿಂಪಲ್ ಪ್ರಶ್ನೆ, ನೀವು ಬ್ರಹ್ಮವಾದಿ ಅನ್ನೋ ಟರ್ಮ್ ನ ಉಪಯೋಗಿಸಿದ್ರಿ. ಸೊ ಆ ಪದದ ಅರ್ಥ ಕೇಳ್ತಾ ಇದ್ದಾರೆ. ಬ್ರಹ್ಮವಾದಿನಿ ಅಲ್ವಾ? ಬ್ರಹ್ಮವಾದಿ. ಇದು ಬ್ರಹ್ಮವಾದಿನಿ ಅನ್ನೋದು ಈಗ ಇಟ್ ಇಸ್ ವೆರಿ ಸಿಂಪಲ್. ಇಟ್ ಇಸ್ ಸಮಥಿಂಗ್ ಲೈಕ್ ಜೆಂಡರ್, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಅಂತ ನಾವೇನ್ ಹೇಳ್ತೀವಿ ಅದಷ್ಟೇ. ಋಷಿ ಇಸ್ ಪುಲ್ಲಿಂಗ, ಋಷಿಕೆ ಇಸ್ ಪುಲ್ಲಿಂಗ, ಐ ಮೀನ್ ಋಷಿಕೆ ಇಸ್ ಸ್ತ್ರೀಲಿಂಗ. ಹಾಗೆ ಬ್ರಹ್ಮ ಅಂದ್ರೆ ನಾವು ಆತ ನೋಡಿದ್ವಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋಂಥ ವಿಚಾರ ಬಂದ ಕಾನ್ಶಿಯಸ್ನೆಸ್ ಅನ್ನೋದನ್ನ ಬ್ರಹ್ಮನ್ ಅಂತ ಕರೀತಾರೆ. ಪ್ರಜ್ಞಾನಂ ಬ್ರಹ್ಮ ಹೇಳುತ್ತೆ. ಸೊ ಅದನ್ನ ವಾದ ಮಾಡೋರು ಬ್ರಹ್ಮವಾದಿ, ಅಂದ್ರೆ ವಿಚಾರ ಮಂಡನೆ ಮಾಡೋರು. ವಾದ ಅಂದ್ರೆ ವಾದ ವಿವಾದ ಮಾಡೋರಲ್ಲ, ವಿಚಾರ ಮಂಡನೆ ಮಾಡೋರು. ಅದೇ ಸ್ತ್ರೀ ಆಗಿದ್ರೆ ಬ್ರಹ್ಮವಾದಿನಿ, ಎ ಲೇಡಿ ಹೂ preaches and propounds the knowledge of consciousness is Brahmavadini. Thank you, Anna. Hope that answered your question. ಇನ್ನೊಂದು, ನೀವು ಕೊನೆಗೆ ಲೈಟ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಲೈಟ್ ವೆನ್ ಐ ಲೀವ್ ದಿಸ್ ಫಿಸಿಕಲ್ ಬಾಡಿ ಅಂತ ಕೇಳ್ತಾ ಇದ್ದಾರೆ. ಇಸ್ ದರ್ ಎನಿ ಕನೆಕ್ಷನ್ ವಿತ್ ದ ಪ್ರೀವಿಯಸ್ ಫಿಸಿಕಲ್ ಬಾಡಿ ಅಂತ, ನಮ್ಮ ಕರ್ಮಗಳ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ನಾನು ಹೇಳಿದ ಎಕ್ಸಾಂಪಲ್ ನೇ ತಗೊಳ್ಳಿ. ಬುಕ್ ಇದೆ, ಯು ಆರ್ ಏಬಲ್ ಟು ಸಿ ದ ಬುಕ್, ಲೈಟ್ ಇಸ್ ದೇರ್, ಬಟ್ ಯು ಹ್ಯಾವ್ ignored that light. And many people say, how can we ignore the light? Not just light. I'll give you all an example, probably the person also, I don't know. Just think of a person who is having a specs. ಕನ್ನಡಕ ಹಾಕೊಂಡಿರುವಂತ ವ್ಯಕ್ತಿಯನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರನ್ನ ಕೇಳಿ, ನಿಮಗೆ ಏನೇನ್ ಕಾಣಿಸ್ತಾ ಇದೆ ಅಂತ. ಅವ್ರು ಹೇಳ್ತಾರೆ, ನನಗೆ ರೂಮ್ ಕಾಣಿಸ್ತಾ ಇದೆ, ನನಗೆ ಬಾಗಿಲು ಕಾಣಿಸ್ತಾ ಇದೆ, ನನಗೆ ಪುಸ್ತಕ ಕಾಣಿಸ್ತಾ ಇದೆ, ನನಗೆ ಪೆನ್ ಕಾಣಿಸ್ತಾ ಇದೆ, ಎಲ್ಲವನ್ನ ಹೇಳ್ತಾರೆ. ಬಟ್ ದೇ ಮಿಸ್ ಒನ್ ಥಿಂಗ್ ವಿಚ್ ಇಸ್ ಕ್ಲೋಸೆಸ್ಟ್ ಟು ದೆಮ್, ದಟ್ ಇಸ್ ದ ಸ್ಪೆಕ್ಸ್. ಹಾಗೆ ಕೂಡ ನಾವು ಎಲ್ಲವನ್ನ ಹೇಳ್ತೀವಿ. ಐ ನೋ, ಈ ಬುಕ್ ನಾನಲ್ಲ, ಈ ಬುಕ್ ಹರಿದೋದ್ರೆ ನಾನು ಸಾಯ್ತೀನ? ಖಂಡಿತವಾಗ್ಲೂ ಸಾಯಲ್ಲ. ಈ ಪೆನ್ನು ಒಡೆದೋದ್ರೆ ನಾನು ಸಾಯ್ತೀನ? ಖಂಡಿತ ಸಾಯಲ್ಲ. ಯಾಕೆಂದ್ರೆ ಐ ಆಮ್ ನಾಟ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದಿಸ್, ಇಟ್ ಇಸ್ ಫಾರ್. But the body or mind or prana, the 5 sheets that we took, adu it is closely attached with me. So that's why I feel, no, I'm not able to disintegrate ಬಿಡಿಸ್ಕೊಳಕ್ ಸಪರೇಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಇಲ್ಲಿ ಬರುವಂತ ಪ್ರಶ್ನೆ, ಈಗ ನೀವು ಮಾಡಿಸ್ಕೊಳ್ಳಿ ಬಿಡ್ಲಿ. ಈಗ ಫಾರ್ ಎಕ್ಸಾಂಪಲ್, ಐ ಜಸ್ಟ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. Take this glass of water. It has 200 ml of space, correct? I'm taking you an example of space. You will say 200 ml space is within the glass of water. First stage. Body ಒಳಗೆ ಕಾನ್ಶಿಯಸ್ನೆಸ್ ಇದೆ. I'm relating it. This is body. ಇದ್ರ ಒಳಗೆ ಸ್ಪೇಸ್ ಇದೆ. Body ಕಾನ್ಶಿಯಸ್ನೆಸ್ ಇದೆ. Now, once you examine correctly, objective ಆಗಿ ನೋಡಿದಾಗ, you will say space is within, space is out. Within also and out also. You will say consciousness is within and out. Then if you go for a deeper and the highest level of understanding, you will say space is inside, space is outside, but actually the glass is in space. I am in space, I am in consciousness. ನಾನೀಗ ಕನಸಿನೊಳಗೆ ನನಗೆ ಬರುವಂತ ಯಾವುದೇ ವ್ಯಕ್ತಿ ಆದ್ರೆ ಅದು ನನ್ನ ಮೈಂಡಿನ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಬಂದಂತ ಗುಡ್ಡಗಳಿರಬಹುದು, ವ್ಯಕ್ತಿಗಳಿರಬಹುದು, ನಿಮ್ಗಲ್ಲಿ ಏನೇನಾಗಿರ್ಬೋದು, ಅದೆಲ್ಲವೂ ಕೂಡ ನಿಮ್ಮ ಮೈಂಡಿನ ಒಳಗೆ ಹೇಗೆ ಬರುತ್ತೋ ಆ ರೀತಿ ನಾವೆಲ್ಲರೂ ಕಾನ್ಶಿಯಸ್ನೆಸ್ ಒಳಗಿದ್ದೀವಿ. ನಾವು ಹೋದ್ರೂ ಕೂಡ ಕಾನ್ಶಿಯಸ್ನೆಸ್, ನಾವು ಅಂದ್ರೆ ನನಗೇನು ಹೇಳ್ತಿರೋದು, ಬಾಡಿ ಮೈಂಡ್ ಹೋದ್ರು, ಈಗ ಈ ಕೈ ಇಳಿಸಿದ್ರು ಇಲ್ಲಿ ಇದೆ ಲೈಟ್, ಬಟ್ ರಿಫ್ಲೆಕ್ಟಿಂಗ್ ಮೀಡಿಯಂ ಇಲ್ಲ. ಫಾರ್ ಎಕ್ಸಾಂಪಲ್, there is a dark room, sunlight is coming, ಬರೋದಕ್ಕೆ ಜಾಗ ಇಲ್ಲ, you are putting a mirror
ಆ ಮಿರರ್ ಇಂದ ಈ ರೂಮ್ ಲೈಟ್ ಬರ್ತಾ ಇದೆ. ಯು ಟೇಕ್ ಆಫ್ ದ ಮಿರರ್. ಸೂರ್ಯ ಸತ್ ಹೋದ್ನ? ನೆವರ್. ಬ್ರಿಂಗ್ ಅನದರ್ ಮಿರರ್, ಇಟ್ ವಿಲ್ ಕಮ್. ಸೊ ಯು ಜಸ್ಟ್ ಹ್ಯಾವ್ ಟು ಬಿ ಅವೇರ್ ಹೂ ಯು ಆರ್ ಅಂಡ್ ಎವ್ರಿಥಿಂಗ್ ವಿಲ್ ಗೋ ಆನ್ ಇಟ್ಸ್ ಓನ್. ಯು ವಿಲ್ ಬಿ ಮಚ್ ಮೋರ್ ಬೆಟರ್ ಎಫೆಕ್ಟಿವ್. ಹಲವಾರು ಜನಕ್ಕೆ ಅನಿಸ್ಬೋದು ಹಾಗಾದ್ರೆ ಹಾಗಾದ್ರೆ ಬಾಡಿನ ಬಿಟ್ಮೇಲೆ ನನಗೆ ಇನ್ನೇನ್ ಮಾಡ್ಲಿ, ಕೆಲಸನೇ ಉಳಿಯಲ್ವಾ ಅಂತ. ಒನ್ಸ್ ಯು ನೋ this is not you, you will use it in the best way. Once you know you are not this, you will do it in much more selfless way. You will become much more selfless, contributing to the society. It requires a little more deeper answer, I know, but because of the time I'm just cutting short. Any question more? ತುಂಬಾ ಕ್ವೆಶ್ಚನ್ಸ್ ಬರ್ತಾ ಇದೆ. ನಾನು ಕೆಲವು ಕ್ವೆಶ್ಚನ್ಸ್ ನ ಮಿಕ್ಸ್ ಮಾಡಿ I want everyone to ask questions, not just with me, anyone for that matter. ಯಾಕಂದ್ರೆ ಇದು questions ಇಂದ ಡೌಟ್ ನ ಕ್ಲಾರಿಫೈ ಮಾಡ್ಕೊಂಡ್ರೇನೆ ಆಗೋದು. ಇಲ್ಲ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಈ ನಾಲೆಜ್ ಮಿಸ್ಯೂಸ್ ಅಬ್ಯೂಸ್ ಆಗುತ್ತೆ. ಓ, ಐ ಆಮ್ ನಾಟ್ ದಿಸ್ ಬಾಡಿ, ಹಿ ಇಸ್ ನಾಟ್ ದಿಸ್ ಬಾಡಿ, ಲೆಟ್ ಮಿ ಕಿಲ್ ಬಿಕಾಸ್ ಐ ಆಮ್ ನಾಟ್ ಕಿಲಿಂಗ್ ಎನಿವನ್, ಅಂಡ್ ಐ ಆಮ್ ನಾಟ್ ದಿಸ್ ಬಾಡಿ, ಐ ವಿಲ್ ಕಿಲ್. Then judge will say you are not this body, no, I will hang your body, not you. So don't confuse, don't get confused. Be aware of the knowledge and understand and apply it right. Yes, go ahead. ಓಕೆ. ಸೊ ನಾನು ಕೆಲವು ಕ್ವೆಶ್ಚನ್ಸ್ ನ ಸಿಮಿಲರ್ ಆಗಿರೋ ಕ್ವೆಶ್ಚನ್ಸ್ ನ ಒಟ್ಟಿಗೆ ಕೇಳ್ತಾ ಇದ್ದೀನಿ. ಕೆಲವರು ಕೇಳಿದ್ದಾರೆ, ಕಾನ್ಶಿಯಸ್ನೆಸ್ ಕ್ಯಾನ್ ಬಿ ಥಿಂಕ್ ಕಾನ್ಶಿಯಸ್ನೆಸ್ ಆಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ, ದಟ್ ಕ್ಯಾನ್ ಬಿ ಕ್ರಿಯೇಟೆಡ್, neither be created, not destroyed. ಅಂಡ್ ಇನ್ನೊಬ್ರು ಕೇಳ್ತಾ ಇದಾರೆ, ಲೈಟ್, ಎನರ್ಜಿ ಅಂಡ್ ಸೋಲ್ ಇವೆಲ್ಲ ಒಂದೇನಾ ಅಂತ ಕೇಳ್ತಾ ಇದ್ದಾರೆ. Most, yeah, as you told, it is interconnected. ಹಲವಾರು ಜನ ಸೈಂಟಿಸ್ಟ್ ಗಳಲ್ಲಿ ಇವತ್ತು ಕೂಡ ನೀವು ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ಒಂದು ಇರುವಂತ ಡಿಪಾರ್ಟ್ಮೆಂಟ್ ಏನೇ ಕಾನ್ಶಿಯಸ್ನೆಸ್ ಅಂಡ್ ಮೈಂಡ್ ಅಂತ ಇರೋರು, ಅವ್ರು ಎಲ್ಲರೂ ಕೂಡ ತುಂಬಾ ಪ್ರಯತ್ನ ಮಾಡ್ತಾ ಇರೋದು ಇದೆ. ಇಸ್ ಇಟ್ ಎನರ್ಜಿ? ಬ್ರೈನ್ ಒಳಗೆ ಒಂದು ಏನೋ ಒಂದು ಫ್ಲಿಕರಿಂಗ್ ಆಗುವಂತಹ ಎಲೆಕ್ಟ್ರೋ ಕೆಮಿಕಲ್ ವೇವ್ಸ್, ಕಾನ್ಶಿಯಸ್ನೆಸ್ ಇಸ್ ಇಟ್ ದ್ಯಾಟ್ ಅಂತ. ಬಟ್ ನೀವೇ ಹೇಳಿದ್ರಿ, ದ ಕ್ವೆಶ್ಚನ್ ಇಟ್ ಸೆಲ್ಫ್ ಹ್ಯಾಸ್ ದ ಆನ್ಸರ್. ಇಸ್ ಇಟ್ ಎನರ್ಜಿ ಅಂತ ನಾವೆಲ್ಲರೂ ಕೂಡ ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ನೋಡಿದೀವಿ, E = mc², which says energy and matter are the same in different forms. Energy and matter are the same in different forms. Matter can be converted to energy, energy can be converted to matter. So this is matter. Do you say you are matter? Because this is matter. Do you say you are matter? If you are matter, you will be not conscious of anything, because hey book, look at me. Can it look at me? Can it be aware of me? Never. And someone has told life force. Life force is closest. ಯಾಕಂದ್ರೆ ಹಲವಾರು ಸರಿ ನಾವು ಪ್ರಾಣ ಹೋಯ್ತು ಅಂದ ತಕ್ಷಣ ಆ ವ್ಯಕ್ತಿ ಹೋದ್ರು ಅಂತ ಹೇಳ್ತೀವಿ. ಆ ಲೈಫ್ ಫೋರ್ಸ್ ನ ಕಂಟ್ರೋಲ್ ಮಾಡುವಂತಹದ್ದು ನಾನು ಅನ್ನೋ ಕಾನ್ಶಿಯಸ್ನೆಸ್. ಯಾಕಂದ್ರೆ ಇವಾಗ ನಾನು ನೋಡಿ, ಈಗಲೇ ಕೂತ್ಕೊಂಡು ನಾನು ಲೈಫ್ ಫೋರ್ಸ್ ನ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ 5 ಬೇಡ, ಅರ್ಧ ನಿಮಿಷ, 1 ನಿಮಿಷ ನಾನು ಲೈಫ್ ಫೋರ್ಸ್ ನ ಹಿಡಿತೀನಿ ಬೇಕಾದ್ರೆ. ನಿಮ್ಗೆ ಹಲವಾರು ಜನ ಬೇಕಾದ್ರೆ ಟಿವಿಯಲ್ಲಿ ತೋರಿಸಿದರೆ ಕೂಡ ಬ್ರೆತ್ ಅಂಡ್ ಈವನ್ ಹಾರ್ಟ್ ಬೀಟ್ ನ ಮೂವ್ಮೆಂಟ್ ಆಗದಲ್ಲೇ ಇರೋ ತರ 5 ನಿಮಿಷ 8 ನಿಮಿಷ ಹಿಡ್ಕೊಳ್ಳುವಂತರು ನಾರ್ಮಲ್ ಅಂತ ತುಂಬಾ ದೊಡ್ಡ ಯೋಗಿಗಳೆಲ್ಲ ತೋರಿಸ್ತಾರೆ. ಸೊ ಯು ಆರ್ ಬಿಯಾಂಡ್ ದಟ್, ಹೂ ಇಸ್ ಅವೇರ್. ಯು ಆರ್ ಸಮಥಿಂಗ್ ಲೈಕ್ ವಿಟ್ನೆಸಿಂಗ್ ಎವ್ರಿಥಿಂಗ್. ಈಗ ನಾವು ಹಲವಾರು ಕಡೆ ಮೈಂಡ್ಫುಲ್ನೆಸ್ ಅಂತ ಕೇಳ್ತೀವಿ, ಮೈಂಡ್ ಅನ್ನು ಮೈಂಡ್ಫುಲ್ ಆಗಿ ನೋಡುವಂತ ಕಾನ್ಶಿಯಸ್ ನಾವು. ಸೊ ದರ್ ಇಸ್ ಅ ಗ್ರೇಟ್ ಡಿಫರೆನ್ಸ್. ದಿಸ್ ಇಸ್ ಅ ಕನ್ಫ್ಯೂಷನ್ ಅಥವಾ ತಿಳ್ಕೊಳ್ಳುವಂಥದ್ದು ಸೈನ್ಸ್ ನಿಂದ ಬರೋದು. ವಿ ಆರ್ ಎನರ್ಜಿ ಅಂತ. ಬಟ್ ಎನರ್ಜಿಗಿಂತ ಒಂದು ಲೆವೆಲ್ ಮೇಲೆ ದಟ್ ಇಸ್ ಕಾನ್ಶಿಯಸ್ನೆಸ್. ಬಿಕಾಸ್ ಅವೇರ್ನೆಸ್ ಅನ್ನೋ ಕಾನ್ಸೆಪ್ಟ್ ಬರೋದಿಲ್ಲ. ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಅಂಡ್ ಕೆನಾಟ್ ಬಿ ಕ್ರಿಯೇಟೆಡ್, ಕರೆಕ್ಟ್, ಬಟ್ ಕ್ಯಾನ್ ಬಿ ಕನ್ವರ್ಟೆಡ್. ಬಟ್ ಕ್ಯಾನ್ ಯು ಬಿ ಕನ್ವರ್ಟೆಡ್? ನಾಟ್ ವಿತ್ ದ ಬಾಡಿ, ಫ್ಯಾಟ್, ಅದ್ರ ಬಗ್ಗೆ ಅಲ್ಲ. ಯು ಆರ್ ದ ಸೇಮ್ ಎಕ್ಸ್ಪೀರಿಯನ್ಸರ್. ಯು ಆರ್ ನೆವರ್ ದ ಚೇಂಜ್. ಸೊ ಕೆನಾಟ್ ಬಿ ಚೇಂಜ್ಡ್. ನಾಟ್ ದ ಎನರ್ಜಿ, ಯು ಆರ್ ಬಿಯಾಂಡ್ ದಟ್. ಧನ್ಯವಾದ ಅಣ್ಣ. ಸಮಯದ ಅಭಾವ ಇರೋದ್ರಿಂದ ಕೊನೆಯ ಒಂದು ಪ್ರಶ್ನೆ ಝೂಮ್ ಅಭ್ಯರ್ಥಿಗಳಿಗೆ ನಾವು ಆಮೇಲೆ ಇನ್ನೊಂದ್ಸತಿ ಕೇಳ್ತೇವೆ. 30 years ಆದ ನಂತರ ನಾವು ಜಾಸ್ತಿ ವಿ ಗೆಟ್ ಅಟ್ರಾಕ್ಟೆಡ್ ಟು ಲಕ್ಸುರಿ, ಮತ್ತೆ ನಮ್ಮ ಸುತ್ತಮುತ್ತಲಿನ ಜನ ಆಗಿರ್ಬೋದು, ನಮ್ಮ ವಿಚಾರಗಳನ್ನೇ ನಾವು ನೋಡ್ತಾ ಇರ್ತೀವಿ. how to convert this love beyond ourselves and beyond our connections ಅಂತ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೇರೆ ಪ್ರಶ್ನೆ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ನಾಳೆ ಕ್ವೆಶ್ಚನ್ ಅಲ್ಲಿ ಸ್ವಲ್ಪ ಇದು ಹಲವಾರು ಡೀಲ್ ಆಗುತ್ತೆ. ಬಟ್ ಇವತ್ತಿಂದಕ್ಕೆ ಒಂದು ಸಣ್ಣ ಹೇಳೋದಂದ್ರೆ, ಇಫ್ ಯು ನೋ, ನಾಳೆ ಆಕ್ಚುಲಿ ಯು ವಿಲ್ ಗೆಟ್ ಟು ನೋ ಮಚ್ ಡೀಟೇಲ್. ಸೊ ಐ ಜಸ್ಟ್ ಗಿವ್ ಯು ಅ ಪಾಯಿಂಟರ್. ಯಾವಾಗ ನೀವು ಇಡೀ 2 ದೃಷ್ಟಿಯಿಂದ ಹೇಳ್ತೀನಿ, ಇಡೀ ಜಗತ್ತನ್ನ ನಿಮ್ಮ ಫ್ಯಾಮಿಲಿ, ನಮ್ಮ ಭಾರತೀಯ ಸಂಸ್ಕೃತಿ ಹೇಳುವಂತ ವಸುಧೈವ ಕುಟುಂಬಕಂ ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದಾಗ, ನನ್ನದು ಅಂತ ಬರೋದಿಲ್ಲ. ಬಂದ್ರೂನು
ಎಲ್ಲವೂ ನನ್ನದಾಗತ್ತೆ. ಜಸ್ಟ್ ಫಾರ್ ಗಿವಿಂಗ್ ಎನ್ ಎಕ್ಸಾಂಪಲ್, ಇಫ್ ಯು ಥಿಂಕ್ ದ ಹೋಲ್ ವರ್ಲ್ಡ್ ಇಸ್ ಯುವರ್ ಫ್ಯಾಮಿಲಿ, ಅಲ್ಲಿ ಯಾರಿಗೋ ನೋವಾದ್ರೂ ಕೂಡ ಯು ವಿಲ್ ಫೀಲ್ ಫಾರ್ ದಟ್, ಯು ವಿಲ್ ಸಫರ್ ಅಂದ್ರೆ ಫೀಲಿಂಗ್, ನಾಟ್ ಯು ವಿಲ್ ನಾಟ್ ಗೆಟ್ ಡಿಸ್ಟರ್ಬ್ಡ್ ಬಿಕಾಸ್ ಯು ಆರ್ ದ ಕಾನ್ಶಿಯಸ್ನೆಸ್, ಯು ಆರ್ ನಾಟ್ ದ mind will feel, hands will go and serve, and you will be enlightening the mind and hands to serve. You will see a person who is hungry, you will go and feed. ವಿವೇಕಾನಂದರು ತಂದಂತ ಕರ್ಮಯೋಗದ ಕಾನ್ಸೆಪ್ಟ್ ಇಸ್ ಎಕ್ಸಾಕ್ಟ್ಲಿ ದಿಸ್. ವಿವೇಕಾನಂದರು ಇಡೀ ಜೀವನವೆಲ್ಲ 39 ವರ್ಷ ಅವ್ರು ಯಾಕೆ ಮುಡುಪಾಗಿಟ್ರು ಅಂದ್ರೆ ಕರ್ಮಯೋಗವನ್ನ ತಂದು ಜನಸೇವೆನೇ ಜನಾರ್ದನ ಸೇವೆ ಅಂತ ಅಂದಾಗ ಅವ್ರು ಹೇಳಿದ ಇದು, ಈ ನನ್ನತನ, ನನ್ನ ಫ್ಯಾಮಿಲಿ, ಈ ನೀನು ಅಂತ ಅನ್ಕೊಳ್ಳೋದು ಈ ಬಾಡಿ ಅನ್ಕೊಡಾಗ, ನನಗೆ ನನ್ನ ಅಪ್ಪ ಅಮ್ಮ ಇಬ್ರು, ನನ್ನ ಅಣ್ಣ ತಮ್ಮ ಒಬ್ಬರಿಬ್ರು, ಹೆಂಡತಿ ಒಬ್ಳೆ, ಮಗು 1 2 3, ಇಷ್ಟು ನನ್ನ ಕುಟುಂಬ ಬಾಡಿ ಇಟ್ಕೊಂಡಾಗ. ಬಟ್ ವೆನ್ ಐ ಸಿ ಮೈಸೆಲ್ಫ್ ಆಸ್ ದ ಕಾನ್ಶಿಯಸ್ನೆಸ್ ಎನ್ಲಿವಿಂಗ್, ಯು ವಿಲ್ ಸಿ ದ ಹೋಲ್ ವರ್ಲ್ಡ್ ಇಸ್ ಯುವರ್ಸ್, ವಸುಧೈವ ಕುಟುಂಬಕಂ. ವಿಲ್ ಯು ಎವರ್ ಫೀಲ್ ಹಾಳಾಗ್ ಹೋಗ್ಲಿ ಅವರು, ನನ್ನ ಕುಟುಂಬದವ್ರು ಹಾಳಾಗ್ ಹೋಗ್ಲಿ ಅಂತ ಹೇಳ್ತೀವ? ಅಪ್ಪಿತಪ್ಪಿ ಹೇಳಿದ್ರೆ ಬೇಜಾರಲ್ಲಿ, ಒಂದು ಬೇಸರದಲ್ಲಿ ಅಷ್ಟೇ ಹೊರತು ಮನಸ್ಸಿಂದ ಹೇಳಿರೋದಿಲ್ಲ. ಸೊ ಆ ರೀತಿ you will be expanding. That's what Vivekananda told. Expansion is life, contraction is death. If you can expand your family to such a level, the whole universe is yours. That is what is enlightenment. And one of the method is selfless service. Disha Viveka Vikasa Youth for Seva ಏನಕ್ಕೆ ಮಾಡ್ತಾ ಇರೋದು? ಯಾಕೆಂದ್ರೆ you will see the orphans also as your own. You will see the slum children as your own. You will see the government school children as your own. You will see the volunteers as your own family. We say in Disha Viveka Vikasa, we are our family. ನಮ್ಮಲ್ಲಿ ಈಗ ನನಗೆ ಯಾರಿಗಾರು ಹುಷಾರಿಲ್ಲ ಅಂದ್ರೆ ಆರ್ಗನೈಸರ್ಸ್ ಈಗ ಯಾರು ಇದ್ದಾರೆ ವಿವೇಕ ವಿಕಾಸ್ ಅವ್ರು ಫೋನ್ ಮಾಡಿ ನಿಮ್ಮ ಮನೆಗೆ ಬರಲ್ಲ ಅಂತ ಕೇಳ್ತಾರೆ. ಯಾಕೆ? They have expanded. So if you can expand your family, that's the way out. Leaving your small limitations, limiting yourself to body. Use your body to the fullest to serve others, but don't get attached. Yes. ಒಂದು ಕಟ್ಟ ಕಡೆಯ ಪ್ರಶ್ನೆ, ಮತ್ತೆ ಕಾನ್ಶಿಯಸ್ನೆಸ್ಗೆ ಸಂಬಂಧಪಟ್ಟಂಗೆ, ಆರ್ ಕಾನ್ಶಿಯಸ್ನೆಸ್ ಅಂಡ್ ಆತ್ಮ ದ ಸೇಮ್ ಅಂತ ಕೇಳ್ತಾ ಇದ್ದಾರೆ. Exactly the same. I didn't use it because it becomes a jargon. Exactly the same. But ಆತ್ಮ ಅಂತ ಅಂದಾಗ ಜಾರ್ಗನ್ ಅಂತ ತಗೋಬೇಡಿ. ಆತ್ಮ ಅಂದ್ರೆ ಏನು ಅಂದ್ರೆ ನಾನು. ಆತ್ಮದ ಪದದ ಅರ್ಥನೇ ನಾನು. ಯಾಕಂದ್ರೆ ಆತ್ಮ ಅನ್ನೋದು ನಿಜವಾಗ್ಲೂ ನೀವು ಹೇಳಿದ್ರು ಆತ್ಮ ತಗೊಂಡ್ಬಿಟ್ಟಿದ್ರೆ ಆತ್ಮಹತ್ಯೆ ಮಾಡ್ಲಿಕ್ಕೆ ಸಾಧ್ಯನಾ? ಆತ್ಮನ ಸಾಯಿಸ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. Sometimes we identify ourselves as body, then Atma becomes the body. Sometimes I identify myself with mind, Atma. So Atma ಅನ್ನೋದು ಇಟ್ಸ್ ಅ ತುಂಬಾ ವ್ಯಾಪಕವಾದಂತ ವಸ್ತು. ಆತ್ಮದ ಅರ್ಥದ ಪದಾನೇ ಅತಿ ವ್ಯಾಪಕವಾಗಿರುವಂತದ್ದು. ಸಿಂಪಲ್ ವರ್ಡ್ಸ್ ಹೇಳೋದಾದ್ರೆ ನಾನು, ಆತ್ಮ, ಬ್ರಹ್ಮ, ನೀವ್ ಗಾಡ್, ನೀವ್ ಏನಾರು ಕರೀರಿ. You call by any name. It is the consciousness, eternal, existence, consciousness, bliss, Sat, Chit, Ananda, Satchidananda, Atma. That is what is consciousness. I didn't use those jargons. That's it. ತುಂಬಾ ಧನ್ಯವಾದ ಅಣ್ಣ. ಈಗಾಗ್ಲೇ ಅಣ್ಣ ನಮ್ಮೆಲ್ರಿಗೂ ಆಗ್ಲೇ ಒಂದು ಕೀ ಕೊಟ್ಬಿಟ್ಟಿದ್ದಾರೆ. They have given us the ಕೀಲಿ ಕೈ. One second. I'll conclude with one sentence. ಹಾ. ಇವತ್ತು ಕೀ ಕೊಟ್ಟಿದ್ದೀನಿ ಅಂತ ನಾನ್ ಹೇಳ್ತಾ ಇರೋದು ಅವರು, ಆದ್ರೆ ಅಲ್ಲ. ಕೀ ಉಪನಿಷತ್ ಕೊಟ್ಟಿದೆ. ಆದ್ರೆ ತಿರುಗಿಸೋದು ಯಾವ ರೀತಿ ತಿರುಗಿಸ್ಬೇಕು ಅಂದ್ರೆ, ಯು ಹ್ಯಾವ್ ಟು ಅಪ್ರೋಚ್ ಅ ಗುರು, ಯು ಹ್ಯಾವ್ ಟು ಸ್ಟಡಿ ಫಾರ್ ಅ ಲಾಂಗರ್ ಟೈಮ್, ಮನನ ನಿಧಿಧ್ಯಾಸನ ಮಾಡಬೇಕು. ಅಂಡ್ ಇವತ್ತು ನಿಮ್ಗೆ ಫುಲ್ಫಿಲ್ಮೆಂಟ್ PhD ಲೆವೆಲ್ ಎಜುಕೇಶನ್ ಆಗೋಯ್ತು. ದಿಸ್ ಇಸ್ ವೆರಿ ಇಂಟೆಲೆಕ್ಚುಯಲ್, ಬಟ್ ದ ಫ್ಯಾಕ್ಟ್ ಇಸ್ ಹಿಯರ್ ಅಂಡ್ ನೌ. ಒಬ್ಬೊಬ್ರಿಗೆ ಅರ್ಥ ಆಗ್ಬೋದು, ಒಬ್ಬೊಬ್ರಿಗೆ ಅರ್ಥ ಆಗದಲ್ಲೇ ಇರಬಹುದು. ಅದಕ್ಕೆ PhD ಎಲ್ಲರಿಗೂ ಮಾಡಬೇಕು ಅಂದ್ರೆ ಮಾಸ್ಟರ್ಸ್ ಮಾಡಿರ್ಬೇಕು, ಬ್ಯಾಚುಲರ್ಸ್ ಮಾಡಿರ್ಬೇಕಲ್ವಾ? ಬ್ಯಾಚುಲರ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾಳೆ ನೋಡೋಣಂತೆ. ಗೋ ಹೆಡ್ ಲಕ್ಷ್ಮಿ. ಧನ್ಯವಾದ. ಸೊ ನಾಳೆ ನೋಡೋಣ ಅಂತ ಹೇಳಿದ್ದಾರೆ. ಇವತ್ತು ಕೀ ಬಗ್ಗೆ ಹೇಳಿದ್ದಾರೆ. ನಾಳೆ ನಮ್ಗೆ ಒಂದು ಕೈಪಿಡಿ, ಒಂದು ಮ್ಯಾನ್ಯುಯಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಮ್ಯಾನ್ಯುಯಲ್ ಫಾರ್ ವಾಟ್? ಮ್ಯಾನ್ಯುಯಲ್ ಫಾರ್ ವೆರಿ ಮೀನಿಂಗ್ಫುಲ್ ಲೈಫ್. ಒಂದು ಸಾರ್ಥಕ ಜೀವನಕ್ಕೆ ಒಂದು ಕೈಪಿಡಿ ಏನು, ಅದರ ರಹಸ್ಯ ಏನು ಅಂತ ನಾಳೆ ನಮ್ಗೆ ಪ್ರಮೋದಣ್ಣ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನಾಳೆ ಎಲ್ಲರೂ ಕೂಡ ಇದೇ ಸಮಯಕ್ಕೆ 6 ಗಂಟೆಗೆ ಸರಿಯಾಗಿ ನಮ್ಮ ಝೂಮ್ ನಲ್ಲಿ ಸೇರ್ಕೊಳ್ಳಿ, ಅಥವಾ ದಿಶಾ ವಿವೇಕ ವಿಕಾಸ ಫೇಸ್ಬುಕ್ ಪೇಜ್ ನಲ್ಲಿ ನಾವು ಲೈವ್ ಹೋಗ್ತಾ ಇದ್ದೇವೆ. ಇದಿಷ್ಟು ಹೇಳ್ತಾ ನಾವು ನಮ್ಮ ಕಾರ್ಯಕ್ರಮವನ್ನ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಎಲ್ರಿಗೂ
ಪಾರ್ಟಿಸಿಪೇಟ್ ಮಾಡಿದ ಭಾಗವಹಿಸಿದ ಎಲ್ಲರಿಗೂ ಅತ್ಯಂತ ಅತ್ಯಂತ ಧನ್ಯವಾದ. ಶಾಂತಿ ಮಂತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.